ಹೇಮಂತ್ ಎಂ ರಾವ್ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ಯುವ ನಿರ್ದೇಶಕ, ನಿರ್ಮಾಪಕ, ಚಿತ್ರ ಸಾಹಿತಿಗಳಲ್ಲಿ ಒಬ್ಬರು. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕವಲುದಾರಿ, ಸಪ್ತಸಾಗರದಾಚೆ ಎಲ್ಲೋ, ಸೈಡ್ ಎ ಸೈಡ್ ಬಿ ಚಿತ್ರಗಳು ಯಶಸ್ಸು ಕಂಡದ್ದು ಇವರ ಸಾರಥ್ಯದಲ್ಲಿ. ಓದಿದ್ದು ಎಂಜಿನಿಯರಿಂಗ್ ಪದವಿ, ವೃತ್ತಿ ಆರಂಭಿಸಿದ್ದು ಪತ್ರಿಕೋದ್ಯಮದಲ್ಲಿ. ಕೆಲವು ಸಮಯದ ನಂತರ ದೃಶ್ಯ ಮಾಧ್ಯಮದ ಕಡೆಗೆ ಇದ್ದ ತಮ್ಮ ಅತೀವ ಒಲವನ್ನು ಸಾಕಾರಗೊಳಿಸಲು ಚಿತ್ರೋದ್ಯಮದ ಕಡೆಗೆ ತಿರುಗಿದರು. ಕನ್ನಡದ ಜನಪ್ರಿಯ ಚಿತ್ರ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಇವರ ನಿರ್ದೇಶನದ ಚೊಚ್ಚಲ ಸಿನಿಮಾ. ಕವಲುದಾರಿ, ಸಪ್ತಸಾಗರದಾಚೆ ಎಲ್ಲೋ, ಸೈಡ್ ಎ ಸೈಡ್ ಬಿ ಚಿತ್ರಗಳು ಇವರ ಸೃಜನಶೀಲ ನಿರ್ದೇಶನಕ್ಕೆ ನಿದರ್ಶನಗಳಾಗಿದೆ. ಹಿಂದಿ ಚಿತ್ರ ಅಂಧಾಧುನ್ಗೆ ಚಿತ್ರಕಥೆಯನ್ನ ಬರೆದು ಗೌರವ, ಪ್ರಶಸ್ತಿ, ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಡಾರ್ಕ್ ಥ್ರಿಲ್ಲರ್ಸ್ ಇವರ ಸ್ಟ್ರೆಂತ್, ತಾಕತ್ತು ಹಾಗೆ ಸಿಗ್ನೇಚರ್ ಅಂತಾನೆ ಹೇಳಬಹುದು. ಇದೀಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೊಂದಿಗೆ ಒಂದು ವಿಶೇಷ ಪ್ರಯತ್ನ ಮಾಡಲು ಹೊರಟಿದ್ದಾರೆ. ಯುವ ನಿರ್ದೇಶಕರಿಗೆ ಸಹಾಯ ಮಾಡಿ ಪ್ರೋತ್ಸಾಹಿಸುತ್ತಾ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್, ಭೀಮಸೇನ, ನಳಮಹಾರಾಜ ಚಿತ್ರಗಳಿಗೆ ತಮ್ಮ ಹೋಮ್ ಬ್ಯಾನರ್ ಲಾಸ್ಟ್ ಅಂಡ್ ಫೌಂಡ್ ಫಿಲ್ಮ್ಸ್ ಮೂಲಕ ಪ್ರೋತ್ಸಾಹಿಸಿದ್ದಾರೆ. ಯುವ ನಿರ್ದೇಶಕ, ನಿರ್ಮಾಪಕ, ಚಿತ್ರಕಥೆಗಾರ ಹೇಮಂತ್ ಎಂ ರಾವ್ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ. ಹೇಗಿದ್ದೀರಾ? ಯುವದ್ ಬತ್ತೆ ಹೇಳ್ತಾ ಇದೀರಲ್ಲ, ಸೊ 40 ಆಯ್ತು ರೀಸೆಂಟ್ ಆಗಿ ಯುವ ಕ್ಯಾಟಗರಿ ಬೀಳ್ತೀರಾ. ಸೊ ಟು ಸ್ಟಾರ್ಟ್ ವಿತ್, ನಿಮ್ಮ ಒಂದು ಹುಟ್ಟೂರು, ನೀವು ಬೆಳೆದಿದ್ದ ಜಾಗ, ನಿಮ್ಮ ತಂದೆ ತಾಯಿ, ಹಾಗೆ ಸ್ವಲ್ಪ ಕುಟುಂಬನ ಪರಿಚಯ ಮಾಡ್ತಾ ಶುರು ಮಾಡಿ. ನಾನು ಹುಟ್ಟಿದ್ದು ಕರಿಯಪ್ಪ ಹಾಸ್ಪಿಟಲ್ ಮಡಿಕೇರಿಲಿ. ತಾಯಿ ಮಡಿಕೇರಿ, ಗರ್ಗಂದೂರು ಅಂತ ಒಂದು ಊರಿದೆ, ಮಾದಾಪುರ ಮತ್ತು ಶುಂಠಿಕೊಪ್ಪ ಮಧ್ಯದಲ್ಲಿ ಒಂದು ಸಣ್ಣ ಊರು ಬರುತ್ತೆ, ಗರ್ಗಂದೂರು ಅಂತ. ಅಲ್ಲಿ ಅಮ್ಮಂದು ಫ್ಯಾಮಿಲೀಸ್ ಅಲ್ಲಿಂದ ಬರೋದು. ಅಪ್ಪ ಮೈಸೂರು, ಹೊಳೆನರಸೀಪುರ, ಮೈಸೂರು ಆ ಬೆಲ್ಟಿಂದ. ಅವ್ರದ್ದು ಲವ್ ಮ್ಯಾರೇಜ್. ಸೊ ನಾನು ಆಮೇಲೆ ಸೀನಿಗೆ ಎಂಟರ್ ಆಗಿದ್ದು. ಸೊ ನಾನು ಆ್ಯಕ್ಚುಲಿ ಫಸ್ಟ್ 5th ಸ್ಟ್ಯಾಂಡರ್ಡ್ ತನಕ ಮೈಸೂರಲ್ಲಿದ್ದೆ ಅಪ್ಪ ಅಮ್ಮ ಜೊತೆ. ಆಮೇಲೆ ಅದರ ನಂತರ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು. ಸೊ ತ್ರೀ ಇಂಪಾರ್ಟೆಂಟ್ ಪ್ಲೇಸಸ್ ಅಂದರೆ ಮಡಿಕೇರಿ, ಮೈಸೂರು ಮತ್ತು ಬೆಂಗಳೂರು. ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಸರ್? ಇಟ್ ವಾಸ್ ಆಗಲೂ ಕೂಡ ಇಟ್ ರಿವಾಲ್ವ್ಡ್ ಅರೌಂಡ್ ಫಿಲ್ಮ್ಸ್ ಆರ್ ಹೌ? ಇಲ್ಲ ಅಂದರೆ ನನಗೆ ಸಿಕ್ಕಾಪಡೆ ಅವಾಗ ನಮಗೆ ದೂರದರ್ಶನ್ ಬಿಟ್ಟು ಬೇರೆ ಇನ್ಯಾವುದು ಟಿ ವಿ ಚಾನಲ್ಲು ಬರ್ತಾ ಇರಲಿಲ್ಲ. ಆ್ಯಂಡ್ ಟಿ ವಿನೇ ಮನೇಲಿ ಟಿ ವಿ ಇರೋದೇ ದೊಡ್ಡ ವಿಷಯ. ನಮ್ಗೆ ಆ್ಯಕ್ಚುಲಿ ನನಗೆ 2ನೇ ಕ್ಲಾಸಲ್ಲಿರೋ ತನಕ ಮನೇಲಿ ಟಿ ವಿ ಇರಲಿಲ್ಲ. ಸೊ ಟಿ ವಿ ಬಂದ ನಂತರ ವೆನ್ ಐ ಫಸ್ಟ್ ಎಕ್ಸ್ಪೀರಿಯನ್ಸ್ಡ್ ಏನದು ಅಂತ, ದೆನ್ ಸ್ಲೋ ಆಗಿ ಅಪ್ಪಂಗೆ ಸಿನಿಮಾ ತುಂಬ ಹುಚ್ಚು. ಬಟ್ ನನ್ನನ್ನು ಜಾಸ್ತಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸಿನಿಮಾಗೆ. ಯಾವಾಗಲೂ ಅಪರೂಪಕ್ಕೆ 1-2 ಸಲ ಕರ್ಕೊಂಡು ಹೋಗಿದ್ದಾರೆ. ಸೊ ಕರ್ಕೊಂಡು ಹೋಗಿದ್ರು. ಸೊ ಅವಾಗ ಅದು ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಇನ್ಫ್ಲುಯೆನ್ಸ್ ಆಗಿತ್ತು. ಬಟ್ ನನಗೆ ಜಾಸ್ತಿ ಸ್ಪೋರ್ಟ್ಸ್ ತುಂಬ ಅಂದರೆ ತುಂಬ ಸ್ಪೋರ್ಟ್ಸ್. ಯಾವಾಗಲೂ ಮನೇಲೇ ಇರ್ತಾ ಇರಲಿಲ್ಲ, ಆಚೆ ಕಡೆ ಹೋಗಿ ಆಟ ಆಡ್ತಾ ಇದ್ದೆ. ಕ್ರಿಕೆಟ್ ಸಿಕ್ಕಾಪಟ್ಟೆ ಇಷ್ಟ. ಟೆನ್ನಿಸ್ ನಮ್ಮ ತಂದೆನ ತುಂಬ ನೋಡೋರು. ನಾವು ರೇಡಿಯೋಲ್ ಕಾಮೆಂಟ್ರಿ ಬರ್ತಾಯಿತ್ತು ಅವಾಗ. ಸೊ ಆ ಥರ ಸ್ಪೋರ್ಟ್ಸ್ ಫಾಲೋ ಮಾಡ್ಕೊಂಬಂದಿರೋದು ಅದು ಇವತ್ತಿಗೂ ಕಂಟಿನ್ಯೂ ಆಗಿದೆ. ನಂಗೆ ಐ ಆ್ಯಕ್ಚುಲಿ ವಾಂಟೆಡ್ ಟು ಬಿ ಅ ಸ್ಪೋರ್ಟ್ಸ್ ಪರ್ಸನ್. ನಂಗೆ ಕ್ರಿಕೆಟ್ ಆಡ್ತಾ ಇದ್ದೆ ತುಂಬ. ನಂಗೆ ಕಾಲೇಜ್ ಟೀಮಿಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಡ್ತಾ ಇದ್ದೆ. ಆ್ಯಂಡ್ ಸುಮಾರು ಲೆವೆಲ್ಸಲ್ಲಿ ಐ ವಾಸ್ ದ ಕ್ಯಾಪ್ಟನ್ ಆಫ್ ದ ಟೀಮ್. ಸೊ ಅದು ಯಾವಾಗ ಅಂದರೆ ಇಂಜಿನಿಯರಿಂಗ್ ಬಂದಾದಮೇಲೆ ಗಾಟ್ ಇನ್ ಟು ಸಿನಿಮಾ, ಆ್ಯಕ್ಚುಲಿ ರೈಟಿಂಗ್ ಮೋಸ್ಟ್ಲಿ. ಸೊ ಇನ್ ಬಿಟ್ವೀನ್ ರನ್ನಿಂಗ್ ದ ವಿಕೆಟ್ಸ್ ಯು ಸ್ಟಾರ್ಟೆಡ್ ಸೀಯಿಂಗ್ ಆ್ಯಕ್ಷನ್ ಕಟ್. ಕೈಂಡ್ ಆಫ್. ಸೊ ಈ ಎಂಜಿನಿಯರಿಂಗ್ ಆಯ್ಕೆ ಮಾಡಿದ್ದು ಯಾಕೆ ಆ್ಯಂಡ್ ಯಾವ ಸ್ಟ್ರೀಮಲ್ಲಿ ನೀವು ಓದೋಕ್ಕೆ ಶುರು ಮಾಡಿದ್ದು? ನಾನು ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಂತ ಒಂದು ತುಂಬಾ ಕಷ್ಟವಾದದ್ದು ಸ್ಟ್ರೀಮ್ ಇದೆ. ಇಟ್ಸ್ ಬೇಸಿಕಲಿ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಧ್ಯದಲ್ಲಿ ಬರೋಂಥ ಒಂದು ಸ್ಟ್ರೀಮ್ ಅಂತ ಹೇಳ್ಬೋದು. ಸೊ ಆಲ್ ಯುವರ್ ರೀಡಿಂಗ್ಸು, ಮೆಷಿನ್, ಸೆನ್ಸರ್ಸ್ ಹೆಂಗೆ ವರ್ಕ್ ಆಗುತ್ತೆ. ಸೊ ಇನ್ಸ್ಟ್ರುಮೆಂಟೇಷನ್ ಬೇಸಿಕ್ಲಿ ಹೌ ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸಲ್ಲಿ ಇನ್ಸ್ಟ್ರುಮೆಂಟೇಷನ್, ಮೆಜರ್ಮೆಂಟ್ ಇಸ್ ಎವ್ರಿಥಿಂಗ್. ಸೊ ಅದನ್ನು ವಾಟ್ ಆರ್ ದ ರೈಟ್ ವೇಸ್ ಟು ಮೆಜರ್, ವಾಟ್ ಆರ್ ದ ರೈಟ್ ಅಪ್ರೋಚಸ್ ಟು ಮೆಜರ್ ಇಸ್ ದ ಆ್ಯಕ್ಚುಯಲ್ ಸ್ಟ್ರೆಂತ್ ಆಫ್ ದ ಸ್ಟ್ರೀಮ್. ಬಟ್ ನಾನು ಇಂಜಿನಿಯರಿಂಗ್ ಮಾಡಿದ್ದು ಎಲ್ಲರೂ ಮಾಡ್ತಾ ಇದ್ದಾರೆ. ನಾನು ಅಂದರೆ ಯಾರೂ ಬಲವಂತ ಮಾಡಿರಲಿಲ್ಲ ನನಗೆ, ನಿನಗೆ ಏನು ಬೇಕಾದ್ ಮಾಡು ಅಂತ. ಆ ಪ್ರಿವಿಲೇಜ್ ಇತ್ತು ನನಗೆ. ಬಟ್ ನನ್ಗೆ ಗೊತ್ತಿರೋರು, ಪರಿಚಯ ಇರೋರು ಎಲ್ಲರೂ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಿದ್ದು. ನಾನು ತೊಗೊಂಡಿದ್ದು ಸೈನ್ಸು 10th ಆದಮೇಲೆ. ಆಲ್ದೋ ಅಟ್ ದಟ್ ಪಾಯಿಂಟ್ ನನಗೆ ಆಲ್ರೆಡಿ ಆರ್ಟ್ಸಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಅದು
ಆರ್ಟ್ಸಲ್ಲಿ ಏನಾದ್ರು ಒಂದು ಕೆರಿಯರ್ ಮಾಡ್ಬೋದು ಅಂತ ಆ ಟೈಮಲ್ಲಿ ಇಟ್ ವಾಸ್ ನಾನ್ ಎಕ್ಸಿಸ್ಟೆಂಟ್. ದಿಸ್ ಇಸ್ ಪ್ರೀ ಇಂಟರ್ನೆಟ್ ಎರಾ. ಬಹುಶಃ ತುಂಬ ಜನಕ್ಕೆ ಇದು ಆ ಎರಾ ಏನು ಅಂತಾನೆ ಅಂದರೆ ದ ಜನ್ರೇಷನ್ ದಟ್ ಐ ಕಮ್ ಫ್ರಮ್ ಇಸ್ ವೆರಿ ಯುನೀಕ್ ಬಿಕಾಸ್ ನಾನು ಹೇಳ್ದಂಗೆ ಟಿ ವಿನೂ ಇಲ್ಲದೇ ಇರೋ ಜನ್ರೇಷನ್. ಫೋನನ್ನು ಹಿಂಗೆ ತಿರುಗಿಸಿ ಫೋನ್ ಮಾಡ್ತಾ ಇದ್ದಿದ್ದು, ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಂದ್ರೆ ಮಿಸ್ಡ್ ಕಾಲ್ ಕೊಡ್ತಾ ಇದ್ದಿದ್ದು, ಆ ಜನ್ರೇಷನಿಂದ ಬಂದಿರೋದು. ಬಟ್ ಇವತ್ತಿನ ಸ್ಮಾರ್ಟ್ ಫೋನು ನೋಡಿದ್ದೀನಿ ನಾನು. ಸೊ ಐ ಥಿಂಕ್ ಇಟ್ ಇಸ್ ವೆರಿ ಯುನೀಕ್ ಜನ್ರೇಷನ್ ಇನ್ ಹಿಸ್ಟ್ರಿ ವೇರ್ ತುಂಬ ಓಲ್ಡ್ ಸ್ಕೂಲ್ ಟೆಕ್ನಾಲಜಿ ಆ್ಯಂಡ್ ನ್ಯೂ ಟೆಕ್ನಾಲಜಿನೂ ಬ್ರಿಡ್ಜ್ ಮಾಡಿರೋಂಥ ಜನ್ರೇಷನ್ ನಂದು. ಸೊ ನಾ ಏನಕ್ಕೆ ಕೇಳಿದೆ ಇದು ಅಂತ ಮರ್ತೋಗ್ಬಿಟ್ಟೆ. ಬಟ್ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಇಟ್ ಐ ರಿಯಲೈಸ್ ದಟ್ ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. 10th ಸ್ಟ್ಯಾಂಡರ್ಡಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಆರ್ಟ್ಸಲ್ಲೆಲ್ಲ. ಬಟ್ ಇವತ್ತಿನ ಕಾಲ ಥರ ದೇರ್ ವಾಸ್ ನೋ ಕೆರಿಯರ್. ಆರ್ಟ್ಸ್ ಓದಿ ಏನು ಮಾಡ್ತೀಯಾ ಅಂತ ಒಂದು ಪ್ರಶ್ನೆ ಇತ್ತು. ಇವಾಗ ನಾವು ಯು ಕ್ಯಾನ್ ಡೂ ಎನಿಥಿಂಗ್. 10th ಸ್ಟ್ಯಾಂಡರ್ಡ್ ಪಾಸ್ ಆಗೂ ಯು ಕ್ಯಾನ್ ಮೇಕ್ ಅ ಕೆರಿಯರ್ ಔಟ್ ಆಫ್ ಸಮಥಿಂಗ್. ಬಿಕಾಸ್ ಅಷ್ಟು ಎಕ್ಸಾಂಪಲ್ಸ್ ಇದೆ ಲೈಫಲ್ಲಿ. ಸೊ ಇಫ್ ಯು ವರ್ಕ್ ಹಾರ್ಡ್ ಟುವರ್ಡ್ ಸಮಥಿಂಗ್ ತಲುಪ್ಬೋದು ಅಂತ. ಬಟ್ ಆವಾಗ ಅದಿರಲಿಲ್ಲ. ಸೊ ನಾನು ಇಂಜಿನಿಯರಿಂಗ್ ಮೇನ್ ಕಾರಣ ಮಾಡಿದ್ದು ಬಿಕಾಸ್ ಎಲ್ಲರೂ ಮಾಡ್ತಾ ಇದ್ದಾರೆ ಆ್ಯಂಡ್ ದಟ್ ಈಸ್ ದಿ ಓನ್ಲಿ ವೇ ಅಂತ. ಸೊ ಅದಕ್ಕೆ ತುಂಬ ಜನ ನಮ್ಮ ಜನ್ರೇಷನಲ್ಲಿ ನೀವು ನೋಟಿಸ್ ಮಾಡಿದ್ರೆ, ರಕ್ಷಿತ್, ನಾನು, ಅನೂಪು, ಪವನ್ನು, ರಿಷಬ್ ಆಲ್ಸೋ ಐ ಥಿಂಕ್ ಎಲ್ಲ ಇಂಜಿನಿಯರಿಂಗ್ ಓದಿರೋದು. ರಿಷಬ್ ಇಂಜಿನಿಯರಿಂಗ್ ಅಲ್ಲ, ಬಟ್ ನಮ್ಮ ಜನ್ರೇಷನ್ ಫಿಲ್ಮ್ ಮೇಕರ್ಸ್ ಎಲ್ಲರೂ ಇಂಜಿನಿಯರ್ಸೇ. ಅಂಡ್ ದಟ್ ಹ್ಯಾಸ್ ಆಲ್ಸೋ ಸಮ್ವೇರ್ ಹೆಲ್ಪ್ಡ್ ಅನ್ಸುತ್ತೆ ಇವಾಗ. ಅಂದ್ರೆ ಇವಾಗ ತುಂಬಾ ಅದು ಹೆಂಗೆ ಹೆಲ್ಪ್ ಆಯ್ತು ಅಂತೆಲ್ಲ ಕುತ್ಕೊಂಡು ಯೋಚನೆ ಮಾಡಿದ್ರೆ ಒಂದು ಸರ್ಟನ್ ಅನಾಲಿಟಿಕಲ್ ಥಿಂಕಿಂಗ್ ಬಹುಶಃ ಅದು ಗೊತ್ತಿಲ್ಲದೆ ಇರೋಂಗೆ ಪ್ರೋಗ್ರಾಮ್ ಆಗಿರ್ಬೋದು ಬ್ರೈನ್. ಬಿಕಾಸ್ ನೀವು ಮೈಕ್ರೋ ಪ್ರೊಸೆಸರ್ಸು, ಪ್ರೋಗ್ರಾಮಿಂಗು, ಅದು ಇದು ಎಲ್ಲ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಲಾಜಿಕಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಇಟ್ ಇಸ್ ಡಿಮಾಂಡೆಡ್ ಆಫ್ ಯು. ರಟ್ ಹೊಡಿತಾ ಇರ್ಬೇಕಾದ್ರು ಏನೋ ಒಂದು ಸರ್ಟನ್ ಲಾಜಿಕಲ್ಲೇ ಅದು ಫ್ಲೋ ಆಗುತ್ತೆ. ಬಹುಶಃ ಅದು ಕತೆ ಬರೀತಾ ಇರ್ಬೇಕಾದ್ರೆ ಎಲ್ಲೋ ಸಹಾಯ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಆಗಿದ್ರೆ ಆ ಥರ ಆಗಿರತ್ತೆ. ಆ್ಯಂಡ್ ಹೀಗೆಲ್ಲ ಇದ್ದಂಗೆ ಇವರು ಸ್ಪೋರ್ಟ್ಸ್ ಪರ್ಸನ್ ಆ್ಯಂಡ್ ದೆನ್ ಇಂಜಿನಿಯರಿಂಗ್ ಮಾಡಿದ್ರಿ. ಪತ್ರಿಕೋದ್ಯಮಕ್ಕೆ ಎಂಟ್ರಿ ಆಗಿದ್ದು ಹೇಗೆ ಫಾರ್ ವರ್ಕ್? ಹಾಂ, ಅಂದರೆ ನನಗೆ ಇಂಜಿನಿಯರಿಂಗ್ ಆದಮೇಲೆ ತುಂಬ ಕ್ಲಾರಿಟಿ ಇದ್ದಿದ್ದು ನಾನು ಇಂಜಿನಿಯರ್ ಅಲ್ಲ ಅಂತ. ಅಂದರೆ ಅದು ದಟ್ ಈಸ್ ನಾಟ್, ನನಗೂ ಅದಕ್ಕೂ ಆಗ್ಬರಲ್ಲ. ನಾನು ಇನ್ಫ್ಯಾಕ್ಟ್ ನಂದು ಡಿಗ್ರಿ ಸರ್ಟಿಫಿಕೇಟ್ ಇನ್ನೂ ಕಲೆಕ್ಟೇ ಮಾಡ್ಕೊಂಡಿಲ್ಲ. ಬಿಕಾಸ್ ಅದು ಯಾರೋ ಹೇಳಿದ್ರು, ಅಂದರೆ ವಾಟ್ ಈಸ್ ಯುವರ್ ಪ್ಲ್ಯಾನ್ ಬಿ ಅಂತ. ನಾನು ಇಂಜಿನಿಯರಿಂಗ್ ಕೆಲಸ ಎಲ್ಲ ಮಾಡಬೇಕು ಅಂತ. ಸೊ ಅವ್ರು ಅವಾಗ ಅದಕ್ಕೆ ಉತ್ತರ ಹೇಳಿದ್ರು, ಯು ಶುಡ್ ನೆವರ್ ಹ್ಯಾವ್ ಪ್ಲ್ಯಾನ್ ಬಿ, ಪ್ಲ್ಯಾನ್ ಎ ಶುಡ್ ಬಿಕಮ್ ಎವ್ರಿಥಿಂಗ್ ಅಂತ. ಸೊ ಕರೆಕ್ಟ್ ಅಲ್ವಾ ಅಂತ ನಾನು ಒಂದು ಬೇಡ ಸರ್ಟಿಫಿಕೇಟು ಅಂತ ಇಂಜಿನಿಯರಿಂಗ್ ಸರ್ಟಿಫಿಕೇಟು ಇಸ್ಕೊಂಡಿಲ್ಲ. ಐ ವಾಂಟೆಡ್ ಟು ಗೆಟ್ ಇನ್ ಟು ರೈಟಿಂಗ್. ಸೊ ಮನೇಲಿ ತುಂಬ ಸಪೋರ್ಟಿವ್. ನಮ್ಮ ತಂದೆಗೆ ನನಗೆ ತುಂಬ ಹೆದರಿಕೆ ಇತ್ತು, ದಟ್ ಹೆಂಗೆ ಒಪ್ಕೊತಾರೆ. ಬಿಕಾಸ್ ನಂಗೆ ಕ್ರಿಕೆಟ್ ಆಡೋದು ಅಪ್ಪಂಗೆ ಇಷ್ಟ ಇರಲಿಲ್ಲ. ಅಂದರೆ ಹಾಳು ಮಾಡ್ಕೊತಾ ಇದೆಯಾ ಲೈಫ್ನ ಆ ಥರ ಹಿಸ್ ಒಪಿನಿಯನ್ ವಾಸ್. ಸೊ ಆ್ಯಂಡ್ ಐ ಥಿಂಕ್ ಪ್ಯೂರ್ಲಿ ಸ್ಟ್ಯಾಟಿಸ್ಟಿಕಲ್ ಪರ್ಸ್ಪೆಕ್ಟಿವ್, ಕಂಟ್ರಿ ಆಫ್ 1 ಬಿಲಿಯನ್ ಪೀಪಲ್, ನೀವು ಕ್ರಿಕೆಟ್ ಆಡಿ ಎಷ್ಟು ಮಟ್ಟಕ್ಕೆ ತನಕ ತಲುಪ್ಬೋದು. ಆ್ಯಂಡ್ ದಿಸ್ ಇಸ್ ಅಗೇನ್ ಪ್ರೀ IPL, ಏನೋ ರಂಜಿ ಆ ಥರ ಎಲ್ಲ ಇದ್ದಿದ್ದು. ಸೊ ಏನು ಇಸ್ ನೋ ಕೆರಿಯರ್, ಇಸ್ ನೋ ಲೈಫ್. ಸೊ ಅದಕ್ಕೆ ಹಿ ವಾಸ್ ಆಬ್ವಿಯಸ್ಲಿ ಲುಕಿಂಗ್ ಔಟ್ ಫಾರ್ ಮೀ. ಬಟ್ ಫಿಲ್ಮ್ಸ್ ಮಾಡಬೇಕು ಅಂತ ಹೇಳಿದಾಗ ನಂಗೆ ತುಂಬ ಹೆದರಿಕೆಯಲ್ಲಿ ಅಮ್ಮಂಗೆ ಮೂಲಕ ವಿಷಯ ತಲುಪ್ತು ಅವ್ರಿಗೆ. ಆ್ಯಂಡ್ ಒಂದಿನ ಕರೆದು, ಅದೇ ಇದು ಪುಣೆಯಲ್ಲಿ FTA ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಪ್ಲೈ ಮಾಡ್ತೀಯಾ ಅಂತ ಕೇಳಿದ್ರು. ನನಗೆ ಇವರೇ ಫುಲ್ ಸಪೋರ್ಟಿವ್ ಆಗಿ ಹೇಳ್ತಾ ಇದ್ದಾರಲ್ಲ ಅಂತ. ಸೊ ಅಪ್ಪ ತುಂಬ, ಆ್ಯಂಡ್ ಅಮ್ಮ ಆಲ್ಸೋ ವೆರಿ ಕ್ರೂಷಿಯಲ್ ಇನ್ ಹೂ ಐ ಆಮ್ ಆ್ಯಂಡ್ ಹೌ ಐ ಹ್ಯಾವ್ ಶೇಪ್ಡ್ ಅಪ್. ಸೊ ತುಂಬಾ ಪ್ಯಾಡಿಂಗ್ ಇತ್ತು ನನಗೆ. ತುಂಬ ಜನಕ್ಕೆ ಆ ಪ್ರಿವಿಲೇಜ್ ಇರಲ್ಲ. ಸೊ ಐ ಆಮ್ ವೆರಿ ಲಕ್ಕಿ. ಸೊ ನಂಗೆ ಅದು ಫಿಲ್ಮ್ ಇಂಡಸ್ಟ್ರಿ ಅಂತ ಹೆಂಗೆ ಎಂಟರ್ ಆಗೋದು ಅಂತ ಗೊತ್ತಿರಲಿಲ್ಲ. ಬಟ್ ಬರವಣಿಗೆ ಮಾಡಬೇಕು, ರೈಟಿಂಗ್ ಮಾಡಬೇಕು. ಬಿಕಾಸ್ ಐ ಯೂಸ್ ಟು ರೈಟ್ ಅ ಲಾಟ್. ಒಂದು ಬ್ಲಾಗ್ ಇತ್ತು, ಇವಾಗಲೂ ಇದೆ, ಬಟ್ ಐ ರೈಟ್ ಫಾರ್ ಮೈ ಸೆಲ್ಫ್. ಏನಾದ್ರು ಥಾಟ್ಸ್ ಇದ್ದರೆ ಐ ರೈಟ್ ಇನ್ ಟು ದ್ಯಾಟ್ ಬ್ಲಾಗ್. ಸೊ ಆ ಥರ ಮಾಡ್ಬೇಕಾದ್ರೆ ಜರ್ನಲಿಸಮ್ ಮಾಡಿದ್ರೆ ಹೆಂಗೆ ಅಂತ ಅಲ್ಲಿಂದ ಏನೋ ಒಂದು ಕನೆಕ್ಷನಿಂದ ಐ ಗಾಟ್ one opportunity to work in Deccan Herald as a intern. ಸೊ ಅಲ್ಲಿ ಫೀಚರ್ ರೈಟರ್, ಅಂದರೆ ಅವ್ರದ್ದು ಮೆಟ್ರೋ ಲೈಫ್ ಅಂತ ಒಂದು ಪೇಪರ್ ಬರುತ್ತೆ, ಸಪ್ಲಿಮೆಂಟ್. ಇಟ್ಸ್ ನಾಟ್ ಜರ್ನಲಿಸಮ್ ಆ್ಯಕ್ಚುಲಿ, ಇಟ್ಸ್ ಮೋರ್ ಲೈಕ್ ಅ ಫೀಚರ್ ರೈಟರ್. ಸೊ ಯು ಗೋ ಇಂಟರ್ವ್ಯೂ ಪೀಪಲ್, ಯು ರೈಟ್ ಒಂದು ಅರ್ಧ ಪೇಜ್ ಆರ್ಟಿಕಲ್ ಅಬೌಟ್
ಸಮ್ ಪೇಂಟರ್ ಆ್ಯಂಡ್ ಸಮಥಿಂಗ್ ದಟ್ ಅವ್ರದ್ದೇನೋ ಒಂದು ಆರ್ಟ್ ಎಕ್ಸಿಬಿಷನ್ ಆಗ್ತಾ ಇದೆ, ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ಕಳ್ಸೋರು ಎಡಿಟರ್. ನನ್ನ ಎಡಿಟರ್ ಹೆಸರು ರಶ್ಮಿ ಅಂತ. ಇಟ್ ಇಸ್ ವೆರಿ ಸ್ವೀಟ್. ಅವ್ರು ತುಂಬ ಹೇಳ್ಕೊಟ್ರು ನನಗೆ ಹಿಂಗೆ ಬರೀಬೇಕು, ಹಿಂಗೆ ಜಾಗ ಹೆಂಗೆ ತುಂಬಿಸೋದು. ಅಂದರೆ ಬಿಕಾಸ್ ಎವ್ರಿಥಿಂಗ್ ಈಸ್ ಅಬೌಟ್ 600 ವರ್ಡ್ಸ್ ಅಬೌಟ್ ದಿಸ್ ಟಾಪಿಕ್. ಸೊ 600 ವರ್ಡ್ಸ್ ಬರೀಬೇಕು ನಾವು. ನನ್ಗೆ ವಿಷಯ ಇರೋದು ಬರೀ 300 ಪದಗಳು. ಸೊ 600 ಪದ ಅದನ್ನು ಹೆಂಗೆ ಎಳ್ದೇ ಇರೋ ಥರ ಹೆಂಗೆ, ಸೊ ಆ ಥರದ್ದೆಲ್ಲ ತುಂಬ ಸಹಾಯ ಆಯಿತು. ಸೊ ಐ ಕ್ವೈಟ್ ಎಂಜಾಯ್ಡ್ ದಟ್. ಸೊ ಮೋಸ್ಟ್ ಪ್ರಾಬಬ್ಲಿ ಅವ್ರ ಇನ್ಸ್ಟಿಟ್ಯೂಷನ್ಗೆ ಜಾಯಿನ್ ಆಗ್ತೀಯ ಅಂತ ಕೇಳೋ ಮುಂಚೆನೇ ನೀವು ಎಸ್ ಅವ್ರ ಸೆಂಟೆನ್ಸ್ ಇಲ್ಲ ಅಂದರೆ ನನಗೆ ನಾನು ಅಕಾಡೆಮಿಕ್ಸಲ್ಲಿ ಯಾವತ್ತೂ ನಾನು ಒಳ್ಳೆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡೋಂಥ ಕ್ಯಾರೆಕ್ಟರ್ ಅಲ್ಲ. ನಾನು ಎಕ್ಸ್ಟ್ರಾ ಕರಿಕ್ಯುಲರಲ್ಲೇ ಯಾವತ್ತೂ ಜಾಸ್ತಿ ಇದ್ದಿದ್ದು. ಸೊ ನನಗೆ ಹೆದರಿಕೆ ಇದ್ದಿದ್ದು, ನನಗೆ ಇದ್ರ ಬಗ್ಗೆ ತುಂಬ ಒಲವಿದೆ, ತುಂಬ ಇಂಟ್ರೆಸ್ಟ್ ಇದೆ. ಬಟ್ ನಾನು ಸ್ಕೂಲ್ಗೆ ಹೋಗಿ ಮತ್ತೆ ಫೇಲ್ ಆಗ್ತೀನಿ ಅಥವಾ ಮತ್ತೆ ಯುನೋ ಬಿಲೋ ಆವ್ರೇಜ್ ಅಥವಾ ಆವ್ರೇಜಿಗೆ ಬಂದ್ಬಿಡ್ತೀನಿ. ಸೊ ಬೇಡ, ಸ್ಕೂಲಿಗೆ ಹೋಗೋದು ಬೇಡ. ಹಾಗೆ ಅಲ್ಲಿ ಜಂಪ್ ಇನ್ ಟು ದ ಡೀಪ್ ಎಂಡ್ ಆ್ಯಂಡ್ ಲರ್ನ್ ಆನ್ ದ ಜಾಬ್ ಅಂತ. ಐ ಡಿಂಟ್ ಅಂದರೆ ಐ ರೋಟ್ ದ ಎಕ್ಸಾಮ್, FTI ಎಕ್ಸಾಮ್ ಬರೆದೆ. ಇನ್ಫ್ಯಾಕ್ಟ್ ನನ್ನ ಮೊದಲನ ಸಿನಿಮಾಟೋಗ್ರಫರ್ ಗೋಧಿಬಣ್ಣ ಸಿನಿಮಾಟೋಗ್ರಫರ್ ನಂದಕಿಶೋರ್ ಅಂತ. ನಾನು ಹೈದರಾಬಾದಲ್ಲಿ ಎಕ್ಸಾಮ್ ಆಗೋದು FTI. ಅದು ನಮಗೆ ಕನ್ನಡದ ಸೆಂಟರ್ ಇಲ್ಲ, ಇವತ್ತಿಗೂ ಇದೆಯೋ ಅಲ್ವೋ ಗೊತ್ತಿಲ್ಲ. ಬಟ್ ಹೈದರಾಬಾದಲ್ಲಿ ಎಕ್ಸಾಮ್ ಇದ್ದಿದ್ದು, ಅಲ್ಲಿ ಐ ಮೆಟ್ ಹಿಮ್ ಆ್ಯಂಡ್ ಹಿ ಎಂಡೆಡ್ ಅಪ್ ಬಿಕಮಿಂಗ್ ಮೈ ಸಿನಿಮಾಟೋಗ್ರಫರ್ ಫಾರ್ ಗೋಧಿಬಣ್ಣ. ಬಟ್ ಹಿ ವಾಸ್ ದ ಓನ್ಲಿ ಅದರ್ ಕನ್ನಡಿಗ ಬಾಯ್. ಸೊ ನಾವಿಬ್ಬರು ಎಕ್ಸಾಮ್ ಬರೆದ್ವಿ, ಬೋತ್ ಆಫ್ ಅಸ್ ಗಾಟ್ ಇನ್. ಬಟ್ ನಾನು ಐ ಡಿಂಟ್ ಟೇಕ್ ಅಪ್ ದ ಸೀಟ್ ಬಿಕಾಸ್ ನನಗೆ ಅದು ತುಂಬ ಹೆದರಿಕೆ ಇತ್ತು. ಇಲ್ಲೂ ಮೋಸ್ಟ್ಲಿ ಏನೋ ಮಿಸ್ ಹೊಡಿತಿದ್ದ ಅಂತ, ಬೇಡ ಯಾಕೆ ಸುಮ್ಮನೆ ಅಂತ. ಐ ಗಾಟ್ ಅನ್ ಆಪರ್ಚುನಿಟಿ ಟು ಅಸಿಸ್ಟ್. ಸೊ ಐ ವೆಂಟ್ ಇನ್ ಟು ಅಸಿಸ್ಟಿಂಗ್. ಸೊ ಇವನ್ ಐ ಗೆಸ್ ನೀವು ಆ ಪೇಪರ್ಗೆ ವರ್ಕ್ ಮಾಡಿದ್ದು ವೆರಿ ಫ್ಯೂ ಲೈಕ್ ಶಾರ್ಟ್ ಸ್ಪ್ಯಾನ್ ಇರಬಹುದು. ಅದಾದಮೇಲೆ ಯು ಎಂಟರ್ಡ್ ಲೈಕ್ ಆನ್ ಸೆಟ್ ವೆರಿ ವೆರಿ ಲೆಜೆಂಡ್ ಡೈರೆಕ್ಟರ್ ಗಿರೀಶ್ ಕಾಸರವಳ್ಳಿ ಸರ್ ಜೊತೆ ನೀವು ವರ್ಕ್ ಮಾಡಿದ್ದೀರಾ ಗುಲಾಬಿ ಟಾಕೀಸ್ ಫಿಲ್ಮ್ಗೆ. ಲೈಕ್ ನೀವು 300 ವರ್ಡ್ಸ್ ಇರೋದನ್ನ 600 ಮಾಡೋ ಟ್ಯಾಲೆಂಟ್ ಇಲ್ಲಿ ಕಲ್ತ್ರಿ. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸರ್ ಅಂಡರ್ ವರ್ಕ್ ಮಾಡಿ ಹೌ ವಾಸ್ ಇಟ್ ಆನ್ ಗುಲಾಬಿ ಟಾಕೀಸ್ ಸೆಟ್? ಅಂದರೆ ಸರ್ ಒಂಥರ ಎನ್ಸೈಕ್ಲೋಪೀಡಿಯಾ ಆಫ್ ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಹಿಸ್ ನಾಲೆಜ್ ಆಫ್ ದ ಕ್ರಾಫ್ಟ್. ಅಂದರೆ ಒನ್ ಆಫ್ ದ ವೆರಿ less respected elements in our industry that I notice is grammar of filmmaking ಗೆ ತುಂಬ ಒತ್ತಡ ಕೊಡಲ್ಲ. ಅಂದರೆ ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಪದಗಳ ಬಳಕೆ, ಒಂದು ಪದ ಅದ್ರ ಮುಂದೆ ಇಡೋದ್ರಿಂದ ಒಂದು ಅರ್ಥ ಬರುತ್ತೆ, ಅದಕ್ಕೆ ಹೇಳೋ ರೀತಿ ಒಂದಿರುತ್ತೆ. ನಾನು ಇವಾಗ ನಿಮ್ಗೆ ಸಡನ್ನಾಗಿ ಮಾತಾಡ್ಬೇಕಾದ್ರೆ ಜಿಬರೀಶಲ್ಲಿ ಮಾತಾಡಿದ್ರೆ ನಾನು ಹೇಳೋದು ಅರ್ಥ ಆಗಲ್ಲ ನಿಮಗೆ. ಬರವಣಿಗೆನೂ ಹಾಗೆ, ದರ್ ಇಸ್ ಅ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಸೊ ಸಿನಿಮಾ ಮಾಡೋದಕ್ಕೂ ನೀವು ಏನು ಬೇಕಾದ್ರೂ ಹೇಳ್ಬೋದು, ಕಮರ್ಷಿಯಲ್ ಫಿಲ್ಮ್ ಆದರೂ ಮಾಡ್ಬೋದು ಅಥವಾ ಆರ್ಟ್ ಫಿಲ್ಮ್ ಆದರೂ ಮಾಡ್ಬೋದು. ಬಟ್ ಗ್ರಾಮರ್ ಈಸ್ ಕಾನ್ಸ್ಟೆಂಟ್. ಅಂದರೆ ಕ್ಯಾಮ್ರಾನ ಹೆಂಗೆ ಉಪಯೋಗಿಸ್ತೀರಾ, ಶಾರ್ಟ್ ಏನಕ್ಕೆ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಸಿನಿಮಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಓದಿರಲೇಬೇಕು ಅಂತಿಲ್ಲ, ಬಟ್ ಅದು ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಸರವಳ್ಳಿ ಸರ್ ಆ ಪರ್ಸ್ಪೆಕ್ಟಿವಲ್ಲಿ ನಂಗೆ ಒಂಥರ ಫಿಲ್ಮ್ ಸ್ಕೂಲ್ ಇದ್ದಂಗೆ. ಬಿಕಾಸ್ ಅವ್ರದ್ದು ಯೂಸೇಜ್ ಆಫ್ ಲೆನ್ಸ್, ಯೂಸೇಜ್ ಆಫ್ ಫ್ರೇಮ್, ಒಂದು ಇವಾಗ ಸಾಧಾರಣವಾಗಿರೋ ಒಂದು ಗೋಡೆನ ಹೆಂಗೆ ಅದನ್ನು ಕ್ಯಾಮ್ರಾ ಮತ್ತು ಲೈಟಿಂಗಲ್ಲಿ ಅದನ್ನು ಬೇರೆ ಥರ ಹೆಂಗೆ ನಂಬಿಸ್ಬೋದು ಜನರನ್ನ ಅನ್ನೋದು ಐ ವಾಸ್ ವೆರಿ ಫ್ಯಾಸಿನೇಟೆಡ್. ಅಂದರೆ ಕೆಲವೊಂದು ವಿಷಯಗಳು ಅವ್ರು ಮಾಡ್ತಾ ಇರ್ಬೇಕಾದ್ರೆ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಏನು ಮಾಡ್ತಾ ಇದ್ದಾರೆ ಇವರು, ಏನೋ ಮಾಡ್ತಾ ಇದ್ದಾರೆ, ನಂಗೆ ಅರ್ಥ ಆಗ್ತಾ ಇಲ್ಲ ಆ ಥರ. ಯಾಕೆಂದರೆ ಒಂದು ಸೀನು ನಮಗೆ ಯಾವುದೋ ಒಂದು ಕಾರಣದಿಂದ ಮರ್ತೋಗ್ಬಿಟ್ಟಿದೆ, ನನಗೆ ಯಾವುದೋ ಒಂದು ಕಾರಣದಿಂದ ಇನ್ಕಂಪ್ಲೀಟ್ ಆಯಿತು, ಶೂಟ್ ಮಾಡೋಕ್ಕೆ ಆಗಲಿಲ್ಲ. ನಾವು ಶೂಟ್ ಮಾಡ್ತಾ ಇದ್ದಿದ್ದು ಉಡುಪಿ ಹತ್ರ ಒಂದು ಸಣ್ಣ ಊರಲ್ಲಿ, ಫಿಶಿಂಗ್ ವಿಲೇಜಲ್ಲಿ. ಸೊ ವಾಪಸ್ ಬಂದ್ಬಿಟ್ವಿ. ಅರ್ಧ ಸೀನು ಶೂಟ್ ಮಾಡಿದ್ದೀವಿ, ಸಮುದ್ರದ ಬ್ಯಾಕ್ ಡ್ರಾಪ್ ಇದೆ ಅದರಲ್ಲಿ. ಸೊ ಅರ್ಧ ಸೀನ್ ಅಲ್ಲಿ ಶೂಟ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಅದರದ್ದು ಅರ್ಧ ಸೀನ್ ಶೂಟ್ ಮಾಡೋಣ ಅಂತ ಹೇಳಿದ್ರು. ನಾನು ಬೆಂಗಳೂರಲ್ಲಿ ಅರ್ಧ ಸೀನ್ ಹೆಂಗೆ ಶೂಟ್ ಮಾಡ್ತೀರಾ, ಅಲ್ಲಿ ಅರ್ಧ ಸೀನ್ ಶೂಟ್ ಮಾಡಿದ್ದೀರಾ ಅಂತ. ಸೊ ಇಲ್ಲೆಲ್ಲೋ ಯಾವುದೋ ಒಂದು ಕನಕಪುರ ಆ ಥರ ಒಂದು ಜಾಗಕ್ಕೆ ಹೋದ್ವಿ. ಅಲ್ಲಿ ತೆಂಗಿನಕಾಯಿ ತೋಟಗಳದು ಒಂದು 4-5 ತೆಂಗಿನಕಾಯಿ ಮರ ಬೇಕಾಗಿತ್ತು. ಅವರು ತೆಂಗಿನಕಾಯಿ ಅಂದರೆ ಇಲ್ಲಿ ಶೂಟ್ ಮಾಡಿ, ಈ ಕಡೆ ಆರ್ಟಿಸ್ಟ್ನ ನಿಲ್ಲಿಸಿ, ಈ ಕಡೆದು ಏನೇನು ಸೀಕ್ವೆನ್ಸ್ ಇದೆ ಅದನ್ನು ಸಂಪೂರ್ಣ ಶೂಟ್ ಮಾಡಿದ್ರು. ಎರಡು ಕೂರಿಸಿದಾಗ ನನಗದು ಇಟ್ ಸೀಮ್ಸ್ ವೆರಿ ಬೇಸಿಕ್ ನಾವು, ಬಟ್ ವೆನ್ ಯು ಆರ್ ಟ್ರೈಂಗ್ ಟು ಲರ್ನ್ ಸಿನಿಮಾ, ಅದು ಎಷ್ಟು ಚೆನ್ನಾಗಿ ಸ್ಟಿಚ್ ಆಗುತ್ತೆ ಅಂದರೆ, ನನಗೆ ಗೊತ್ತು ದಟ್ ಒಂದು ಸೀನು, ಒಂದು ಪರ್ಫಾರ್ಮೆನ್ಸು ಉಡುಪಿಲಿ ತೆಗ್ದಿರೋದು, ಇನ್ನೊಂದು ಸೀನು 25 ದಿನದ ನಂತರ ಇಲ್ಲೆಲ್ಲೋ ಕನಕಪುರದಲ್ಲಿ ತೆಗ್ದಿರೋದು. ಬಟ್ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅದು ಅನ್ಸಲ್ಲ.
ನನಗದು ತುಂಬ ಚೀಟಿಂಗ್ ಮಾಡ್ಬೋದು ಹಾಗಾದ್ರೆ. ಅಂದರೆ ತುಂಬ ದ ಹೆಂಗೆ ಒಂದು ಸುಳ್ಳು ಹೇಳ್ತೀವಿ ಸಿನಿಮಾಲಿ ಅನ್ನೋದು, ಒಂದು ಕಥೆನ ಹೆಂಗೆ ಕಟ್ತೀವಿ, ಅದನ್ನ ಹೆಂಗೆ ಒಂದು ಆಡಿಯನ್ಸ್ನ ಡಿಸ್ಟ್ರಾಕ್ಟ್ ಮಾಡದೇ ಇರೋಂಗೆ ಮಾಡಬಹುದು ಕ್ರಾಫ್ಟ್ ಗೊತ್ತಿದ್ರೆ ಅಂತ. ಆ್ಯಂಡ್ ಅದು ಕಮ್ಮಿ ಬಜೆಟಲ್ಲಿ ಮಾಡ್ಬೋದು. ನಿಮಗೆ ಕ್ರಾಫ್ಟ್ ಗೊತ್ತಿದ್ದಷ್ಟು ನೀವು ಅದರಲ್ಲಿ ಎಷ್ಟು ಸ್ಟ್ರಾಂಗ್ ಆಗ್ತಿರೋ ನಿಮ್ಮ ಬಜೆಟ್ ಮೇಲೆ ಅಷ್ಟು ಹಿಡಿತ ಆಗುತ್ತೆ. ಬಿಕಾಸ್ ನೀವು ಆ ಫ್ರೇಮ್ಗೋಸ್ಕರ ಮಾತ್ರ ಕೆಲಸ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಮೈ ಬಿಗ್ಗೆಸ್ಟ್ ಲರ್ನಿಂಗ್ ಫ್ರಮ್ ಕಾಸರವಳ್ಳಿ ಸರ್. ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿದ್ದು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಲ್ಸೋ ನೀವು ಹೇಳಿರೋದು ಒಂದು ಚಿಕ್ಕ ವಿಷಯ ಆಗಿರ್ಬೋದು, ಬಟ್ ಈ ಥರ ನೀವು ಎಷ್ಟೋ ಒಂದು ಆಸ್ಪೆಕ್ಟ್ಸ್ನ ಒಂದು ಸೆಟ್ಟಲ್ಲಿ ಥ್ರೂ ವರ್ಕಿಂಗ್ ಅಂಡರ್ ಹಿಮ್ ಕಲ್ತಿರ್ತೀರ. ಅಂದರೆ ತುಂಬ ವಿಷಯಗಳು ಅವ್ರ ಜೊತೆ ನಾನು ತುಂಬ ಅಂದರೆ ತುಂಬ 2-3 ಸಲ ಡಿಸ್ಕಷನ್, ಅಂದರೆ ನಾನು ತುಂಬ ಪ್ರಶ್ನೆಗಳು ಕೇಳ್ತಾ ಇದ್ದೆ, ಇದ್ಯಾಕೆ ಹಿಂಗೆ ಅಂತ. ಬಟ್ ಅವರು ಸೂಪರ್ ತುಂಬಾ ಒಂಥರ ಸೂಕ್ಷ್ಮವಾಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವತ್ತೂ ಕೋಪ ಮಾಡ್ಕೊತಾ ಇರಲಿಲ್ಲ. ತುಂಬ ಅಂದರೆ ವೆರಿ ನೈಸ್ ಆ್ಯಸ್ ಅ ಪರ್ಸನ್ ಆಲ್ಸೋ. ತುಂಬ ಸ್ವೀಟ್. ಆ್ಯಂಡ್ ಅವ್ರದ್ದು ಫಿಲ್ಮ್ಗಳು, ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಫಿಲ್ಮ್ಸ್, ಅವ್ರ ಸಿನಿಮಾಗಳು ನೋಡೋದ್ರಿಂದ ನಿಮಗೆ ತುಂಬ ಯು ಕ್ಯಾನ್ ಲರ್ನ್ ಸೋ ಮಚ್. ಅದು ಇಟ್ ಮೈಟ್ ನಾಟ್ ಬಿ ಕಮರ್ಷಿಯಲ್, ಇಟ್ ಮೈಟ್ ಬಿ ಬೋರಿಂಗ್ ಫಾರ್ ಸಮ್ ಪೀಪಲ್, but there is a certain finesse to the craft. There is a good element of storytelling. That's something that is very rare. ಮುಂದೆ ಹೋದಷ್ಟು ಅವ್ರ ಕ್ರಾಫ್ಟು ಮತ್ತು ಅವ್ರ ಸಿನಿಮಾಗಳು ಜಾಸ್ತಿ ದಿನ ಉಳಿಯತ್ತೆ. ದಟ್ ಈಸ್ ದ ಬ್ಯೂಟಿ ಅಬೌಟ್ ಹಿಸ್ ವರ್ಕ್. ಆ್ಯಂಡ್ ಪ್ರಶ್ನೆ ಕೇಳಕ್ಕೆ ಇಷ್ಟ ಇರೋರಿಗೆ ಉತ್ತರ ಕೊಡಕ್ಕೆ ಇಷ್ಟ ಇರೋರಿದ್ರೆ ಇಟ್ ಮೇಕ್ಸ್ ದ ರೈಟ್ ಕಾಂಬಿನೇಷನ್ ಅಂತ ಅನ್ಸುತ್ತೆ. ಆ್ಯಂಡ್ ನೀವು ಅವ್ರಿಗೆ ಹೆಂಗೆ ವರ್ಕ್ ಮಾಡಿದ್ರು ಅದೇ ಥರ ಜೇಕಬ್ ವರ್ಗೀಸ್ ಸರ್ಗೂ ಕೂಡ ನೀವು ಪೃಥ್ವಿ ಮೂವಿಗೆ ವರ್ಕ್ ಮಾಡಿದ್ರಿ. ಐ ಗೆಸ್ ಬೋತ್ ಆರ್ ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಮೂವೀಸ್ ನೀವು ವರ್ಕ್ ಮಾಡಿರೋದು. ನೀವು ಹೇಳ್ದಂಗೆ ಗ್ರಾಮರ್ ಸಿಮಿಲರ್ ಇದ್ರೂ ಸಹ ಯಾವ ಆಸ್ಪೆಕ್ಟ್ಸ್ ಅಂದರೆ ಗುಲಾಬಿ ಟಾಕೀಸ್ ಥರದ ಫಿಲಮ್ಗೂ ಅಥವಾ ಪೃಥ್ವಿ ಥರದ ಫಿಲಮ್ಗೂ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ? ಅಂದರೆ ನನಗೆ ಗುಲಾಬಿ ಟಾಕೀಸ್ ಮಾಡ್ಬೇಕಾದ್ರೆ ನಾನು ಸರ್ಗೆ ಒಂದು ಪ್ರಶ್ನೆ ಕೇಳಿದ ಜ್ಞಾಪಕ ನನಗೆ. ಅಂದರೆ ನಾವೊಂದು ಆ ಸಿನಿಮಾ ನೀವು ನೋಡಿದ್ರೆ ಆ್ಯಕ್ಚುಲಿ ಒಂದು ಗ್ಲೋಬಲೈಸೇಷನಿಂದ ಲೋಕಲ್ ಫಿಶರ್ ಕಮ್ಯುನಿಟಿಗೆ ಅದರದ್ದು ಏನು ಇಂಪ್ಯಾಕ್ಟ್ ಆಗುತ್ತೆ, ಅವ್ರ ಕೆಲಸಗಳಿಗೆ ಹೆಂಗೆ, ಅವ್ರಿಗೆ ಇಂಡಸ್ಟ್ರಿಯಲೈಸೇಷನ್ ಆಫ್ ಫಿಶಿಂಗ್ ಇಂಡಸ್ಟ್ರೀಸಿಂದ ಕಾಮನ್ ಮ್ಯಾನಿಗೆ ಹೆಂಗೆ, ಅಂದರೆ ನಾವು ಹೋಗಿ ಬೆಳಗ್ಗೆ 3 ಗಂಟೆಗೆ ಹೋಗಿ ಮೀನು ಹಿಡಿಯೋನ್ಗೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಸಬ್ ಟೆಕ್ಸ್ಟ್ ಇದೆ ಸಿನಿಮಾಲಿ. ನನಗೆ ಕಾಡ್ತಾ ಇದ್ದಿದ್ದು, ನಾವು ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಆ ಜನರ ಮಧ್ಯದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಬಟ್ ಸಿನಿಮಾ ಅವ್ರಿಗೆ ತಲುಪೋದೇ ಇಲ್ಲ, ಅವ್ರು ನೋಡೋದೇ ಇಲ್ಲ ಸಿನಿಮಾ. ಬಿಕಾಸ್ ಅವ್ರದ್ದು ಟೇಸ್ಟಿಗೆ ಮಾಡಿಲ್ಲ ಸಿನಿಮಾ. ಅದು ಇಟ್ ಈಸ್ ಮೇಡ್ ಫಾರ್ ವೆರಿ ನೀಶ್ ಆಡಿಯನ್ಸ್. ಸೊ ನಾವು ಅದು ಅಂದರೆ ಇಂಪ್ಯಾಕ್ಟ್ ಏನು ಅವಾಗ ಸಿನಿಮಾದ್ದು ತುಂಬ ಪವರ್ಫುಲ್ ಲ್ಯಾಂಗ್ವೇಜ್, ಅದು ತುಂಬ ಪವರ್ಫುಲ್ ಮೀಡಿಯಮ್ ಅಲ್ವಾ. ಸೊ ನನಗೆ ಅದು ಯಾವಾಗಲೂ ಕಾಡೋದು. ಅಂದರೆ ಬಟ್ ನಾವು ಅವ್ರಿಗೆ ತಲುಪಿಸ್ತಾ ಇಲ್ವಲ್ಲ ಸಿನಿಮಾನ ಅಂತ. ದಟ್ ಈಸ್ ದ ಬ್ಯೂಟಿ ಆಫ್ ಕಮರ್ಷಿಯಲ್ ಫಿಲ್ಮ್ಸ್. ಅಂದರೆ ಇಟ್ ಗೋಸ್ ಡೈರೆಕ್ಟ್ಲಿ ಟು ದ ಆಡಿಯನ್ಸ್. ಅಂದರೆ ಇಟ್ ಡಸಂಟ್ ಹ್ಯಾವ್ ಟು ಬಿ ಅಬೌಟ್ ಮೆಸೇಜ್ ಕೊಡಲೇಬೇಕು ಅಂತ. ಐ ಆಮ್ ಆ್ಯಕ್ಚುಲಿ ದಿ ಆಪೋಸಿಟ್ ಕ್ಯಾಂಪ್. ಐ ಬಿಲೀವ್ ಸಿನಿಮಾ ಶುಡ್ ನಾಟ್ ಬಿ ಅಬೌಟ್ ಮೆಸೇಜಸ್. ನಾನು ಮೆಸೇಜ್ ಕೊಡೋಕೆ ನಾನು ಯಾರೂ ಅಲ್ಲ ಸೊಸೈಟಿಲಿ. ನನ್ನ ಜೀವನನೇ ಕರೆಕ್ಟಾಗಿ ನಾನು ಇನ್ನೂ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು ಅನ್ನೋ ಡಿಸಿಪ್ಲಿನ್ ನಾನು ಇನ್ನೂ ಇವತ್ತು ಐ ಆಮ್ 40 years old, ನನಗೆ ಅದು ಇನ್ನೂ ಕರೆಕ್ಟಾಗಿ ಬಂದಿಲ್ಲ. ಸೊ ನಾನು ಸಮಾಜಕ್ಕೆ ಬುದ್ಧಿವಾದ ಹೇಳ್ತೀನಿ ಅನ್ನೋದು ತುಂಬ ತಪ್ಪಾಗತ್ತೆ. ಸೊ ಐ ಡೋಂಟ್ ಲೈಕ್ ಟಾಕಿಂಗ್ ಡೌನ್, ಐ ಲೈಕ್ ಟಾಕಿಂಗ್ ಟು ದಿ ಆಡಿಯನ್ಸ್ ಅಟ್ ಅನ್ ಈಕ್ವಲ್ ಪ್ಲೇನ್. ಸೊ ನಾನು ಕಮರ್ಷಿಯಲ್ ಸಿನಿಮಾಲಿ ಬಟ್ ಯು ಕ್ಯಾನ್ ಗೆಟ್ ಯುವರ್ ಏನೋ ಒಂದು ನಡೀತಾ ಇದೆ, ಸಿನಿಮಾ ಇಸ್ ಅ ರಿಫ್ಲೆಕ್ಷನ್ ಆಫ್ ಸೊಸೈಟಿ ಅಂತ ನೋಡೋದಾದ್ರೆ ದೆನ್ ದೇ ಕ್ಯಾನ್ ಅಟ್ ಲೀಸ್ಟ್ ಸಿ ದ ರಿಫ್ಲೆಕ್ಷನ್. ಆ ಆಕ್ಸೆಸ್ ಇದೆ ನನಗೆ. ಆರ್ಟ್ ಫಿಲ್ಮ್ಸಲ್ಲಿ ಐ ಲವ್ ಸ್ಟೋರಿ ಟೆಲ್ಲಿಂಗ್. ಐ ಲವ್ ಇಟ್ ಆ್ಯಸ್ ಅ ಮೀಡಿಯಮ್ ಆಫ್ ಆರ್ಟ್, ಬಟ್ ಇಟ್ ಕ್ಯಾನ್ ಆಲ್ಸೋ ಬಿಕಮ್ ವೆರಿ ದಟ್ ಹೋಲ್ ಒಂದು ಈಕೋಸಿಸ್ಟಮ್ ಈಸ್ ವೆರಿ ಒಂಥರ ಸ್ನೇಕ್ ಈಟಿಂಗ್ ಇಟ್ಸ್ ಓನ್ ಟೇಲ್ ಟೈಪ್ ಆಫ್ ಅ ಸಿಚುವೇಶನ್. ನಾನು ಅಂದರೆ ಸರ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅಥವಾ ಆ ಈಕೋಸಿಸ್ಟಮ್ ಬಗ್ಗೆ ಹೇಳ್ತಾ ಇರೋದು. ದೇರ್ ಇಸ್ ಅ ಲಾಟ್ ಆಫ್ ಒಂಥರ ಇಂಟೆಲೆಕ್ಚುವಲ್ ಗೇಟ್ ಕೀಪಿಂಗ್. ನಾನು ಗೊತ್ತು ಸಿನಿಮಾ ಏನು, ಅವ್ರಿಗೆ ಅದು ಸಿನಿಮಾ ಅಲ್ಲ, ಕಮರ್ಷಿಯಲ್ ಅದು. ಅಂದರೆ ದಟ್ ಕಮರ್ಷಿಯಲ್ ಆದರೆ ಏನು ಇವಾಗ ಒಬ್ಬ ಯಾವನೋ ಎಲ್ಲೋ ಕೆಲಸ ಮಾಡೋನು, ಹಿ ವಾಂಟ್ಸ್ ಟು ಕಮ್ ವಾಚ್ 2 hours ಎಂಟರ್ಟೈನ್ಮೆಂಟ್, ಅದ್ರಲ್ಲಿ ತಪ್ಪಿಲ್ಲ. ಸೊ ನನಗೆ ಸಿನಿಮಾದ್ದು ನನ್ನಲ್ಲಿ ಯಾವ ಸಿನಿಮಾಗೆ ನಾನು ಸೂಟ್ ಆಗ್ತೀನಿ ಅನ್ನೋದು ನನಗೆ ಸವಾರಿ ಮಾಡ್ಬೇಕಾರೆ, ಜೇಕಬ್ ಸರ್ ಜೊತೆ ಮಾಡ್ಬೇಕಾರೆ ರಿಯಲೈಸ್ ಆಯಿತು.
ದಟ್ ದಿಸ್ ಈಸ್ ವೇರ್ ಐ ಐಡೆಂಟಿಫೈ ವಿತ್. ಐ ವಾಂಟ್ ಟು ಬಿ ಸೀನ್ ಬೈ ಪೀಪಲ್. Yeah. ಯಾರೋ ಇಂಟೆಲೆಕ್ಚುವಲ್ಸು ನನಗೆ ಸಿನಿಮಾ ಏನೋ ತುಂಬ ಚೆನ್ನಾಗಿದೆ ಅನ್ನೋದು ನನಗೆ ಮ್ಯಾಟರ್ ಆಗಲ್ಲ. ಐ ವಾಂಟ್ ಟು ರೀಚ್ ಪೀಪಲ್ Yes. ಇನ್ ದ ಥಿಯೇಟರ್ಸ್. ಸೊ ವೆನ್ ಐ ಸಾ ಸವಾರಿ ಜನರು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿದ ರೀತಿ ನೋಡಿ, ಐ ವಾಸ್ ಲೈಕ್, this is more fulfilling for me as an experience. This is Yeah. strictly personally about my opinion and my individual experience. ಇದು ಹಿಂಗೆ ಹಂಗೆ ಅಂತ ನಾನು ಹೇಳ್ತಾ ಇಲ್ಲ. How I discovered what brand of filmmaking I want to get into Yeah. is by doing a very art film with somebody legendary like Kasaroli sir, and watching that whole films travel and film festivals ಅಲ್ಲಿ ತುಂಬ ನಾನು ಎಲ್ಲ film festivals I used to make it a point to go see. ದೆನ್ ನನಗೆ ಇಂಟೆಲೆಕ್ಚುವಲ್ ಗೇಟ್ ಕೀಪಿಂಗ್ ಆಫ್ ಸಿನಿಮಾ ಇಷ್ಟ ಆಗಲಿಲ್ಲ. ಐ ವಾಂಟೆಡ್ ಸಿನಿಮಾ ಟು ಬಿ ಡೆಮೋಕ್ರಾಟಿಕ್. ಎಲ್ಲರೂ ನೋಡಬೇಕು, ಎಲ್ಲರಿಗೂ. ನಾನು ಇವಾಗ ನಾನು ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲರಿಗೆ ಮಾಡೋದು, ಬಟ್ ಕೆಲವೊಂದೇ ಜನ ನೋಡ್ತಾರೆ ಅದನ್ನ. ಸೊ ದೆನ್ ಯು ಹ್ಯಾವ್ ಟು ಸೇ ಓಕೆ, ದಟ್ ಈಸ್ ಮೈ ಪ್ಯಾಕ್, ಐ ವಿಲ್ ಮೇಕ್ ಸಿನಿಮಾ ಫಾರ್ ದಟ್. ಸೊ ನಂಗೆ ಡಿಸ್ಕವರಿ ಆಫ್ ಮೈ ಸಿನಿಮಾ ಐ ರಿಯಲೈಸ್ ಬೈ ವರ್ಕಿಂಗ್ ವಿತ್ ಜೇಕಬ್ ಸರ್. ಆ್ಯಂಡ್ ಬಟ್ ಜೇಕಬ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಹೀಸ್ ಸೆನ್ಸಿಬಿಲಿಟಿ ವೈಸ್ ಆಲ್ಸೋ ಸೂಪರ್. ಅವರಿಂದ ಒಂದು ಸಿಕ್ಕಾವಡೆ ಕಳ್ತೀನಿ ನಾನು. ಅಂದರೆ ಹೆಂಗೆ ಸೆಟ್ ಹೆಂಗೆ ಹ್ಯಾಂಡಲ್ ಮಾಡೋದು, ಹೌ ಡು ಯು ಕಮ್ಯುನಿಕೇಟ್ ವಿತ್ ಆ್ಯಕ್ಟರ್ಸ್ ಆ್ಯಂಡ್ ಯುನೋ ಅ ಲಾಟ್ ಆಫ್ ಥಿಂಗ್ಸ್ ಐ ಹ್ಯಾವ್ ಅಬ್ಸರ್ವ್ಡ್. ಹಂಗೆ ಎಡಿಟಿಂಗಿಗೆ ತುಂಬ ಅಂದರೆ ಜೇಕಬ್ ಸರ್ದು ಬಿಗ್ಗೆಸ್ಟ್ ಟ್ರೇಟ್ ಏನು ಅಂದರೆ ತುಂಬ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಕೊಟ್ಬಿಡ್ತಾರೆ, ನೀವು ಮಾಡ್ತೀರಾ ಅಂತ. ಸೊ ಇಟ್ಸ್ ಲೈಕ್ ನಂಗೆ ಬರತ್ತಾ ಇದು ಮಾಡೋಕ್ಕೆ ಅಂತ ನಿಮಗೆ ಒಂಥರ ಡೌಟ್ ಆಗುತ್ತೆ. ಸೊ ಥ್ರೂ ದ ಕೋರ್ಸ್ ಆಫ್ ದ ಜಾಬ್ ಯು ರಿಯಲೈಸ್ ಓಕೆ ನನ್ನಲ್ಲಿ ಇದೆ, ಇದು ನಾನು ಮಾಡೋಕ್ಕೆ ಸಾಧ್ಯ ಇದೆ, ನಾನು ಹ್ಯಾಂಡಲ್ ಮಾಡ್ಬೋದು ಒಂದು ಸೆಟ್ನ ಅಂತ. ಸೊ ಆ ಥರ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಮೆಂಟರ್ಸ್ ದಟ್ ವೇ. ಸೊ ಎಂಜಿನಿಯರಿಂಗ್ ಅಲ್ಲಿ ನೀವು ಆನ್ ದ ಜಾಬ್ ಟ್ರೈನಿಂಗ್ ಆಗ್ತಿತ್ತು, ನಿಮಗೆ ಆನ್ ದ ಸೆಟ್ ವರ್ಕಿಂಗ್ ವಿತ್ ಸಚ್ ಡೈರೆಕ್ಟರ್ಸ್, ನಿಮಗೆ ಆನ್ ದ ಸೆಟ್ ಟ್ರೈನಿಂಗ್ ಚೆನ್ನಾಗಿತ್ತು. ಆ್ಯಂಡ್ ದೆನ್ ವಿ ಆಲ್ ಎಂಡೆಡ್ ಅಪ್, ನೀವು ಹೇಳಿದಿರ ಒಂದು ಕಡೆ ಕೂಡ ದಟ್ ಯು ಮೇಕ್ ಮೂವೀಸ್ ಫಾರ್ ಆಡಿಯನ್ಸ್ ಆ್ಯಂಡ್ you have to pull them and ask them to come and sit in the theaters and make them watch ಅಂತ. ಸೊ ಹಾಗೆ ಮಾಡಿದ್ದು ನೀವು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ನಮಗೆಲ್ಲ ಒಂದು ಸ್ವಲ್ಪ ಹೊತ್ತು ನಾವು ಎಲ್ಲೋ ಬೇರೆ ವರ್ಲ್ಡಲ್ಲಿ ಇದ್ದೀವಿ ಆ್ಯಂಡ್ ವಿ ಲಿಟ್ರಲಿ ವಾಂಟ್ ಟು ಸರ್ಚ್ ದಟ್ ಪರ್ಸನ್, ಎಲ್ಲಿದ್ದಾರೆ ಪಾಪ, ಅವ್ರಿಗೆ ಆಲ್ಝೈಮರ್ಸ್ ಈ ಥರ ಒಂದು ಕಾಯಿಲೆಯಿಂದ ಅವರು ಬಳಲ್ತಿದ್ದಾರೆ ಅನ್ನೋದೇ ಒಂದು, ಎಸ್ಪೆಷಲಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಇಟ್ ಗೇವ್ ಅ ವೆರಿ ವೆರಿ ನ್ಯೂ ಏನಂತಾರೆ ಫ್ರೆಶ್ನೆಸ್ ಅಂತ ಹೇಳ್ಬೋದು ಫಾರ್ ಆಡಿಯನ್ಸ್ ಆ್ಯಸ್ ವೆಲ್. ನೀವು ಯಾವಾಗ ಫಸ್ಟು ಪದ ಬರೆದಿದ್ದು ಕಥೆಗೆ ಆ್ಯಂಡ್ ಹೌ ಇಟ್ ಎಂಡೆಡ್ ಅಪ್ ಇನ್ ಥಿಯೇಟರ್ಸ್? ಅದು ತುಂಬ ದೊಡ್ಡ ಕತೆ. ಅಂದರೆ ನಾನು ಫಸ್ಟು ಒಂದು ಸ್ಕ್ರಿಪ್ಟು ಸಪ್ತಾಹದ ನಾನು ಫಸ್ಟ್ ಸ್ಕ್ರಿಪ್ಟ್ ಬರೆದಿದ್ದು, ಬಟ್ ಅದು ಯಾವುದೋ ಕಾರಣಾಂತರದಿಂದ ಅದು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಇನ್ನೊಂದು ಸ್ಟೋರಿ, ನಾನೊಂದು ಕತೆ ಬರೆದಿದ್ದೆ. ಅದರಲ್ಲಿ ಕಥೆಯಲ್ಲಿ ಏನು ಕೋರ್ ಏನು ಅಂದರೆ, ಒಂದು ಲಾಟ್ರಿ ಟಿಕೆಟ್ ಇರುತ್ತೆ. ಒಂದು ಮಧ್ಯಮ ವರ್ಗದ ಒಂದು ಫ್ಯಾಮಿಲಿ, 2 ಮಕ್ಕಳಿರ್ತಾರೆ. ಸೊ ಲಾಟ್ರಿ ಟಿಕೆಟು ಇವನು ಹಿರಿ ಮಗ ಅಂದರೆ ದ ಎಲ್ಡೆಸ್ಟ್ ಸನ್ ತುಂಬ ಫಿನಾನ್ಷಿಯಲ್ ಪ್ರಾಬ್ಲಮಲ್ಲಿ ಇರ್ತಾನೆ. ಸೊ ಅವಾಗ ಲಾಟ್ರಿ ಟಿಕೆಟು ತಾತ ಇರ್ತಾರಲ್ಲ ಅವರಪ್ಪ, ಅವರು ಮಿಸ್ಪ್ಲೇಸ್ ಮಾಡಿಬಿಡ್ತಾರೆ. ಬಿಕಾಸ್ ಅವ್ರಿಗೆ ಈ ಮೆಮೊರಿ ಕಾಯಿಲೆ ಇದೆ, ಆಲ್ಝೈಮರ್ಸ್ದು ಕಾಯಿಲೆ ಇದೆ. ಸೊ ಅವ್ರು ಮಿಸ್ಪ್ಲೇಸ್ ಮಾಡಿಬಿಡ್ತಾರೆ. ಸೊ ಮಗ ಆ ದುಡ್ಡಿನ ಇದರಲ್ಲಿ ಅಂದರೆ ಗೆದ್ದಿದೆ, ಲಾಟ್ರಿ ಟಿಕೆಟ್ ಗೆಲ್ಲತ್ತದು, ಬಟ್ ಅದು ಟಿಕೆಟ್ ಇಲ್ಲ ಬಿಕಾಸ್ ಅಪ್ಪ ಅದನ್ನು ಮಿಸ್ಪ್ಲೇಸ್ ಮಾಡ್ಯಾರ. ಸೊ ಅಲ್ಲಿ ಹುಟ್ಟಿದ್ದು ಆ್ಯಕ್ಚುಲಿ ಐಡಿಯಾ ಅದು. ಸೊ ನಾನು ಕತೆ ಬರೆದು ಸುಮಾರು ಸೈಕಲ್ ಹೊಡೆದೆ, ಪ್ರೊಡ್ಯೂಸರ್ಸ್ ಎಲ್ಲ ಮೀಟ್ ಮಾಡಿದೆ, ಅದು ವರ್ಕೌಟ್ ಆಗಲಿಲ್ಲ. ಸೊ ಆವಾಗ ನಾನೊಂದು ಲೈನ್ ಬರ್ತಿದ್ದೆ, ಬಟ್ ಅದು ತುಂಬ ಎಲ್ಲೆಲ್ಲೋ ಹೋಗಿತ್ತು. ಅಂದರೆ ನಂದು ಆ ಸ್ಟೇಟ್ ಆಫ್ ಮೈಂಡ್ಗೆ, ಆ ಮೆಚುರಿಟಿಗೆ ಆ ಕತೆ ಇಟ್ ಹೆಡ್ ಟೇಕನ್ ಇಟ್ಸ್ ಓನ್ ಶೇಪ್, which I had abandoned at one point of time because opportunities ಯಾವುದು ಸಿಗ್ತಾ ಇರಲಿಲ್ಲ. ನನಗೆ ಆವಾಗ ಈ ಲವ್ ಚೂರ್ಮುರಿ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಬಂತು. ನನ್ನ ಕತೆ ಅಲ್ಲ ಆ್ಯಂಡ್ ನನ್ನ ಥರ ಸ್ಟೋರಿ ಅಲ್ಲ, ನಾನು ಯಾವತ್ತೂ ಆ ಥರ ಕತೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ಯಾರೋ ಪ್ರೊಡ್ಯೂಸರ್ ಬಂದು ನನಗೆ ಈ ಥರ ಒಂದು ಕತೆ ಇದೆ, ನೀನು ಅದಕ್ಕೆ ಬರವಣಿಗೆ ಮಾಡು ಅಂತ ಇನ್ಯಾರೋ ಡೈರೆಕ್ಟ್ ಮಾಡ್ತಾರೆ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಅದು ಕತೆ ಬರಿತಾ ನೀನೇ ಡೈರೆಕ್ಷನ್ ಮಾಡು ಅಂತ ಬಂದರು. ಸೊ ಆ ಫಿಲ್ಮ್ಗೆ ಆ್ಯಕ್ಚುಲಿ ಡೈಲಾಗ್ಸ್ ಬರೆದಿದ್ದು ಸಂತೋಷ್ ಆನಂದರಾಮ್. ನಾನು ಸಂತೋಷ್ನ ಅವಾಗ ಭೇಟಿ ಆಗಿದ್ದೆ ಆ್ಯಂಡ್ ಅವಾಗ ಸೂಪರ್ ರೈಟರ್ ಅವರು. ಸೊ ಇಟ್ಸ್ ಲೈಕ್ ನೀವು ಡೈಲಾಗ್ ಬರೆದ್ರೆ ಸೂಪರ್ ಆಗಿರುತ್ತೆ ಅಂತ ಸಂತೋಷ್ ಅವ್ರ ಡೈಲಾಗ್ಸ್ ಎಲ್ಲ ಬರೆದು ಫಿಲ್ಮ್ ಎಲ್ಲ ಆಯಿತು, ಮುಹೂರ್ತ ಸ್ಕ್ರಿಪ್ಟ್ ಎಲ್ಲ ಆಯಿತು. ದೀಪಾ ಸನ್ನಿಧಿ ಅವರು ಮತ್ತು ಚೇತನ್ ಚಂದ್ರ ಕಾಸ್ಟ್ ಮಾಡಿ ಮುಹೂರ್ತ ಎಲ್ಲ ಅನೌನ್ಸ್ ಆಗಿ
ಪುನೀತ್ ಸರ್ ಬಂದು ಕ್ಲಾಪೆಲ್ಲ ಕೊಟ್ಟು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗಬೇಕು. ಸೊ ದುಡ್ಡಿಲ್ಲ ಪ್ರೊಡ್ಯೂಸರ್ ಹತ್ರ, ಸಮ್ ಫಿನಾನ್ಷಿಯಲ್ ಏನೋ ಇದಾಗಿ ಫಿಲ್ಮ್ ಮಾಡೋಕ್ಕಾಗಲಿಲ್ಲ. ದೆನ್ ಐ ಫೌಂಡ್ ಔಟ್ ದಟ್ ಫಿಲ್ಮ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಸೊ ಐ ವಾಸ್ ವೆರಿ ಹಾರ್ಟ್ ಬ್ರೋಕನ್. ನಾನು ಆಲ್ಮೋಸ್ಟ್ ಒಂದು ಕಾಲ್ಕರ್ ವರ್ಷ ಕೆಲಸ ಮಾಡಿದ್ದೆ. ಆ್ಯಂಡ್ ಮನೆಯಲ್ಲಿ ಒಂಥರ ಆಲ್ಮೋಸ್ಟ್ 10 ವರ್ಷ ನೀವು ಕೆಲಸ ಮಾಡಾದ್ಮೇಲೆ ಎಲ್ಲೇ ಹೋದ್ರೂ ಎಲ್ಬೇಗ ಏನು ಮಾಡ್ತಾ ಇದ್ದಾನೆ ಇವಾಗ ಸಿನಿಮಾನ, ಓಕೆ. ಬಟ್ ಒಂದು ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ಅಸೋಸಿಯೇಟಾಗಿ ಅಸಿಸ್ಟೆಂಟಾಗಿ ಮಾಡ್ದ, ಏನೋ ಒಂದು ಪುನೀತ್ ಸರ್ ಜೊತೆ ಸಿನಿಮಾ ಬಂತು, ಸೊ ಅದರಲ್ಲಿ ಅಸೋಸಿಯೇಟಾಗಿ ಮಾಡಿಯಾನೆ, ಹೇಳ್ಕೊಳಕ್ಕೇನೋ ಇರುತ್ತೆ. ಬಟ್ ಇಂಡಿಪೆಂಡೆಂಟ್ ಆದಮೇಲೆ ದೆರ್ ಇಸ್ ನಥಿಂಗ್. ಆ್ಯಂಡ್ ಈವನ್ ಫಾರ್ ಮೀ, ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಅನ್ನೋದು ಕಾನ್ಸ್ಟೆಂಟ್ ಪ್ರಶ್ನೆ. ಸೊ ಐ ವಾಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಇನ್ಸೆಕ್ಯೂರಿಟೀಸ್ ಆ್ಯಂಡ್ ವೆರಿ ಲೋ ಫೇಸ್, ವಿಚ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್, ಬಿಕಾಸ್ ಅದರಿಂದನೇ ನಾನು ತುಂಬ ಹೂ ಐ ಆಮ್ ಇಸ್ ಬಿಕಾಸ್ ಆಫ್ ದ್ಯಾಟ್ ಫೇಸ್. ಸೊ ಸೊ ಆ ಫಿಲಮ್ ಟೇಕ್ ಆಫ್ ಆಗಲಿಲ್ಲ. ಸೊ ತುಂಬ ಪ್ರಯತ್ನ ಪಟ್ಟೆ. ಆಲ್ಮೋಸ್ಟ್ 30 ಪ್ರೊಡ್ಯೂಸರ್ಸ್ ಮೀಟ್ ಮಾಡಿದೆ. ಯಾರು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪ್ರಾಜೆಕ್ಟು, ನಾವು ಇನ್ಯಾರೋ ಬಂದು ಮಧ್ಯದಲ್ಲಿ ಮಾಡೋಕ್ಕೆಲ್ಲ ಆಗಲ್ಲ ಅಂತ ಹೇಳಿ ನಿಂತೋಯ್ತದು. ದೆನ್ ಐ ಗಾಟ್ ಅ ಚಾನ್ಸ್ ಟು ಗೋ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್, ಸ್ಟಾರ್ಟ್ ಆಲ್ ಓವರ್ ಅಗೇನ್. ಸರಿ, ಏನು ಮಾಡಲಿ ಇವಾಗ, ಹುಕ್ ಆರ್ ಕ್ರುಕ್ ಏನೇ ಒಂದು ನಾನು ಸಿನಿಮಾ ಮಾಡ್ತೀನಿ ಇವಾಗ, ಬಟ್ ಏನು ಮಾಡೋದು? ನನಗೆ ಇಷ್ಟ ಇಲ್ಲದೆ ಇರೋದು, ನನ್ನ ಸ್ಟೈಲ್ ಅಲ್ಲದೆ ಇರೋ ಸಿನಿಮಾ ಮಾಡೋಕ್ಕೆ ಹೋಗಿ ನಾನು ಸಿಕ್ಕಾಕೊಂಡೆ. ಆ್ಯಂಡ್ 1.5 ವರ್ಷ ಕಳ್ಕೊಂಡೆ. ಸೊ ನಾನು ಮುಳುಗಿದ್ರೆ ನಂತರ ಸಿನಿಮಾ ಮಾಡೋನೇ ಮುಳುಗ್ತೀನಿ ಅಂತ ಒಂದು ನಿರ್ಧಾರಕ್ಕೆ ಬಂದು, ದೆನ್ ಐ ವೆಂಟ್ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್. ಒನ್ ಆಫ್ ದ ಕ್ರೂಷಿಯಲ್ ಪೀಪಲ್ ಇನ್ ದಿಸ್ ಇಸ್ ಮೈ ಗೋದಿ ಬಣ್ಣ co-director ಹೇಮಂತ್ ಕುಮಾರ್ ಅಂತ. ಐ ಯೂಸ್ ಟು ಮೀಟ್ ಹಿಮ್ ರೆಗ್ಯುಲರ್ಲಿ. ಹಿ ವಾಸ್ ಮೈ co-director ಫಾರ್ ಲವ್ ಚುರ್ಮುರಿ. ಸೊ ಅವನು ಆ ಟೈಮಲ್ಲಿ ತುಂಬ ಏನೋ ಮೈ ವೈಫ್, ಹಿಮ್, ದೇರ್ ಆರ್ ಫ್ಯೂ ಪೀಪಲ್ ಹೂ ಆರ್ ವೆರಿ ಒಂಥರ ಹೂ ಮೇಡ್ ಶೋರ್ ದಟ್ ಐ ಡಿಂಟ್ ಫಾಲ್ ಕಂಪ್ಲೀಟ್ಲಿ. ಸೊ ಹಿ ವಾಸ್ ಲೈಕ್, ಆ ಸ್ಟೋರಿ ಚೆನ್ನಾಗಿದೆ, ಏನೋ ವಿತ್ ದಟ್ ಲಾಟ್ರಿ ಥಿಂಗ್, ಅದನ್ನು ಮಾಡ್ಬೋದಲ್ಲ ಅಂತ. ನಂಗೆ ಆ ಲಾಟ್ರಿ ಕತೆ ತೆಗೆದು ನೋಡಿದಾಗ ಏನಿದು ತುಂಬ ಸ್ಟುಪಿಡ್ ಆಗಿದೆ ಅಲ್ಲ ಅಂತ. ಬಟ್ ಅದ್ರಲ್ಲಿ ಕೋರ್ ಐಡಿಯಾ ಒಂದು ಪಾಯಿಂಟಲ್ಲಿ ಅಪ್ಪ ಕಳೆದೋಗ್ತಾರೆ. ಸೊ ಮಗ ಹುಡುಕಕ್ಕೆ ಹೋಗ್ತಾನೆ, ಅಲ್ಲಿ ಅದು ತುಂಬ ಇಂಟ್ರೆಸ್ಟಿಂಗ್ ಇರೋ. ಅದೇ ಫಸ್ಟ್ 10 ಮಿನಿಟ್ಸಲ್ಲಾದರೆ ಹಿಂಗಿರುತ್ತೆ ಕತೆ ಅಂತ ಬರೀ ಅಷ್ಟು ಮಾತ್ರ ತೊಗೊಂಡು ಆ ಕತೆಯಿಂದ ಕತೆ ಬರ್ದೆ. ನೀವೊಂದು ಸಣ್ಣ ಕ್ವಶನ್ ಕೇಳಿದ್ರೆ ನಮ್ಮ ಮಹಾಭಾರತ ಹೇಳಿದೆ. ದಟ್ ಇಸ್ ಹೌ ಗೋದಿ ಬಣ್ಣ ಅಂತ. ಆ್ಯಂಡ್ ಬಿಕಾಸ್ ನಾವು ಎಂಜಾಯ್ ಮಾಡಿದೀವಿ ಆ ಫಿಲಮ್ನ, ಆ್ಯಂಡ್ ಆ ಫಿಲಮ್ ಹಿಂದೆ ಇಷ್ಟೊಂದು ನಡೆದಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಬಹುಶಃ. ಬಿಕಾಸ್ ಆ 2.5 hours ನಾವೆಲ್ಲ ಮರೆತು ಎಂಜಾಯ್ ಮಾಡಿರ್ತೀವಿ. ಬಟ್ ದೇರ್ ಸೋ ಮಚ್ ದಟ್ ಹಸ್ ಹ್ಯಾಪನ್ ಬಿಹೈಂಡ್ ಇಟ್. ಆ್ಯಂಡ್ ಎಸ್ಪೆಷಲಿ ಅನಂತ್ ನಾಗ್ ಸರ್ಗೆ ನೀವು ಆ್ಯಕ್ಷನ್ ಕಟ್ ಹೇಳಿದ್ದು ಹೇಗಿತ್ತು? ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಂಗೆ ಅದು ದೋಸ್ ಆರ್ ಥಿಂಗ್ಸ್ ದಟ್ ಯು ಆಲ್ವೇಸ್, ನೀವು ಎಷ್ಟೇ ವಯಸ್ಸಾದರೂ ಎಷ್ಟೇ ಇದಾದರೂ ದೇರ್ ಆರ್ ಟಾಪ್ 5 ಮೂಮೆಂಟ್ಸ್ ಅಂತ ಹೇಳ್ತಾರಲ್ಲ. ಸೊ ನಾನು ಸರ್ನ ನಾನೇನ ಬಿಡಲಾರೆ ಅಂತ ಒಂದು ಸಿನಿಮಾಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿ ನಾನು ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನನಗೆ ಆ ಸಿನಿಮಾಲಿ ರಾಘವೇಂದ್ರ ಸ್ವಾಮಿ ಫೋಟೋಲಿ ದೇವರಿಂದ ಒಂದು ದೀಪ ಬಂದು ಆ ರಾಕ್ಷಸಿನ ಸಾಯಿಸತ್ತೆ. ಸೊ ನಂಗೆ ಆ ಫೋಟೋ ಬೇಕು ಅಂತ, ಆ ಫೋಟೋ ಇಡೋ ತನಕ ನಂಗೆ ನಿದ್ದೆ ಬಂದಿಲ್ಲ ಚಿಕ್ಕ ವಯಸ್ಸಲ್ಲಿ. ಆ ಥರ ಇಂಪ್ಯಾಕ್ಟ್ ಇತ್ತು ನನಗೆ. ಆ್ಯಂಡ್ ಮನೆಯಲ್ಲಿ ಅವ್ರ ಸಿನಿಮಾಗಳನ್ನೆಲ್ಲ ತುಂಬ ಎಂಜಾಯ್ ಮಾಡಿ ನೋಡೋರು. ಸೊ ನಾವು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಐ ವಾಸ್ ಲೈಕ್ amazed. Very few times that happens ನನಗೆ, because you are in the business, so I can't afford to be starstruck. But some people, ಅಣ್ಣವರು, ಪುನೀತ್ ಸರು, ಆಮೇಲೆ ಅನಂತ್ ಸರು, ವಿಷ್ಣು ಸರ್ನ ಒಂದ್ಸಲ ಮೀಟ್ ಮಾಡಿದ್ದೆ. ಆ್ಯಂಡ್ ಅವ್ರನ್ನೆಲ್ಲ ನೋಡಿದಾಗ ಇಟ್ಸ್ very hard to not be starstruck. I was amazed. Beautiful experience. And we have enjoyed ನಿಮ್ಮ ಡೈರೆಕ್ಷನ್ ನ, ಹಾಗೆ ನಿಮ್ಮ ಡೈರೆಕ್ಷನ್ ಗೆ ಅನಂತ್ ನಾಗ್ ಸರ್ ಅವರ ಆಕ್ಟಿಂಗ್ ನ. we wish you do more projects with him. No, I want to actually. ನನಗೆ ನಾನು ಸಪ್ತಾಹ ಮಾಡ್ಬೇಕಾದ್ರೆ ಇನ್ಫ್ಯಾಕ್ಟ್ ರಕ್ಷಿತ್ ಅವ್ರನ್ನ ಮೀಟ್ ಮಾಡೋಕ್ಕೆ ಯಾವುದೋ ಕಾರಣಕ್ಕೆ ಹೋಗಿದ್ದ. ನಾನು ರಕ್ಷಿತ್ ಕೈಲಿ ಒಂದು ಲೆಟರ್ಗೆ ಸರ್ ಜೊತೆ ಐ ಹ್ಯಾವ್ ಬಿನ್ ಕಾನ್ಸ್ಟೆಂಟ್ ಟಚ್. ಬಟ್ ಒಂದು ಲೆಟರ್ ಬರ್ದು ಕಳಿಸಿದ್ದೆ ದಟ್ ಅಂದರೆ ನಿಮ್ಮ ಜೊತೆ ಈ ಸಿನಿಮಾ ಮಾಡ್ತಾ ಇಲ್ಲ ಅನ್ನೋದು ನನಗೆ ತುಂಬ ನೋವಿದೆ. ಬಟ್ ಅಂದರೆ ಅದು ಅವ್ರು ನನ್ನ ಅಂದರೆ ವೆನ್ ಯು ಸ್ಪೀಕ್ ಇನ್ ದ ಲ್ಯಾಂಗ್ವೇಜ್ ಆಫ್ sea time navigation, your north star in the sky is your compass. ಅಂದರೆ ನೀವು ಕತ್ಲಲ್ಲಿ ಎಲ್ಲಿ ಕಳೆದೋಗ್ತೀರಾ ಅನ್ನೋದಕ್ಕೆ
ಹಿಂದಿನ ಕಾಲದಲ್ಲಿ ನಾರ್ತ್ ಸ್ಟಾರ್ ಇಸ್ ಯೂಸ್ ಟು ಬಿ ದ ವೇ ಟು ಫೈಂಡ್ ದ ಡೈರೆಕ್ಷನ್. ನನಗೆ ಅನಂತ್ ಸರ್ ಒಂಥರ ನಾರ್ತ್ ಸ್ಟಾರ್ ಇದ್ದಂಗೆ, ಬಿಕಾಸ್ ನಾನು 2 ಸಿನಿಮಾ ಫಸ್ಟ್ 2 ಫಿಲ್ಮ್ಸ್ ವರ್ ವಿತ್ ಹಿಮ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಐ ಆಲ್ವೇಸ್ ಒಂಥರ ಯಾರೋ ಇದ್ದಾರೆ ನನ್ನ ಹಿಂದೆ, ಒಂಥರ ಒಂದು ಪ್ರೊಟೆಕ್ಟಿವ್ ಫೀಲಿಂಗ್, ಆ್ಯಂಡ್ ಹೀ ಈಸ್ ವೆರಿ ಫಾದರ್ಲಿ ದ್ಯಾಟ್ ವೇ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆನಂದ್ ಸರ್. ಆ್ಯಂಡ್ ಅದೇ ನೀವು ಹೇಳ್ದಂಗೆ ಇನ್ನೊಂದು ಪ್ರಾಜೆಕ್ಟ್ ಕೂಡ ಮಾಡಿದ್ರಿ ಅವ್ರ ಜೊತೆ, ಕವಲುದಾರಿ. ಆ್ಯಂಡ್ ಕವಲುದಾರಿ ಹೇಗೆ ಅಂದರೆ, ಐ ಗೆಸ್ ಇಟ್ ವಾಸ್ ಎಕ್ಸಾಕ್ಟ್ಲಿ ಬಿಫೋರ್ ಕೋವಿಡ್ 2019 ಟೈಮ್ ಹಾಗೆ, ಅಂದರೆ ನಾಟ್ ವೆರಿ ನಿಯರ್ ಟು ಕೋವಿಡ್ ಅಲ್ಲ, ಬಟ್ ಸಮ್ವೇರ್ ಬಿಫೋರ್ ದ್ಯಾಟ್. ಆ್ಯಂಡ್ ಮೇ ಬಿ ನಾವು ತುಂಬಾ ಥಿಯೇಟರಲ್ಲಿ ಬಂದು ಎಂಜಾಯ್ ಮಾಡಿ ಅದಾದಮೇಲೆ ವಿ ಲಾಸ್ಟ್ ದಟ್ ಕಾಂಟ್ಯಾಕ್ಟ್ ವಿತ್ ಥಿಯೇಟರ್ಸ್. ಕವಲುದಾರಿ ವಾಸ್ ಒನ್ ಆಫ್ ದ್ಯಾಟ್ ಫಿಲ್ಮ್ ಆ ಟೈಮಲ್ಲಿ. ಆ್ಯಂಡ್ ಒಂಥರ ನಿಯೋ ನಾಯರ್ ಫಿಲ್ಮ್ ವಿತ್ ಥ್ರಿಲ್ಲರ್ ಆಸ್ಪೆಕ್ಟ್ ಆ್ಯಂಡ್ ಒಂಥರ ಡಾರ್ಕ್ ಥ್ರಿಲ್ಲರ್ ಆಸ್ಪೆಕ್ಟಲ್ಲಿರೋಂಥ ಸಿನಿಮಾ. ಸ್ವಲ್ಪ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಲು ಆ ಥರ ಒಂದಿದೆ, ಬಿಕಾಸ್ ಯು ಗೋ ಇನ್ ಸರ್ಚ್ ಆಫ್ ದ್ಯಾಟ್. ಆ ಥರ ಎಲ್ಲ ನಿಮ್ಮ ಈ ಒಂದು ಫ್ಯಾಸಿನೇಷನ್ ಏನು ಟುವರ್ಡ್ಸ್ ದಟ್ ಡಾರ್ಕ್ ಥ್ರಿಲ್ಲರ್? ಅಲ್ಲ, ಫಾರ್ ಮಿ ಕ್ರೈಮ್ ಆ್ಯಂಡ್ ಡಾರ್ಕ್ ಥ್ರಿಲ್ಲರ್ ತುಂಬ ನೋಡಿದ್ದೀನಿ ನಾನು. ಅಂದರೆ ನನಗೆ ಮೈ ಫೇವ್ರೆಟ್ ಫಿಲ್ಮ್ ಮೇಕರ್ಸ್ ಇಸ್ ಹಿಚ್ಕಾಕ್. ಸೊ ನಾನು ಆ ಕಾಲದ್ದು ಎಲ್ಲ ಪಲ್ಪ್ ಫಿಕ್ಷನ್ ಫಿಲ್ಮ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ ಆಲ್ಮೋಸ್ಟ್. ಆ್ಯಂಡ್ ಅದರಲ್ಲಿ ದ ರೈಟಿಂಗ್ ಈಸ್ ವೆರಿ ಬ್ಯೂಟಿಫುಲ್. ಅಂದರೆ ದ ವೇ ದೇ ರೈಟ್ ದ ಸೀನ್, ದ ವೇ ಸಿನಿಮಾ ಈಸ್ ಬೇಸಿಕ್ಲಿ ಹೌ ಇನ್ಫಾರ್ಮೇಷನ್, ಇಫ್ ಯು ಲುಕ್ ಎಟ್ ಸ್ಟೋರಿ ಆಸ್ ಇನ್ಫಾರ್ಮೇಷನ್, ಇಟ್ ಈಸ್ ಹೌ ಯು ಟೆಲ್ ಅ ಸ್ಟೋರಿ in the most interesting way, in a way that makes you go ಆಮೇಲೆ ಏನಾಗುತ್ತೆ. ಸೊ ದ್ಯಾಟ್ ಈಸ್ ವೆರಿ ಕಂಪೆಲಿಂಗ್. ಅದು ನಿಮ್ಗೆ ಗೊತ್ತಿಲ್ದಿರಂಗೆ ನೀವು ಎಂಟರ್ ಆಗಿಬಿಡ್ತೀರಾ, ಯು ವಾಂಟ್ ಟು ಬಿ ಇನ್ ಇಟ್. ಸೊ ದ್ಯಾಟ್ಸ್ ಅ ವೆರಿ ಪವರ್ಫುಲ್ ಟೂಲ್ ಟು ಫಿಗರ್ ಔಟ್. ಸೊ ವಿಚ್ ಇಸ್ ವಾಟ್ ಆಲ್ ಸ್ಟೋರಿ ಟೆಲ್ಲರ್ಸ್ ಟ್ರೈ ಟು ಫಿಗರ್ ಔಟ್, ರೈಟ್? ಸೊ ನನಗೆ ದೋಸ್ ಕೈಂಡ್ ಆಫ್ ಫಿಲ್ಮ್ಸ್ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ ನನ್ನ ಟೈಪ್ ಆಫ್ ಸ್ಟೋರಿ ಟೆಲ್ಲಿಂಗಿಗೆ. ಬಹುಶಃ ಅದರಿಂದ. ಆ್ಯಂಡ್ ಐ ಆಮ್ ವೆರಿ ಪೊಲಿಟಿಕಲಿ ಅಂತಲ್ಲ, ಜನರಲ್ ಅವೇರ್ನೆಸ್ ಆಗಲಿ, ಅಥವಾ ನಾನು ರೆಗ್ಯುಲರ್ಲಿ ಐ ಕೀಪ್ ಮೈ ಸೆಲ್ಫ್ ಅಪ್ಡೇಟೆಡ್. ಸೊ ಯು ಲುಕ್ ಎಟ್ ಸೊಸೈಟಿ ಆಸ್ ಡಿಫ್ರೆಂಟ್ ಲೇಯರ್ಸ್. ಇಟ್ ಇಸ್ ಬರೀ ನಿಮ್ಮ ಲೇಯರ್ ಅಲ್ಲ, ದೇರ್ಸ್ ಅ ಲೇಯರ್ ಅಬವ್ ಯು, ದೇರ್ಸ್ ಅ ಲೇಯರ್ ಬಿಲೋ ಯು. ಇಟ್ಸ್ ಅ ಬಿಗ್ ಮೆಷಿನ್, ಯು ಆರ್ ಒನ್ ಸ್ಮಾಲ್ ಕಾಗ್ ಇನ್ ದಟ್ ಮೆಷಿನ್. ಸೊ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ನೋ, ಟು ಹ್ಯಾವ್ ಅ ಸ್ಲೈಟ್ಲಿ zoomed out perspective of what that machine is. So ಅವಾಗ ನೋಡಿದಾಗ you feel the injustice, you feel there is a way that you contribute. Just by my presence I can contribute to a certain kind of injustice. So ಅದನ್ನ ಅಂದರೆ I like to observe those things. ನಂಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಆ್ಯಂಡ್ ಒಂಥರ ನಿಮ್ಮ ಸಿಗ್ನೇಚರ್ ಸ್ಟೈಲ್ ಥರ ಇದೆ when it comes to direction. ಅದೇನೋ, ಆದರೆ ಅದು ಆ ಥರ ಎಲ್ಲ ಎಲ್ಲೂ ನನ್ನ ಸಿಗ್ನೇಚರ್ ಸ್ಟೈಲ್ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿಲ್ಲ. To tell it in a very fancy way. ಅಂದರೆ ವಾಟ್ ಐ ಬಿಲೀವ್ ಈಸ್ ದಟ್ ನನ್ನಲ್ಲಿ ಒಂದು ವಾಯ್ಸ್ ಇದೆ, ದಟ್ ಈಸ್ ಯುನೀಕ್ ಟು ಮೀ, ಬಿಕಾಸ್ ಎವ್ರಿ ಒನ್ ಆಫ್ ಅಸ್ ಇಸ್ ಯುನೀಕ್. ಅಂದರೆ ದಟ್ ಈಸ್ ದೇರ್ ಇನ್ ದ ವೇ ಸೈನ್ಸ್ ಇಸ್ ಪ್ರೂವ್ಡ್ ಇಟ್ ಟು ಅಸ್. ಎವ್ರಿ ಸಿಂಗಲ್ DNA is different, every single fingerprint is different, which means that as many human beings are there on earth, everyone is unique. So what changes it, what makes you who you are is, I think, if I remember correctly, 3 things: psychological, sociological and physiological. 3 things that impact a person. If you remove one, and if you have 2 people grow in the same 3 parameters, and if you just alter one parameter slightly, you will have 2 different individuals. True. So all of our experiences are different, Allah. Yeah. So I want to be unique in the sense that I want to find what is unique to me and stick to it. ನಾನು ಬೇರೆಯವ್ರ ಥರ ಸಿನಿಮಾ ಮಾಡೋಕ್ಕಾಗಲ್ಲ, ನನ್ನ ಥರ ಸಿನಿಮಾ ನಾನು ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಅದನ್ನೇ ಮಾಡೋಕ್ಕೆ ಅದ್ರ ಪ್ರಯತ್ನದಲ್ಲಿ ಇರ್ತೀನಿ. ಬಟ್ ಅದ್ರ ಹಿಂದೆ ಒಂಥರ ಕಳೆದೋಗೋದು ತುಂಬ ಸಹಜ. ಅದಾಗದೇ ಇರಂಗೆ ನೋಡ್ಕೊಬೇಕು. ನಿಮ್ಮ ಯುನೀಕ್ನೆಸ್ ತೋರಿಸೋವಂಥ ಒನ್ ಆಫ್ ದಿ ಫಿಲ್ಮ್ ಇಸ್ ಕವಲುದಾರಿ. ಆ್ಯಂಡ್ PRK ಪ್ರೊಡಕ್ಷನ್ಸ್ ಜೊತೆ ವರ್ಕ್ ಮಾಡಿದಂಥ ಫಿಲ್ಮ್ ಅದು. ಅಂದರೆ ಸಿನಿಮಾ ಹೇಗಿತ್ತು ಅಥವಾ ಅದನ್ನು ಶೂಟ್ ಮಾಡೋ ಟೈಮಲ್ಲಿ ಹೇಗಿತ್ತು ಅನ್ನೋದಕ್ಕಿಂತ ಆಫ್ಟರ್ ದಟ್ ಪ್ರಾಜೆಕ್ಟ್ ಹೇಗಿತ್ತು ಜನರ ರೆಸ್ಪಾನ್ಸ್ ಇರ್ಬೋದು, ಆರ್ ದ ಔಟ್ಕಮ್ ಆಫ್ ದಟ್ ಮೂವಿ ಫಾರ್ ಯು? ತುಂಬ ಚೆನ್ನಾಗಿತ್ತು. ಅಂದರೆ ನನಗೆ ತುಂಬ ದೊಡ್ಡ ಜವಾಬ್ದಾರಿ ಅದು. ಅಂದರೆ PRK ಪ್ರೊಡಕ್ಷನ್ಸ್ದು ಫಸ್ಟ್ ಸಿನಿಮಾ. ಪುನೀತ್ ಸರ್ ಒಂದು ಹೊಸ ವೆಂಚರನ್ನು ಶುರು ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ತಾಯಿ ಹೆಸರಲ್ಲಿ ಶುರು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಫಸ್ಟ್ ಫಿಲಮ್ ಇದಾಗತ್ತೆ. ಸೊ ತುಂಬ ಒಂದು ದೊಡ್ಡ ಜವಾಬ್ದಾರಿ ಅದು.
ಆ್ಯಂಡ್ ಐ ವಾಂಟೆಡ್ ಟು ಡೂ ರೈಟ್ ಬೈ ಸರ್. ನಾನು ಕತೆ ಹೇಳ್ಬೇಕಾದ್ರೂ ಅವ್ರಿಗೆ ಅಂದರೆ ದ ಥಿಂಗ್ ದಟ್ ಈಸ್ ಅಮೇಝಿಂಗ್ ಅಬೌಟ್ ಪುನೀತ್ ಸರ್ ಈಸ್ ಅವರು ಒನ್ ಆಫ್ ದ ಫಸ್ಟ್ ಮೀಟಿಂಗ್ಸಲ್ಲಿ ನನಗೆ ಅಂದರೆ ನನ್ನ ಸಿನಿಮಾ ನನ್ನ ಮಾರ್ಕೆಟ್ ನನಗೆ ಗೊತ್ತು. ಅಂದರೆ ಅವ್ರು ಹೇಳಿದ್ದಿದ್ದು ನಾನಿವಾಗ ಯಾವ ಥರ ಸಿನಿಮಾ ಮಾಡಿದ್ರೆ ಎಲ್ಲಿ ವರ್ಕ್ ಆಗುತ್ತೆ, ಯಾವ ಏರಿಯಲ್ಲಿ ವರ್ಕ್ ಆಗುತ್ತೆ, ಏನಕ್ಕೆ ವರ್ಕ್ ಆಗುತ್ತೆ ಅಂತ ನಾನೊಂದು ಅಟ್ಲೀಸ್ಟ್ ಒಂದು ಗೇಜ್ ಮಾಡ್ಬೋದು. ಬಟ್ ಈ ಥರ ಸಿನಿಮಾಗಳು ನೀವು ಮಾಡ್ತಾ ಇದ್ದೀರಲ್ಲ ಹೊಸದಾಗಿ ಬಂದಿರೋದು, ಆ ಟೈಮಲ್ಲಿ ಆ್ಯಕ್ಚುಲಿ ಯೂ ಟರ್ನ್ ಬಂದಿತ್ತು, ಕವಲುದಾರಿ ಬಂದಿತ್ತು, ಗೋಧಿ ಬಣ್ಣ ಬಂದಿತ್ತು, ತಿಥಿ ಬಂದಿತ್ತು, ಆಮೇಲೆ ಕರ್ವಾ ಅಂತ ಒಂದು ಸಿನಿಮಾ ಬಂದಿತ್ತು. 4 ಸಿನಿಮಾ 4 ವಾರ ಫ್ರೈಡೇ ರಿಲೀಸ್ ಆಗಿ 4 ಫಿಲ್ಮ್ ಹಿಟ್ ಆಗಿತ್ತು, ಇನ್ಕ್ಲೂಡಿಂಗ್ ತಿಥಿ ಟು ಅ ಸರ್ಟನ್. ಅದಕ್ಕಿಂತ ಮುಂಚೆ ರಂಗಿತರಂಗ ದೊಡ್ಡ ಹಿಟ್ ಆಗಿತ್ತು. ಸೊ ಸರ್ ವಾಸ್ ಲೈಕ್, ನನಗೆ ಈ ಥರ ಸಿನಿಮಾಗಳದ್ದು ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಸ್ಟೋರಿ ಆ್ಯಂಡ್ ಕಂಟೆಂಟ್ ಆ್ಯಂಡ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಆ್ಯಕ್ಟರ್ಸ್. ಸೊ ಈ ಥರ ಸಿನಿಮಾದು ಹೆಂಗೆ ವರ್ಕ್ ಆಗುತ್ತೆ ಇದರದ್ದು ನಂಗೆ ಗೊತ್ತಿಲ್ಲ, ಅದನ್ನು ನೀವು ಮಾಡಿದ್ಯಾ. ಸೊ ಮೆನಿ ಪ್ಲೇಸಸ್ ನನಗೆ ಇವಾಗ ಸ್ಟೋರಿಲಿ ಈ ಥರ ಒಂದು ಪಾಯಿಂಟ್ ಇದೆ, ಅದು ವರ್ಕ್ ಆಗತ್ತಾ ಅಂತ ಅವ್ರಿಗೆ ಡೌಟ್ ಇದ್ದಾಗ ಅವ್ರ ದೊಡ್ಡ ಗುಣ ಏನು ಅಂದರೆ ಹಿ ಯೂಸ್ ಟು ಸೇ ಅಟ್ ಹಿಸ್ ಸ್ಟೇಜ್ he can easily say, ಇಲ್ಲ ಬೇಡ, ಡೂ ದಿಸ್, ಪ್ಲೇ ಸೇಫ್. ಬಟ್ he was not like that. He was like, ನಿನಗೆ ಕರೆಕ್ಟ್ ಅನಿಸ್ತಾ ಇದೆಯಾ, ದೆನ್ ಐ ಟ್ರಸ್ಟ್ ಯುವರ್ ಜಜ್ಮೆಂಟ್, ಯು ಗೋ ಅಹೆಡ್ ಅಂತ. ಆ್ಯಂಡ್ ಫಿಲಮ್ ರೆಡಿ ಆದಮೇಲೂ ಒಂದು ವರ್ಷನ್ ತೋರಿಸ್ದೆ ಅವ್ರಿಗೆ. ಬೋತ್ ಮ್ಯಾಮ್, ಅಶ್ವಿನಿ ಮ್ಯಾಮ್ ಆ್ಯಂಡ್ ಪುನೀತ್ ಸರ್, ಬೋತ್ ಆಫ್ ದೆಮ್ ಲೈಕ್ ದ ಫಿಲ್ಮ್ ಆ್ಯಂಡ್ ದೇ ಸೆಡ್, ಆ್ಯಂಡ್ ದೇ ಟೋಲ್ಡ್ ಮೀ ಐ ಆಮ್ ವೆರಿ ಪ್ರೌಡ್ ಹೇಮಂತ್, ನಾನು ಈ ಸಿನಿಮಾ ಮಾಡಿರೋದು ನಂಗೆ ತುಂಬ ಹೆಮ್ಮೆ ಇದೆ. ವರ್ಕ್ ಆಗೋದು ಎಲ್ಲೋ ನನಗೂ ಗೊತ್ತಿಲ್ಲ, ನೋಡೋಣ, ವಿಲ್ ಜಸ್ಟ್ ಪುಟ್ ಇಟ್ ಔಟ್ ದೇರ್, ವಿಲ್ ಜಸ್ಟ್ ಟೇಕ್ ವಿಲ್ ಸ್ಟೇ ಟ್ರೂ ಟು ದಟ್ ವಿಷನ್ ಅಂತ. ಆ್ಯಂಡ್ ಥ್ಯಾಂಕ್ಫುಲಿ ಇಟ್ ವರ್ಕ್. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ಆ ಸಿನಿಮಾದಲ್ಲಿ. ನನಗೆ ಅದು ತುಂಬ ಹೆಮ್ಮೆ ವಿಷಯ ಏನು ಅಂದರೆ, ನಾನು ಮಾಡಿರೋ ಸಿನಿಮಾ ಎಲ್ಲನೂ ಐ ಟೇಕ್ ಅವೇ ಅ ಲಾಟ್ ಫ್ರಮ್ ಇಟ್. ಅಂದರೆ ಇಟ್ಸ್ ಅ ಹ್ಯೂಜ್, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ತುಂಬ ನನಗದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಮೊರಿ. ಇಟ್ಸ್ ನೆವರ್ ಬೀನ್ ಅ ಕೇಸ್, ಥ್ಯಾಂಕ್ಫುಲಿ ಟಚ್ ವುಡ್, ವೇರ್ ಐ ಲುಕ್ ಬ್ಯಾಕ್ ಆ್ಯಂಡ್ ಸೇ, ಅಯ್ಯೋ ಐ ಶುಡಂಟ್ ಹ್ಯಾವ್ ಡನ್ ದಿಸ್ ವಿತ್ ದಟ್ ಪರ್ಸನ್ ಅಂತ ಯಾವತ್ತೂ ಅನಿಸಿಲ್ಲ. ಕವಲುದಾರಿ ಇಸ್ ವೆರಿ ಸ್ಪೆಷಲ್ ಪ್ಲೇಸ್, ಪ್ರೈಮರಿ ಬಿಕಾಸ್ ಆಫ್ ಪುನೀತ್ ಸರ್. ಆ್ಯಂಡ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡೋಕ್ಕೆ ಅವಕಾಶ ಆಯಿತು. ಆ್ಯಂಡ್ ಇಂಥ ಒಂದು ಅದ್ಭುತ ವ್ಯಕ್ತಿ ಅವರು ಅನ್ನೋದು, ಇರೆಸ್ಪೆಕ್ಟಿವ್ ವಾಟ್ ಹ್ಯಾಪನ್, it was, my opinion has always been the same about him, that he is fabulous. And ನಾನು ಪೃಥ್ವಿಲೂ ಕೆಲಸ ಮಾಡಿದ್ದೆ ಸರ್ ಜೊತೆ, ಅಲ್ಲೂ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೆ. ಇನ್ಫ್ಯಾಕ್ಟ್ ನಾನು ಫಸ್ಟ್ 5 ಡೇಸ್ ಆಫ್ ಶೂಟಿಂಗ್ ಮೈಸೂರಲ್ಲಿ ಶೂಟ್ ಮಾಡ್ಬೇಕಾರೆ ಐ ವಾಸ್ ಥಿಂಕಿಂಗ್, ಅಣ್ಣವ್ರ ಮಗ ಅಂದರೆ ಅವ್ರ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ, ಎಷ್ಟು ಒಂದು ಜವಾಬ್ದಾರಿ ಇರುತ್ತೆ. ಸೊ ಅದನ್ನು ಇಟ್ಸ್ ಅ ಹ್ಯೂಜ್ ಬರ್ಡನ್ ಟು ಬೇರ್ ಅಲ್ವಾ. ಸೊ ಶೂಟಿಂಗ್ ಸ್ಪಾಟ್ ಆದಮೇಲೆ ಜನರು ಬರೋರು, ಹೆಂಗೆ ಬರೋರು ಅಂದರೆ ಲಂಚ್ ಬ್ರೇಕಲ್ಲಿ ಥರ ಜನ ಸಾಗರ ಮೈಸೂರಲ್ಲಿ. ಆ್ಯಂಡ್ ಎಲ್ಲರೂ ಬಂದು ಫೋಟೋ ತೆಗೆಸ್ಕೊಳಕ್ಕೆ, ಅವಾಗ ಮೊಬೈಲ್ ಫೋನ್ ಇರಲಿಲ್ಲ ಸದ್ಯ. ಸೊ ಪೀಪಲ್ ಯೂಸ್ ಟು ಕಮ್, ಅವ್ರಿಗೊಂದು ಸ್ಟಿಲ್ ಫೋಟೋಗ್ರಾಫರ್ ಇರೋರು, ಸರ್ ಪಕ್ಕದಲ್ಲಿ ನಿಂತ್ಕೊಳ್ಳೋರು, ಎಲ್ಲರ ಹತ್ರನೂ ಫೋಟೋ ತೆಗೆಸ್ಕೊಂಡು ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡಿಸಿ ದೆನ್ ಯೂಸ್ ಟು ಗೋ ಈಟ್. ನಾನು ಫಸ್ಟ್ 2 ಡೇಸ್ ಆದಮೇಲೆ ಇವರು ಎಷ್ಟು ಆ್ಯಕ್ಟಿಂಗ್ ಮಾಡಬೇಕಲ್ಲ ಆಫ್ ಕ್ಯಾಮ್ರಾನೂ, ಜನರನ್ನ ಪ್ಲೀಸ್ ಮಾಡೋಕ್ಕೆ, ತೋರ್ಸೋಕ್ಕಾಗಲ್ವಲ್ಲ ಅಂತ, ಆ ಥರ ಇತ್ತು ಅಭಿಪ್ರಾಯ. ಬಟ್ ಅವ್ರ ಜೊತೆ 90 ದಿನ ಶೂಟ್ ಮಾಡಿದ್ದೀನಿ ನಾನು. 90 ದಿನದಲ್ಲಿ ಐ ರಿಯಲೈಸ್ಡ್ ಅವರು ಕ್ಯಾಮ್ರಾಗೆ ಮಾಡ್ತಾ ಇಲ್ಲ, ಅದು ಅವ್ರ ಗುಣನೇ ಅದು. ಅಂದರೆ ಹೀ ಈಸ್ ಲೈಕ್ ದ್ಯಾಟ್, ಹೀ ಈಸ್ ನಾಟ್ ಪುಟ್ಟಿಂಗ್ ಆನ್ ಅ ಶೋ, ಹೀ ಈಸ್ ನಾಟ್ ಯಾರು ನೋಡ್ತಾರೆ ಅಥವಾ ಅಪ್ಪನ ಹೆಸರು ಆ ಥರ ಎಲ್ಲ ಏನು, ಹೀ ಈಸ್ by default a beautiful person, a beautiful human being. So that was beautiful to see. On camera or off camera, irrespective. ಅಂದ್ರೆ to give you an instance, ಜೆಡ್ಡಾ ಅಂತ ನಾವು ಜಾರ್ಡನ್ ಅಲ್ಲಿ ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ವಿ, ವಾಡಿರಾಮ್ ಅಂತ ಒಂದು ಜಾಗದಲ್ಲಿ. ಲಿಟ್ರಲಿ ಅದೊಂದು ಡೆಸರ್ಟ್, ಗೋಟ್ ಲೈಫ್ ಅಂತ ಒಂದು ರೀಸೆಂಟ್ ಸಿನಿಮಾ ಅಂತಲ್ಲ, ದಟ್ ವಾಸ್ ಶಾರ್ಟ್ ಮೋಸ್ಟ್ ಆಫ್ ಇಟ್ ಇನ್ ಜಾರ್ಡನ್. ಅಲ್ಲಿ ಏನೂ ಇಲ್ಲ, ಅಲ್ಲೊಬ್ಬ ಗೈಡ್ ಇದ್ದಾನೆ ನಮಗೆ. ಆ ಗೈಡ್ ಜೊತೆ ಎಷ್ಟು ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಡೆವಲಪ್ ಮಾಡೋದಂದ್ರೆ, ನಾವು ಅಲ್ಲಿಂದ ಹೊರಡ್ಬೇಕಾರೆ ದಟ್ ಗೈಡ್ ವಾಸ್ ಫೀಲಿಂಗ್ ಎಮೋಷನಲ್. ಇವ್ರು ಹೋಗ್ತಾ ಇದ್ದಾರೆ, ಅವ್ರನ್ನ ತಬ್ಬು ಹಿಡ್ಕೊಬೇಕು ನಾನು ಅಂತ. ದಟ್ ವಾಸ್, ಅಂದರೆ ದೇರ್ ವಾಸ್ ನೋಬಡಿ ಎಲ್ಸ್, ಬರೀ ನಾವು ಇಷ್ಟೇ ಜನ ಇದ್ದಿದ್ದು. ಆ್ಯಂಡ್ ಇಟ್ಸ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ, ಯು ಆರ್ ಫಾರ್ಚುನೇಟ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ, ಅವ್ರ ಪ್ರೊಡಕ್ಷನ್ ಅಂಡರ್ ನೀವೊಂದು ಸಿನಿಮಾ ಮಾಡೋದಕ್ಕಾಯಿತು ಅಂತ. ಆ್ಯಂಡ್ ಥ್ರೂ ಹಿಸ್ ಪ್ರೊಡಕ್ಷನ್ ಹೌಸ್ ನಮಗೆ ನಿಮ್ಮ ಡೈರೆಕ್ಷನ್ ಇರ್ಬೋದು, ಆ್ಯಂಡ್
ವಿ ಎಂಜಾಯ್ಡ್ ದಟ್ ಮೂವಿ ಅ ಲಾಟ್. ಇದೆಲ್ಲದ್ರ ಮಧ್ಯ ನೀವು ಹೌ ಡಿಡ್ ಯು ಲ್ಯಾಂಡ್ ಅಪ್ ಇನ್ ಅಂಧಾಧುನ್ ಇನ್ ದ ವರ್ಲ್ಡ್ ಆಫ್ ಯುನೋ, ಅದು ಕೂಡ ಒಂಥರ ಥ್ರಿಲ್ಲರ್ ಮೂವಿನೇ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ನಿಮ್ಮ ಜೊತೆ ಇನ್ನೂ 4 ಜನ ರೈಟರ್ಸ್ ಇದ್ದಾರೆ ಆ ಫಿಲಮ್ಗೆ. ಹೌ ವಾಸ್ ಇಟ್? ಬಿಕಾಸ್ ಇವಾಗ ಹಂಗೆ ನೋಡೋಕೆ ಹೋದರೆ ನಮ್ಮದೇ ಒಂದು ಕ್ರಿಯೇಟಿವಿಟಿ ಅಂತ ಇರುತ್ತೆ, ಯುನೀಕ್ನೆಸ್ ಅಂತ ಇರುತ್ತೆ ನೀವು ಹೇಳ್ದಂಗೆ. ಬಟ್ ಬರಿಬೇಕಾದ್ರೆ ಟು ರೈಟ್ ಅಲಾಂಗ್ ವಿತ್ ಅದರ್. ಇಲ್ಲ, ನಾ ಅವ್ರ ಜೊತೆ ಐ ನೆವರ್ ರೋಟ್ ವಿತ್ ದೆಮ್. ಓಕೆ. ಅಂದಾದನ್ನು ಆ್ಯಕ್ಚುಲಿ ನಾನು ಗೋಧಿಬಣ್ಣ ಬರೆಯೋಕ್ಕಿಂತ ಮುಂಚೆ ಬರೆದಿದ್ದು, ಗೋಧಿಬಣ್ಣ ಆಗೋಕ್ಕಿಂತ ಮುಂಚೆ. ಬಿಕಾಸ್ ನನಗೆ ಇಲ್ಲಿ ಎಷ್ಟು ಫ್ರಸ್ಟ್ರೇಟೆಡ್ ಇದ್ದೆ ಅಂದರೆ, ಬಿಕಾಸ್ ಆಫ್ ಅಂದರೆ ದ ಕೈಂಡ್ ಆಫ್ ಡಿಮಾಂಡ್ ಆಫ್ ಯು ಆಸ್ ಅ ಕ್ರಿಯೇಟಿವ್ ಪರ್ಸನ್. ದೇ ವರ್ ಎಕ್ಸ್ಪೆಕ್ಟಿಂಗ್ ಮೀ ಟು ಬಿ ಸಬ್ಸರ್ವಿಯೆಂಟ್. ಅಂದರೆ ಸರ್ ಅಂತ ಮಾತಾಡಿಸ್ಕೊಂಡು ಬಕೆಟ್ ಹಿಡ್ದು ಒಂಥರ ಆ ಥರ ಡಿಮಾಂಡ್ಸ್ ದಟ್ ಈಸ್ ಆ ಥರ ಇದ್ದರೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಆ ಥರ ಕಾಣಿಸ್ತಾ ಇತ್ತು ನನಗೆ. ಅದು ಬಹುಶಃ ನನ್ನ ಮೆಂಟಲ್ ಸ್ಟೇಟ್ ಇರ್ಬೋದು, ವಾಸ್ತವದಲ್ಲಿ ಆ ಥರ ಇಲ್ಲದೆ ಇರ್ಬೋದು, ಗೊತ್ತಿಲ್ಲ. ಬಟ್ ನನಗದು ಲೈಕ್ ನಾನು ಕಷ್ಟಪಡ್ತೀನಿ ಗುರು, ನನಗೆ ಏನೋ ನನ್ನಲ್ಲಿ ಅಂತ ಏನೋ ಒಂದು ಗುಣಗಳಿದೆ, ನಾನು ಯಾಕೆ ಅದನ್ನು ಬಿಟ್ಕೊಡ್ಬೇಕು ಅಂತ ತುಂಬ ಬಾಗಿಲುಗಳು ತಟ್ಟಿ ಏನೋ ಬಾಗಿಲು ಓಪನ್ ಆಗದೆ ಐ ವಾಸ್ ಲೈಕ್ ಇಲ್ಲಿ ಚಾನ್ಸ್ ಇಲ್ಲ, ಬೇರೆ ಕಡೆ ಎಲ್ಲರೂ ಹೋಗೋಣ ಅಂತ ಬಾಂಬೆಗೆ ಹೋಗಿ ಅಲ್ಲಿ ಸುಮಾರು ಬಾಗಿಲುಗಳು ತಟ್ಟಿದ್ದೆ. ತುಂಬ ಯುನೀಕ್ ವಿಷಯ ಏನು ಅಂದರೆ, ಇಲ್ಲಿ ನಾನು ಹೆಮ್ಮೆಯಿಂದ ಬಂದು ಐ ಯೂಸ್ ಟು ಟೆಲ್ ಪೀಪಲ್, ನಾನು ಕಾಸರವಳ್ಳಿ ಸರ್ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ಅಂತ. ಇಲ್ಲಿ ಯಾರವರು ಅಂತ ತುಂಬ ಜನ ಕೇಳ್ಯಾರ ನನಗೆ, ಪ್ರಾಪರ್ ಇಂಡಸ್ಟ್ರಿ ಪೀಪಲ್. ಆ್ಯಂಡ್ ಐ ವಾಸ್ ಲೈಕ್ ಯು ಡೋಂಟ್ ನೋ, ಅಂದರೆ ಅವ್ರ ಸಿನಿಮಾ ನೀವು ನೋಡಬೇಕು ಅಂತಲ್ಲ, ಬಟ್ ಅವ್ರ ಸಿನಿಮಾ ಏನು ಲೆವೆಲಲ್ಲಿ ಸಿನಿಮಾ ಮಾಡ್ತಾರೆ ಅನ್ನೋದು ಅಟ್ಲೀಸ್ಟ್ ತಿಳ್ಕೊಬೇಕಲ್ವಾ. ಬಾಂಬೆಲ್ಲಿ ಅದರದ್ದು ನಾನು ಕಾಸರವಳ್ಳಿ ಅವ್ರ ಅಸಿಸ್ಟೆಂಟ್ ಇದ್ದೀನಿ ಅಂತ ಹೇಳಿದ ತಕ್ಷಣ ಸಮ್ ಆಫ್ ದ ಟಾಪ್ ಡೈರೆಕ್ಟರ್ಸ್ ಆ ಟೈಮಲ್ಲಿ, ದಿಬಾಕರ್ ಬ್ಯಾನರ್ಜಿ, ಶ್ರೀರಾಮ್ ರಾಘವನ್, ವಿಶಾಲ್ ಭಾರದ್ವಾಜ್, ಇವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ, ಜಸ್ಟ್ ಬಿಕಾಸ್ ನಾನು ಕಾಸರವಳ್ಳಿ ಸರ್ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ ಅಂತ. ಸೊ ಬಿಕಾಸ್ ದೇ ನೋ ಫಿಲ್ಮ್ ಬಿಸ್ನೆಸ್ಸಲ್ಲಿ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇದೆ ಸಿನಿಮಾಗೆ ಅಂತ. ಸೊ ನಂಗೆ ಶ್ರೀರಾಮ್ ಸರ್ ಹ್ಯಾಪನ್ ಟು ಮೀಟ್ ಹಿಮ್ ಬಿಕಾಸ್ ಆಫ್ ಅವರು FTI ಗ್ರ್ಯಾಜುಯೇಟು, ಕಾಸರವಳ್ಳಿ ಸರು FTI ಗ್ರ್ಯಾಜುಯೇಟು. ಸೊ ನಾನು ಅವ್ರಿಗೊಂದು ಮೇಲ್ ಬರೆದಿದ್ದೆ, ಅಂದರೆ ಎಲ್ಲರಿಗೂ ಒಂದು ಮೇಲ್ ಬರೆದಿದ್ದೆ ಔಟ್ ಆಫ್ ಪ್ಯೂರ್ ಫ್ರಸ್ಟ್ರೇಷನ್. ನಂಗೆ ಸಾಕಾಗೋಗಿತ್ತು ಇಲ್ಲಿ ಒಂಥರ ಏನು ಓಪನ್ ಆಗ್ತಾಯಿಲ್ಲ, ಆಮೇಲೆ ರೌಂಡ್ ಪೆಗ್ ಇನ್ ಸ್ಕ್ವೇರ್ ಹೋಲ್ ಅಂತೆಲ್ಲ ಫುಲ್ ಏನೇನೋ ಒಂದು ಇಷ್ಟುದ್ದ ಮೇಲ್ ಬರ್ತಿದ್ದೆ. ಸೊ ಎಲ್ಲರೂ ರಿಪ್ಲೈ ಸುಮಾರು ಜನ ರಿಪ್ಲೈ ಮಾಡಿಬಿಟ್ರು ನನಗೆ. ಸೊ ಎಲ್ಲರನ್ನೂ ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಐ ವೆಂಟ್ ಆ್ಯಂಡ್ ಮೆಟ್ ಶ್ರೀರಾಮ್ ಸರ್ ಆ್ಯಂಡ್ ಹಾಗೆ ಜನರಲಿ ಗಾಟ್ ಟಾಕಿಂಗ್, ಏನಾರು ಐಡಿಯಾಸ್ ಇದ್ದರೆ ಅಂತ ಡಿಸ್ಕಸ್ಸಿಂಗ್ ಐಡಿಯಾಸ್, ಮೆನಿ ಐಡಿಯಾಸ್. ನಾನು ಅವಾಗ ಆ್ಯಕ್ಚುಲಿ ಅವ್ರಿಗೆ ಕವಲುದಾರಿದ ಐಡಿಯಾ ಪಿಚ್ ಮಾಡಿದ್ದೆ. ಈ ಥರ ಒಂದು ಮೂಳೆಗಳು ಸಿಗುತ್ತೆ, ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ನಾನು ಅವಾಗ ಯಾವುದೋ ಒಂದು ಐಡಿಯಾ ಬಂದಿತ್ತು, ಅದನ್ನು ಹೇಳಿದ್ದೆ ಅವ್ರಿಗೆ. ತುಂಬ ಇಂಟ್ರೆಸ್ಟಿಂಗ್ ಇದೆ, ಯೋಚನೆ ಮಾಡು ಅಂತ ಸಜೆಸ್ಟ್ ಮಾಡಿದ್ದಾರೆ ಅವರು. ಇದು ಗೋಧಿಬಣ್ಣಗಿಂತ ಮುಂಚೆ. ಸೊ ಏನೋ ವರ್ಕೌಟ್ ಆಗ್ತಾ ಇರಲಿಲ್ಲ, ನನ್ನ ಫಿಲಮ್ ನಿಂತೋಗಿತ್ತು, ಲವ್ ಚುರುಮುರಿ. ಸೊ ಆ ಟೈಮಲ್ಲಿ ನಂಗೆ ಆ ಫ್ರೆಂಚ್ದು ಒಂದು ಶಾರ್ಟ್ ಫಿಲ್ಮ್ ಸಿಕ್ಕಿತ್ತು. ನಾವು ಸುಮಾರು ಐಡಿಯಾಸ್ ಡಿಸ್ಕಸ್ ಮಾಡ್ತಾಯಿದ್ವಿ ಆ ಪಾಯಿಂಟಲ್ಲಿ. ಸೊ ನಾ ಅವ್ರಿಗೆ ಆ ಶಾರ್ಟ್ ಫಿಲ್ಮ್ ಕಳಿಸ್ದೆ. ಅವ್ರು ನೋಡಿ ಸಿಕ್ಕಾಪಡೆ ಎಕ್ಸೈಟೆಡ್ ಆಗಿ ರಾತ್ರಿ 11:30 ಫೋನ್ ಮಾಡಿ, ಇಲ್ಲ ಇದ್ರ ಮೇಲೆ ವರ್ಕ್ ಮಾಡೋಣ ಅಂತ. ಸೊ ನಾವು ಆಲ್ಮೋಸ್ಟ್ ಒಂದು 6-7 ಡ್ರಾಫ್ಟ್ ಮೇಲೆ ವರ್ಕ್ ಮಾಡಿ, ನಮಗೆ ಸೆಕೆಂಡ್ ಹಾಫ್ ವರ್ಕ್ ಆಗ್ತಾ ಇರಲಿಲ್ಲ. ಏನೇ ಬರೆದ್ರು ಅದೊಂಥರ ಎಲ್ಲೋ ಬಂದು ಏನೋ ವರ್ಕ್ ಆಗ್ತಾ ಇಲ್ಲ, ಇದು ಎಲ್ಲೋ ಹೋಗ್ತಾ ಇಲ್ಲ, ಇದು ಅಲ್ಲಿನ ತನಕ ಕತೆ ತುಂಬ ಚೆನ್ನಾಗಿದೆ, ಬಟ್ ಲಾಸ್ಟ್ ಆ್ಯಕ್ಟ್ ವರ್ಕ್ ಆಗ್ತಾ ಇಲ್ಲ ಅಂತ ಯಾವಾಗಲೂ ಫೀಲ್ ಆಗ್ತಾಯಿತ್ತು. ಸೊ ಮಧ್ಯದಲ್ಲಿ ಸರ್ರು ಬದಲಾಪುರ ಮಾಡ್ತಾಯಿದ್ರು, ಅವ್ರು ಬದಲಾಪುರ್ಗೆ ಹೋಗ್ಬಿಟ್ರು. ಸೊ ನಾನು ಅವಾಗ ಇವಾಗ ಏನೂ ಇಲ್ವಲ್ಲ ಅಂತ ನಂಗೆ ಅವಾಗ ಗೋಧಿಬಣ್ಣ ಹ್ಯಾಪನ್. ಐ ಮ್ಯಾನೇಜ್ ಟು ಡೂ ಗೋಧಿಬಣ್ಣ. ಸೊ ನಾನು ಫಸ್ಟ್ ಹಾಫ್ ತನಕ ಐ ರೋಟ್ ಅಂದಾದ್ನು. ಆ್ಯಂಡ್ ಆಫ್ಟರ್ ಗೋಧಿಬಣ್ಣ ರಿಲೀಸ್ ಸರ್ ಗಾಟ್ ಇನ್ ಟಚ್ ವಿತ್ ಮೀ, ಶ್ರೀರಾಮ್ ಸರ್, ಆ್ಯಂಡ್ ಸೆಡ್ ಇಲ್ಲ ಐ ಆಮ್ ಡೂಯಿಂಗ್ ಇದು ರಿವೈವಿಂಗ್. ಅವಾಗ ವಿ ಹ್ಯಾಡ್ ಕಾಲ್ಡ್ ಇಟ್ ಡೋಂಟ್ ಶೂಟ್ ದ ಪಿಯಾನೋ ಪ್ಲೇಯರ್ ಅಂತ. ದಟ್ ವಾಸ್ ದ ವರ್ಕಿಂಗ್ ಟೈಟಲ್. ಸೊ ಸೆಕೆಂಡ್ ಹಾಫ್ಗೆ ಹಿ ವರ್ಕ್ ವಿತ್ ದಿ ಅದರ್ ರೈಟರ್ಸ್. ಸೊ ಇಟ್ ವಾಸ್ ನೆವರ್ ಎ ಕೇಸ್ ವೇರ್ ಐ ಸ್ಯಾಟ್ ಡೌನ್ 5 ಜನ ಒಟ್ಟಿಗೆ ಕೂತ್ಕೊಂಡು ಬರ್ದಿದ್ದ ಸಂದರ್ಭ ಯಾವತ್ತೂ ಇರಲಿಲ್ಲ. ನಾನು ಶ್ರೀರಾಮ್ ಸರ್ ಮಾತ್ರ ವರ್ಕ್ ಮಾಡ್ತಾ ಇದ್ದಿದ್ದು. ಬಟ್ ನನ್ನ ಸೆಕೆಂಡ್ ಹಾಫ್ದು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಕ್ರಿಯೇಟಿವ್ ಕಾನ್ವರ್ಸೇಷನ್ ಥರ 1-2 ಸಲ ಆಗಿದೆ ಅಷ್ಟೇ. ಪ್ರೈಮರಿಲಿ ಫಸ್ಟ್ ಹಾಫ್ ದೊಡ್ಡ ಗುಣ ಏನು ಅಂದರೆ ಅವ್ರದ್ದು ದಟ್ ಈಸ್ ಅ ಬ್ಯೂಟಿ ದಟ್ he saw that I have contributed something and credited me for the film. So I always say that the other 4 writers should get maximum credit because they were there from the beginning till the end. ನಾನು ಒಂದು ಪಾಯಿಂಟ್ ಆದಮೇಲೆ ಇರಲಿಲ್ಲ.
ಸೊ ದೇ ಡಿಸರ್ವ್ ಆಲ್ ದ ಮೋಸ್ಟ್ ಆಫ್ ದ ಕ್ರೆಡಿಟ್. ನಾ ಅದಕ್ಕೆ ಎಲ್ಲೂ ಅದನ್ನು ಜಾಸ್ತಿ ಕಡೆ ಪಬ್ಲಿಸೈಸ್ ಮಾಡೋದು ಇಲ್ಲ. ಫಿಲ್ಮ್ ರಿಲೀಸ್ ಆದಾಗೂ ನಾನು ಎಲ್ಲೂ ಹೇಳಲಿಲ್ಲ, ಬಿಕಾಸ್ ಐ ಫೆಲ್ಟ್ ಇಟ್ ಇಸ್ ದೇರ್ ವರ್ಕ್ ದಟ್ ದೇ ಶುಡ್ ಗೆಟ್ ದ ಹೈಲೈಟ್ ಅಂತ. ಬಟ್ ನೀವು ಹೇಳ್ದಂಗೆ ದೇ ಹ್ಯಾವ್ ಕ್ರೆಡಿಟೆಡ್. ಅದೇ ದಟ್ ಇಸ್ ಪಾರ್ಟ್ ಆಫ್ ಇಟ್. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ನನಗೆ ರಿಲೀಸ್ಗಿಂತ ಮುಂಚೆ ಸರ್ ಕರೆದ್ಬಿಟ್ಟು ನನಗೆ ಬಾಂಬೆಗೆ ಬಾ, ಐ ವಾಂಟ್ ಯು ಟು ವಾಚ್ ದ ಫಿಲ್ಮ್, ಏನನ್ಸುತ್ತೆ ಹೇಳು ಅಂತ ಕರೆದ್ರು. ಮೀಟ್ ಮಾಡಾದ್ಮೇಲೆ ಬಂದೆ ನಾನು ವಾಪಸ್ಸು. ಫಿಲ್ಮ್ ಆಮೇಲೆ ನೋಡ್ತೀನಿ ಕ್ರೆಡಿಟಲ್ಲಿ ನನ್ನ ಹೆಸರಿದೆ, ನನ್ನ ಹೆಸರು ಯಾಕೆ ಹಾಕಿದ್ದಾರೆ ಅಂತ. ದೆನ್ ಐ ಕಾಲ್ಡ್ ಹಿಮ್, ಹಿ ಸೆಡ್ ಫಸ್ಟ್ ಹಾಫ್ ಯು ವರ್ಕ್ಡ್ ಅಲ್ಲ, ಫಸ್ಟ್ ಹಾಫ್ ಯು ರೋಟ್ ದ ಫಸ್ಟ್ ಹಾಫ್. ಸೊ ಯಾ, ಆ್ಯಂಡ್ ಇಟ್ ಆಲ್ಸೋ ತುಂಬಾನೇ ಸಿಕ್ಕಾಪಟ್ಟೆ ಅವಾರ್ಡ್ಸ್ ಬಂತು, ತುಂಬ ರೆಕಗ್ನಿಷನ್ ಬಂತು ಆ ಮೂವಿಗೆ. ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ ಕ್ರೆಡಿಟ್ಸಲ್ಲಿ ನಿಮ್ಮ ಹೆಸರಿತ್ತು ಅಂತ. ನೋ, ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಅಂದರೆ ನನಗೆ ಶ್ರೀರಾಮ್ ಸರ್ ಜೊತೆ ದ ರೈಟಿಂಗ್ ಎಕ್ಸ್ಚೇಂಜಸ್, ನಾನು ಸೀನ್ ರೈಟಿಂಗ್ ಇಂದ ಅವರಿಂದ ಕಲ್ತಿರೋದು ಈಸ್ ಜಸ್ಟ್ ಫಿನಾಮಿನಲ್. ಅಂದರೆ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ಬಿಸ್ನೆಸ್ ಇನ್ ಟರ್ಮ್ಸ್ ಆಫ್ ಹೌ ಟು ರೈಟ್ ಅ ಸೀನ್, ಹೌ ಟು ಅಪ್ರೋಚ್ ಡ್ರಾಮಾ, ಹೌ ಟು, ನಾನು ಹೇಳಿದ್ನಲ್ಲ, ಫ್ಲೋ ಆಫ್ ಇನ್ಫಾರ್ಮೇಷನ್. ಅವರು ಆಬ್ಸಲ್ಯೂಟ್ ಮಾಸ್ಟರ್. ಸೊ ಅವ್ರ ಜೊತೆ ಡಿಸ್ಕಷನ್ ಮಾಡೋದು, ದ ಕೈಂಡ್ ಆಫ್ ಯುನೋ ಸ್ಕ್ರಿಪ್ಟ್ಸ್ ಬಗ್ಗೆ ಮಾತುಕತೆ, ದಿ ಅದರ್ ಫಿಲ್ಮ್ಸ್ ದಟ್ ವಿ ವರ್ ಡಿಸ್ಕಸಿಂಗ್, ಇಟ್ಸ್ ಅ ಜಾಯ್ ಟು ಇವನ್ ಸಿಟ್ ಡೌನ್ ಅಂಡ್ ಜಸ್ಟ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಹಿಮ್. ಕರೆಕ್ಟ್. ಇನ್ ಬಿಟ್ವೀನ್ ಸೇಯಿಂಗ್ ನೀವು ಡೈರೆಕ್ಷನ್ ಮಾಡ್ತಾ ಇದ್ರಿ, ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತೀರಿ, ಆರ್ ಯು ಆರ್ ವರ್ಕಿಂಗ್ ಆನ್ ಅ ಸ್ಕ್ರಿಪ್ಟ್, ಅದೆಲ್ಲದ್ರ ಮಧ್ಯ ಇನ್ನೊಬ್ಬ ಯುವ ಡೈರೆಕ್ಟರ್ಗೆ ನೀವು ಸಪೋರ್ಟಿವ್ ಆಗಿ ನಿಂತು ನಿಮ್ಮ ಹೋಮ್ ಬ್ಯಾನರ್ ಲಾಸ್ಟ್ ಆ್ಯಂಡ್ ಫೌಂಡ್ ಫಿಲ್ಮ್ಸಿಂದ you've been ಸಪೋರ್ಟಿವ್ ಟು ಅದರ್ ಡೈರೆಕ್ಟರ್ಸ್, ಹಂಬಲ್ ಪೊಲಿಟಿಷಿಯನ್ ನಾಗರಾಜ್, ಹಾಗೆ ಭೀಮಸೇನ ನಳಮಹಾರಾಜ ಮೂವೀಸ್. ಅಂದರೆ ಇವಾಗ ನೀವು ಡೈರೆಕ್ಟರ್ ಜಾಗದಲ್ಲಿ ನಿಂತು ಒಬ್ಬ ಪ್ರೊಡ್ಯೂಸರ್ಗೆ ಪಿಚ್ ಮಾಡುವಾಗ ಆಗೋ ಅಂಥ ಒಂದು ಕನೆಕ್ಷನ್ ಇರ್ಬೋದು. ಸೊ ಹೌ ವಾಸ್ ಇಟ್ ಈ ಥರ ಒಬ್ಬ ಯಂಗ್ ಡೈರೆಕ್ಟರ್ಗೆ ನೀವು ನಿಮ್ಮ ಹೋಮ್ ಬ್ಯಾನರ್ ಮೂಲಕ ಸಪೋರ್ಟಿವ್ ಆಗಿ ನಿಂತಿದ್ದು? ಅಲ್ಲ, ಅಂದರೆ ನಾನು ಫಸ್ಟ್ ಆಫ್ ಆಲ್ ಸಪೋರ್ಟ್ ಅಂತ ನೋಡೋದೇ ಇಲ್ಲ ಅದನ್ನ. ಇಟ್ಸ್ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಐ ವಾಂಟ್ ಟು ಮೇಕ್ ಮನಿ ಥ್ರೂ ಫಿಲ್ಮ್ಸ್. ಐ ವಾಂಟ್ ಟು, ಅಂದರೆ ಇಲ್ಲಿ ಒಂದು ವರ್ಗ ಟೈಪ್ ಆಫ್ ಸಿನಿಮಾಗಳು ಬರ್ತಾ ಇಲ್ಲ. ಆ ಥರ ಸಿನಿಮಾ ಮಾಡೋದು ಕಷ್ಟ, which is the kind of films I want to make. ಸೊ ಆ ಥರ ಮಾರ್ಕೆಟ್ ಇಲ್ಲದೆ ಇರೋ ಜಾಗದಲ್ಲಿ ನಾವು ಮಾರ್ಕೆಟ್ ಮಾಡ್ಕೊಬೇಕು. ನಮಗೋಸ್ಕರ ನಾವೇ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಬೇಕು. ಇವಾಗ ನಾನಾಗಲಿ, ರಕ್ಷಿತ್ ಆಗಲಿ, ದ ವೇ ವಿ ಥಿಂಕ್ ಈಸ್ ವೆರಿ ಸಿಮಿಲರ್. ನಮಗೋಸ್ಕರ ಅಂತ ಯಾರು ಬಂದು ಸಿನಿಮಾ ಮಾಡಲ್ಲ, ಬಿಕಾಸ್ ದೇ ಡೋಂಟ್ ಬಿಲೀವ್ ಇನ್ ದಿಸ್ ಟೈಪ್ ಆಫ್ ಸ್ಟೋರಿ ಟೆಲಿಂಗ್. ಸೊ ನಾವು ನಮಗೋಸ್ಕರ ನಾವೇ ಕಟ್ಟಬೇಕದನ್ನ. ಸೊ ಯು ವರ್ಕ್ ವಿತ್ ಡಿರೆಕ್ಟರ್ಸ್ ದಟ್ ಯು ಫೀಲ್ he has a vision. ಅವರು ಒಂದು ಆ ವಿಷನ್ ಹಿಂದೆ ಸತತವಾಗಿ ಪ್ರಯತ್ನ ಪಟ್ಟು ಹಠ ಮಾಡಿ ಅವರು ಆ ವಿಷನನ್ನು ತಲುಪಿಸ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ವಿ ಪ್ರೊಡ್ಯೂಸ್. ಬಟ್ ಇಟ್ ಈಸ್ ನಾಟ್ ವಿತ್ ದ ಥಿಂಗ್ ಆಫ್ ಎನ್ಕರೇಜ್ ಮಾಡ್ತೀವಿ. ಇಟ್ಸ್ ನಾಟ್ ದ್ಯಾಟ್. ಐ ಆಮ್ ಆ್ಯಕ್ಚುಲಿ ಫಿಲಮ್ ವರ್ಕ್ ಆಗಿದವ್ರು ತುಂಬ ದೊಡ್ಡ ಸೆಟ್ ಬ್ಯಾಕ್ ಅದು, ಬಿಕಾಸ್ ಐ ಆಮ್ ನಾಟ್ ಸಿಟ್ಟಿಂಗ್ ವಿತ್ ಸಮ್ ಪಾಟ್ಸ್ ಆಫ್ ಮನಿ. ಐ ಡೋಂಟ್ ಕಮ್ ಫ್ರಮ್ ವೆಲ್ತ್. ನಾನು ಏನು ಸಿನಿಮಾಲಿ ದುಡ್ದಿದ್ದೀನಿ, ಗೋದಿವಣ್ಣಲ್ಲಿ ಏನು ಪ್ರಾಫಿಟ್ ಮಾಡಿದ್ದೀನಿ ಅದನ್ನು ತೆಗೆದು ಇಲ್ಲ, ಇಟ್ ಈಸ್ ಆಲ್ ಸೆಲ್ಫಿಶ್ ಆ್ಯಕ್ಚುಲಿ, ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ಸೊ ದಟ್ ಐ ಕ್ಯಾನ್ ಮೇಕ್ ಮೈ ಕೈಂಡ್ ಆಫ್ ಫಿಲ್ಮ್ಸ್. ನಂತರ ಸ್ಟೋರಿ ಟೆಲ್ಲಿಂಗಿಗೆ ಯಾವತ್ತೂ ಕಷ್ಟ ಆಗಬಾರ್ದು. ಬಿಕಾಸ್ ನಾನು ನಂತರ ಒಂದು ಕತೆ ಹೇಳೋಕ್ಕೆ, ಗೋದಿವಣ್ಣ ಥರ ಒಂದು ಕತೆ ಹೇಳೋಕ್ಕೆ ನಂಗೆ 10 ವರ್ಷ ತೊಗೊಂತು. 10 ವರ್ಷ ತನಕ ನನಗೆ ಪ್ರೊಡ್ಯೂಸರು ಕತೆ ಚೆನ್ನಾಗಿದೆ ಅಂತ 10 ವರ್ಷ ಒಬ್ಬರೂ ಹೇಳಿರಲಿಲ್ಲ. ಆ್ಯಂಡ್ ನಾನು ತುಂಬ ಜನ ಪ್ರೊಡ್ಯೂಸರ್ಸ್ ಮೀಟ್ ಮಾಡಿ ಕತೆಗಳು ಹೇಳಿದ್ದೆ. ಸೊ ವಿಚ್ ಮೀನ್ಸ್ ದಟ್ ಆ ಥರ ಕತೆಗಳಿಗೆ ಜಾಗ ಇರಲಿಲ್ಲ. ಸೊ ಆ ಥರ ಜಾಗಗಳು ಆಗಬೇಕು ಅಂದರೆ ನಾವು ದುಡ್ಡು ಮಾಡೋದೇ ತೋರಿಸ್ಬೇಕು. ಸೊ ದುಡ್ಡು ಮಾಡಿ ತೋರಿಸಿದ್ರೆ ದೆನ್ ದ ಇಂಡಸ್ಟ್ರಿ ವಿಲ್ ಟೇಕ್ ಯು ಸೀರಿಯಸ್ಲಿ. ಯು ಕೆನಾಟ್, ಬೇಸಿಕ್ಲಿ ಸಿಂಪಲ್ ಥಿಂಗ್ ಇಸ್ ಬಿ ಹಾರ್ಡ್ ಟು ಇಗ್ನೋರ್. ಹೌ ಆರ್ ಯು ಹಾರ್ಡ್ ಟು ಇಗ್ನೋರ್ ಈಸ್ ಬೈ ಕಾನ್ಸ್ಟೆಂಟ್ಲಿ ಟ್ರೈಂಗ್ ಟು ಡೆಲಿವರ್ ರಿಸಲ್ಟ್ಸ್. If you deliver results, people will take you seriously. They can't first time fluke ಅಂತ ಹೇಳ್ತಾರೆ, second time fluke ಅಂತ ಹೇಳ್ತಾರೆ, third time they'll be like ಇಲ್ಲ ಇದ್ರಲ್ಲಿ ಇವ್ರು ಏನೋ ಮಾಡ್ತಾರೆ ಬಹುಶಃ ಅಂತ. So then they take you seriously. So you have to find a way through, and that is the way. ಆ ಥರ ತುಂಬ stubborn ನಾನು. So the whole idea of working with different directors is ನಮ್ಮ ಥರ ಒಂದು ಕತೆಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆದರೆ ಇನ್ ದ ಲಾಂಗ್ ರನ್ ನಮಗೆ ಒಳ್ಳೇದದು. ಆ್ಯಂಡ್ ಇಟ್ಸ್ ಅ ಗುಡ್, ಇಟ್ಸ್ ನನಗೆ ಇನ್ನೇನು ಮಾಡೋಕ್ಕೆ ಬರಲ್ಲ, ನನಗೆ ಬೇರೆ ಇದು ಯಾವುದು ಸ್ಕಿಲ್ ಸೆಟ್ ಇಲ್ಲ. ಸೊ ಇಫ್ ಐ ಹ್ಯಾವ್ ಟು ಅರ್ನ್ ಥ್ರೂ ಫಿಲ್ಮ್ಸ್. ಸೊ ನಾನು ವರ್ಷಕ್ಕೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬಲ್ಲೆ. ಸೊ ದೆನ್ ಇಟ್ ಮೇಕ್ ಸೆನ್ಸ್. ಇಫ್ ಐ ಫೈಂಡ್ ಅ ಗುಡ್ ಸ್ಟೋರಿ, ದೆನ್ ಐ ಪ್ರೊಡ್ಯೂಸ್ ಇಟ್, ದೆನ್ ಐ ಕ್ಯಾನ್ ಮೇಕ್ ಸಮ್ ಮನಿ ಇನ್ ಇಟ್, ದೆನ್ ರೀಪ್ರೊಡ್ಯೂಸ್ ಅಗೇನ್, ಪ್ರೊಡ್ಯೂಸ್ ಆ ಥರ ಒಂದು ಸೈಕಲ್ ಕ್ರಿಯೇಟ್ ಮಾಡಿ
ಆದಷ್ಟು ಬೇರೆ ಬೇರೆ ಥರ ಕತೆಗಳಲ್ಲಿ ಇನ್ವಾಲ್ವ್ ಆಗೋಕ್ಕೆ ಪ್ರಯತ್ನದಲ್ಲಿ ಇದೀನಿ ನಾನು ಬೇಸಿಕಲಿ. ಆ್ಯಂಡ್ ಒಂಥರ ಈ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಫಾರ್ ಎಕ್ಸಾಂಪಲ್ ಅದು ಕ್ಯಾಂಪೇನ್ ಮೂವಿಯಿಂದ ಯು ಹ್ಯಾವ್ ಅದೊಂಥರ ಸೋರ್ಸ್ ಆಗಿತ್ತು ಆ ಮೂವಿಯಿಂದ ಇಲ್ಲಿಗೆ. ಬಟ್ ನಮ್ಮ ಒಂದು ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಹೇಗಿತ್ತಂದರೆ ಟು ಆರ್ ಆಡಿಯನ್ಸ್ ಅದೊಂಥರ ಪ್ಯಾರಡಿ ಟೈಪ್ ಸೆಟೈರಲ್ಲಿ ತೋರಿಸಿದಂತಹ ಚಿತ್ರ. ಸೊ ದ್ಯಾಟ್ ಫಿಲಮ್ ಆ್ಯಂಡ್ ಭೀಮಸೇನ ನಳಮಹಾರಾಜ ವೇರ್ ಯು ಹ್ಯಾಡ್ ಲಾಸ್ಟ್ ಆ್ಯಂಡ್ ಫೌಂಡ್ ಫಿಲ್ಮ್ಸ್ ಥ್ರೂ ಮಾಡಿದ್ದಿತ್ತು. ಆ 2 ಡಿಫ್ರೆಂಟ್ ಫಿಲ್ಮ್ಸ್ನು ಹೌ ಡು ಯು ಸಿ ವೆನ್ ಏನಂತಾರೆ ಈ ಒಂದು ಪ್ಯಾರಡಿ ಇದರಲ್ಲೇ ತೋರಿಸಿದ್ದಿದ್ರೆ ಜನರಿಗೆ ಅದು ರೀಚ್ ಆಗ್ತಿತ್ತು ಅಂತ ನಿಮ್ಗೆ ಅನ್ಸಿದ್ದಕ್ಕೆ ಇವರು ಓಕೆ ವಿತ್ ದಟ್ ಸ್ಟೋರಿ? ಅಂದರೆ ನನಗೆ ಎಲ್ಲ ಥರ ಸಿನಿಮಾ ತುಂಬ ಇಂಟ್ರೆಸ್ಟ್ ಅಂತ ಅನ್ಸುತ್ತೆ. ನನಗೆ ಕಾಮಿಡಿ ಸಖತ್ ಇಷ್ಟ, ಸೆಟೈರ್ ಇಸ್ ವೆರಿ ಪವರ್ಫುಲ್. ಸೊ ನನಗೆ ಹಂಬಲ್ದು ಕೋರ್ ಐಡಿಯಾ ತುಂಬ ಇಂಪ್ರೆಸ್ ಆಗಿದ್ದು. ತುಂಬ ಈ ಸಿನಿಮಾ ಥರ ಬಂದಿಲ್ಲ ಪೊಲಿಟಿಕಲ್ ಹ್ಯೂಮರ್ ಅಂದರೆ. ನಮ್ಮ ಆ ಒಂದು ದಿಸ್ ಅ ವೆರಿ ಫೇಮಸ್ ಕಾರ್ಟೂನ್ ನಾನೊಂದು ಕಡೆ ನೋಡಿದ್ದೆ. ಅದರಲ್ಲಿ ಒಂದು ಮುನ್ಸಿಪಲ್ ಕಾರ್ಪೊರೇಟರ್ ಯಾರೋ ಬಾಳೆಹಣ್ಣು ತಿಂದು ಹಿಂಗೆ ಸಿಪ್ಪೆ ಬಿಸಾಕಿ ಹೋಗಿರ್ತಾರೆ. ಅವ್ರಿಗೆಲ್ಲ ಜನರು ಮನೆ ಮುಂದೆ ಬಂದು ಜಗಳ ಮಾಡ್ತಾ ಇರ್ತಾರೆ, ಗಲೀಜಾಗಿದೆ ಪ್ಲೀಸ್ ಕ್ಲೀನ್ ಮಾಡಿ ಅಂತ. ಇವ್ರು ಆಬ್ವಿಯಸ್ಲಿ ದುಡ್ಡು ತಿಂದು ಮಾಡಿರಲ್ಲ. ನೆಕ್ಸ್ಟ್ ಡೇ ವಾಕಿಂಗ್ ಹೋಗ್ಬೇಕಾದ್ರೆ ಅದೇ ಬಾಳೆಹಣ್ಣು ಸಿಪ್ಪೆ ಮೇಲೆ ಜಾರ್ ಬಿದ್ದು ಕಾಲು ಮುರ್ಕೊತಾರೆ. ಆ್ಯಂಡ್ ಇದನ್ನ ಒಂದು ಹ್ಯೂಮರಸ್ ಸ್ಟ್ರಿಪ್ ಅಲ್ಲಿ ಯಾರೋ ಒಂದು ಮಾಡಿದ್ರು. ಸೊ ಫಾರ್ ಮೀ ಹಂಬಲ್ ಪೊಲಿಟಿಷಿಯನ್ ಇಸ್ ದಟ್. ಲೈಕ್ ಐ ವಾಂಟೆಡ್ ಟು be part of a film which goes in that direction. So that was the reason. And Danny is an unbelievable talent. ಅಂದರೆ ಅವರು ಮಾಡಿರೋ ವರ್ಕಲ್ಲಿ ಅದು ಅವತ್ತಿನ ಕಾಲಕ್ಕೂ ಅವ್ರು ಮಾಡಿದ ವರ್ಕು ಪ್ಲಸ್ ಅಲ್ಲಿಂದ ಇಲ್ಲಿಂದ ತನಕ ಬಂದಿರೋ ವರ್ಕು ಇಟ್ಸ್ ಅಮೇಝಿಂಗ್. ಇಟ್ಸ್ ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಆ್ಯಂಡ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಸೊ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ತುಂಬ ಅಂದರೆ ಐ ರಿಯಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಆ ಪರ್ಸ್ಪೆಕ್ಟಿವಲ್ಲಿ ಮಾಡಿದ್ದು ಇನ್ ಟರ್ಮ್ಸ್ ಆಫ್ ಹೌ ದ ಫಿಲ್ಮ್ ಟರ್ನ್ಡ್ ಔಟ್ ಆ್ಯಂಡ್ ಹೆಂಗೆ ಆಯಿತು, ಹೆಂಗೆ ರಿಸೀವ್ ಆಯಿತು, ದೋಸ್ ಆರ್ ಆಲ್ ಥಿಂಗ್ಸ್ ದಟ್ ಆರ್ ನಾಟ್ ಇನ್ ಮೈ ಕಂಟ್ರೋಲ್. ಅಂದರೆ ನಾವು ಏನೋ ಒಂದು ವಿಷನಲ್ಲಿ ಎಂಟರ್ ಆಗ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್ ಆಲ್ವೇಸ್. ಅದು ದಟ್ ವಿಷನ್ ಕ್ಯಾನ್ ಸಮ್ಟೈಮ್ಸ್ ವರ್ಕ್ಔಟ್, ಸಮ್ಟೈಮ್ಸ್ ಇಟ್ ಕಾಂಟ್ ವರ್ಕ್ಔಟ್, ಸಮ್ಟೈಮ್ಸ್ ಅನ್ಕೊಂಡಂಗೆ ಆಗದೆ ಇರ್ಬೋದು. ದೋಸ್ ಆರ್ ಆಲ್ ಎಲಿಮೆಂಟ್ಸ್ ಆಫ್ ಸಿನಿಮಾ. ಸೊ ದ ವೇ ಹಂಬಲ್ ಟರ್ನ್ಡ್ ಔಟ್ ಐ ಕ್ವೈಟ್ I'm happy with it in terms of business agli, how much we put in, how much we got out and all that. It was a good experience. And ee tara cinema madoonu ದುಡ್ಡು ಮಾಡ್ಬೋದು. Amazon's first Kannada purchase was this film. So and that actually happened because of Danny's connections in Amazon. But that opened up avenues for us. Amazon or ಪರಿಚಯ ಆದ್ರು ನನಗೆ personally. So that opened up communication for Kavaludari. So ಆ ಥರ there's a lot of growth. Same with ಭೀಮಸೇನ. ಕಾರ್ತಿಕ್ ಸರ್ಗೂರ್ ಇಸ್ ಅ ಫ್ಯಾಬ್ಯುಲಸ್ ಸ್ಟೋರಿ ಟೆಲ್ಲರ್. ಅವ್ರದ್ದು ಸ್ಟೋರಿ ರೈಟಿಂಗ್ ಒಂದು ಶೈಲಿನೇ, ಒಂದು ಕತೆನ ಅವ್ರು ಹೆಂಗೆ ಅಡ್ಯಾಪ್ಟ್ ಮಾಡಿಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ರು. ಆ್ಯಂಡ್ ದೇರ್ ವರ್ ಸಮ್ ರಿಯಲಿ ಇಂಟ್ರೆಸ್ಟಿಂಗ್ ಆ್ಯಕ್ಟರ್ಸ್ ಹೂ ವರ್ ಪಾರ್ಟ್ ಆಫ್ ದಟ್ ಫಿಲ್ಮ್. ಸೊ ದಟ್ ವಾಸ್ ಆಲ್ಸೋ ಎ ವೆರಿ ಯುನೀಕ್ ಎಕ್ಸ್ಪೀರಿಯನ್ಸ್. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಕೋವಿಡ್ ಅದು ಇದು ಎಲ್ಲ ಮಧ್ಯದಲ್ಲಿ ನಾವು ವಿ ಹ್ಯಾಡ್ ಟು ಡೂ ಅ ಡೈರೆಕ್ಟ್ OTT ರಿಲೀಸ್. ಸೊ ಐ ಫೀಲ್ ದಟ್ ಫಿಲ್ಮ್ ಡಿಂಟ್ ಗೆಟ್ ಇಟ್ಸ್ ಡ್ಯೂ. ಬಟ್ ಪ್ರಯತ್ನ ಯಾವತ್ತೂ ಇರೋದು ಹೊಸ ಥರ ಕತೆಗಳಿಗೆ ಅದನ್ನು ಆಡಿಯನ್ಸಿಗೆ ತೊಗೊಂಡೋಗ್ಬೇಕು. ಯಾಕಂದ್ರೆ ಬೇರೆ ಇಂಡಸ್ಟ್ರಿಲಿ ಅವೆಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಸಕ್ಸೀಡಿಂಗ್. ಸೊ ವೈ ಶುಡಂಟ್ ವಿ ಡೂ ಇಟ್, ಆ್ಯಂಡ್ ನಾವು ಕಮಿಂಗ್ ಟು ಯುವರ್ ರೀಸೆಂಟ್ ವರ್ಕ್, ನೀವು ಹೇಳಿದ್ರಿ ಗೋಧಿ ಬಣ್ಣಕ್ಕೂ ಮುಂಚೆನೇ ನೀವು ಅದೊಂದು ಅಲ್ಲಿ ದೇ ವಾಸ್ ದಟ್ ಲೈನ್ ಆ ಥರ ಇಲ್ಲ ಅಂತ. ಸೊ ಸಪ್ತಸಾಗರದಾಚೆ ಯಾವಾಗ ಬರೆದಂಥ ಒಂದು ತುಂಬ ನಮ್ಮ ಫಸ್ಟ್ ಬರೆದ ಸ್ಕ್ರಿಪ್ಟ್. ದಟ್ಸ್ ವೆರಿ ನೈಸ್. ಆ್ಯಂಡ್ 2023 ಫೈನಲಿ ಅದು ಇಟ್ ಫೌಂಡ್ ಇಟ್ಸ್ ಥಿಯೇಟರ್ಸ್. ಸೊ ಸೈಡ್ ಎ ಸೈಡ್ ಬಿ, ಬಹುಶಃ ಯಾವ ಒಂದು ಸಿನಿಮಾನು ಈ ಥರ ಪಾರ್ಟ್ 1 ಪಾರ್ಟ್ 2 ಸೈಡ್ ಎ ಸೈಡ್ ಬಿ ಅನ್ನೋ ಹೆಸರಲ್ಲಿ ರಿಲೀಸ್ ಆಗಿರಲಿಲ್ಲ. ಆ್ಯಂಡ್ ದ ಕನೆಕ್ಷನ್ ಟು ದ ಸ್ಟೋರಿ ಆ ಸೈಡ್ ಎ ಸೈಡ್ ಬಿ ಅನ್ನೋದಕ್ಕೆ ಎವ್ರಿಥಿಂಗ್ ಈಸ್ ಯೂನಿಕ್ ಇನ್ ದ ಮೂವಿ. ಸೈಡ್ ಬಿ ಮಾಡಿದ್ದು ಕಾರಣ ಈ ಸೈಡ್ ಎಗೆ ಅದೊಂದು ಜಸ್ಟಿಸ್ ಸಿಗಬೇಕು ಸೈಡ್ ಬಿ ಅಲ್ಲಿ ಅನ್ನೋ ಕಾರಣಕ್ಕ, ಅಥವಾ ಟು ಶೋ ಅ ಟೋಟಲ್ ಡಿಫ್ರೆಂಟ್ ಸೈಡ್ ಆಫ್ ದ ಹೀರೋ ಆರ್ ದ ಸ್ಟೋರಿ ಸೈಡ್ ಬಿ ಹ್ಯಾಪನ್? ನೋ, ಇಟ್ ವಾಸ್ ನಾಟ್ ಆ ಥರ ಡಿಫ್ರೆಂಟ್ ಆಗಿ ನಾವು ಮಾಡಬೇಕು ಅಂತಲ್ಲ. ಆ್ಯಸ್ ಅನ್ ಎಮೋಷನ್, ಲವ್ ಇಸ್ ಸಮಥಿಂಗ್ ದಟ್ ಅದಕ್ಕೆ ಹಲವಾರು ರೂಪಗಳು ತೊಗೊಳತ್ತದು.
ತುಂಬ ಸ್ಟೇಬಲ್ ಆಗಿರೋ ವ್ಯಕ್ತಿ, ನೀವೆಲ್ಲೋ ನ್ಯೂಸಲ್ಲಿ ಓದ್ತೀರಾ, ತುಂಬ ಸ್ಟೇಬಲ್ಲು, ಕೆಲಸದಲ್ಲಿ ತುಂಬ ಸ್ಟೇಬಲ್ ಆಗಿದ್ರು, ಬಟ್ ತುಂಬ ಎರಾಟಿಕ್ ಬಿಹೇವಿಯರ್, ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಡ್ರಗ್ ವೆನ್ ಯು ಫಾಲ್ ಇನ್ ಲವ್. ಸೊ that is a very interesting thing for me. So how that emotion can be very innocent and very calm and soothing, and the same thing like the sea being very calm can become very violent. So it has different shades. It goes, side B goes into problematic areas where he is obsessive, where he is self-destructive. ಅವನಿಗೆ ಅದರಿಂದ ಆಚೆ ಕಡೆ ಬರೋಕ್ಕಾಗ್ತಾ ಇಲ್ಲ. ದಟ್ ಬಿಕಮ್ಸ್ ಅ ಪ್ರಿಸನ್ ಇನ್ ಮೆನಿ ವೇಸ್ ಫಾರ್ ಹಿಮ್. ಸೊ ದಟ್ ಹೋಲ್ ಸ್ಪೆಕ್ಟ್ರಮ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಟ್ ವುಡ್ ಹವ್ ಬೀನ್ ವೆರಿ ಇಂಟ್ರೆಸ್ಟಿಂಗ್ ಟು ಡೂ ಇಟ್ ಇನ್ ದ ವೇ ಐ ಹ್ಯಾವ್ ಡನ್ ಇಟ್. ಒಂದೇ ಸಿನಿಮಾದಲ್ಲಿ ಅಷ್ಟು ಅವಕಾಶ ಸಿಗ್ತಾ ಇರಲಿಲ್ಲ. ಆ್ಯಂಡ್ ನಂಗೆ ಅದು ಸಿನಿಮಾ ಮಾಡ್ಬೇಕಾದ್ರೆ ಅದು ಅನ್ಸಕ್ಕೆ ಶುರುವಾಯಿತು, ಇಲ್ಲ ಇದು 2 ಭಾಗದಲ್ಲೇ ಆಗಬೇಕು ಕತೆ ಅಂತ. ಥ್ಯಾಂಕ್ಫುಲಿ ನಾನು ಸಾವಿರ ಕಡೆ ಹೇಳಿದ್ರೆ ಥರನೇ ಇಲ್ಲೂ ಹೇಳ್ತೀನಿ, ರಕ್ಷಿತ್ ಥರ ಪ್ರೊಡ್ಯೂಸರು ಮತ್ತು ಆ್ಯಕ್ಟರು, ರಕ್ಷಿತ್ ಅಂತಲ್ಲ, ಇದು ಎಂಟೈರ್ ಟೀಮ್, ಬಟ್ ರಕ್ಷಿತ್ ಥರ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಸಿಕ್ಕಿರೋದಕ್ಕೇ ಸಪ್ತಸಾಗರ ಆಗೋಕ್ಕೆ ಸಾಧ್ಯ ಆಯಿತು. ಬಿಕಾಸ್ ಹೀ ಈಸ್ ಸಂಬಡಿ ಹೂ ರಿಯಲಿ, ಅಂದರೆ ಅವರೊಂಥರ ಒಂದು ಬೂಸ್ಟರ್ ಇದ್ದಂಗೆ. ವೆನ್ ಯುವರ್ ಬೆಟ್ಟ ಹತ್ತಬೇಕಾದ್ರೆ ಯು ಹ್ಯಾವ್ ಒಂದು ರಾಕೆಟ್ ಇಂಜಿನ್ ಬಿಹೈಂಡ್ ಯು ಥರ. ಹೀ ಈಸ್ ದ್ಯಾಟ್ ಕೈಂಡ್ ಆಫ್ energy, he has that kind of positive mindset, and his madness for cinema is very similar to my madness of cinema. So adu namge we feed off each other very nicely. ಸೊ ನೀವು ಫಸ್ಟ್ ಕತೆ ಬರೆದಾಗ ಸಪ್ತಸಾಗರದ ಆಚೆ ಎಲ್ಲೋ ಬಹುಶಃ ನೀವು ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ, ಅದು ಸೈಡ್ ಯಾರು ಐಡಿಯಾನೇ ಗೊತ್ತಿರಲಿಲ್ಲ. ಸೊ ಯಾ, ಬಟ್ ಏನಂತಾರೆ, ಆ್ಯಸ್ ಆಡಿಯನ್ಸ್ ಆಲ್ಸೋ ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಸಚ್ ಅ ಮೂವಿ. ಫಸ್ಟ್ ಟೈಮ್ ಸಪ್ತಸಾಗರದಾಚೆ ಎಲ್ಲೋ ಅನ್ನೋದೊಂದು ಟೈಟಲ್ ರಿಲೀಸ್ ಆದಾಗ, ಅಥವಾ ರಕ್ಷಿತ್ ಶೆಟ್ಟಿ ಅವ್ರ ನೆಕ್ಸ್ಟ್ ಮೂವಿ ಇದು ಅಂತ ನಮಗೆ ಗೊತ್ತಾದಾಗ್ಲೂ ನೋವೇರ್ ವಿ ಎಕ್ಸ್ಪೆಕ್ಟೆಡ್ ಈ ಥರ ಇರುತ್ತೆ ಸಿನಿಮಾ ಅಂತ. ವಿ ನ್ಯೂ ಸಮಥಿಂಗ್ ಅಬೌಟ್ ಲವ್ ಇದೆ ಇದರಲ್ಲಿ ಅಂತ. ಬಟ್ ಆಫ್ಟರ್ ವಾಚಿಂಗ್ ಬೋತ್ ದ ಮೂವೀಸ್, ಜನರಿಗೇನೆ ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್ ಟು ಟೇಕ್ ಇನ್ ಆ್ಯಸ್ ಎನ್ ಆಡಿಯನ್ಸ್. ಬಿಕಾಸ್ ತುಂಬ ಜನ ಫಿಲಮ್ನ ಒಬ್ಬ ಹೇಗೆ ಪ್ಯಾಷನೇಟ್ ಆಗಿ ಒಬ್ಬ ಯಾರು ಫಿಲಮ್ ಮಾಡಿದ್ರೆ, ದೇರ್ ಆರ್ ಸೋ ಮೆನಿ ಪ್ಯಾಷನೇಟ್ ಆಡಿಯನ್ಸ್ ಆಲ್ಸೋ ಹೂ ಟೇಕ್ ದ ಫಿಲಮ್ ದಟ್ ವೇ. ಸೊ ನೀವು ಆ ಥರ ಆಡಿಯನ್ಸ್ ಸಿನಿಮಾ ತಗೊಂಡಿದ್ರ ಬಗ್ಗೆ ಏನು ಹೇಳ್ತೀರಾ, ಇನ್ ದ ರೈಟ್ ಪ್ಯಾಷನೇಟ್ ವೇ ಆಸ್ ಯು ಡಿಡ್ ಇಟ್? ಅಂದರೆ ದೇರ್ ಇಸ್ ನೋ ಒನ್ ವೇ ಟು ಟೇಕ್ ದ ಫಿಲ್ಮ್. ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ನನಗೆ ಮ್ಯಾಂಕ್ ಅಂತ ಒಂದು ಫಿಲ್ಮಲ್ಲಿ ನೆಟ್ಫ್ಲಿಕ್ಸಲ್ಲಿ ಒಂದು ಮ್ಯಾಂಕ್ ಅಂತ ಒಂದು ಸಿನಿಮಾ ಇದೆ. ಇಟ್ಸ್ ಅಬೌಟ್ ಅ ರೈಟರ್ ಕಾಲ್ಡ್ ಮ್ಯಾಂಕ್. ಡೇವಿಡ್ ಫಿಂಚರ್ ಮಾಡಿರೋ ಅವ್ರ ಸಿನಿಮಾ. ಮ್ಯಾಂಕ್ ಇಸ್ ಅ ರೈಟರ್. ಅದರಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ಅವರು ಅದರಲ್ಲಿ ಹೇಳ್ತಾರೆ ದಟ್ ಸಿನಿಮಾ ಒಂಥರ ವಿಚಿತ್ರ ವ್ಯಾಪಾರ. ನಾವೇನು ಮಾರ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ, ಜನರು ಏನು ತೊಗೊತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವು ಸಿನಿಮಾ ಮಾರ್ತಾ ಇರೋದು, ಸಿನಿಮಾ ಬನ್ನಿ ನಾವು ನಿಮಗೆ ಟಿಕೆಟಿಗೆ ದುಡ್ಡು ತೊಗೊತಾ ಇದ್ದೀವಿ ಅಂತ ನಾವು ಯಾರ ಹತ್ರನೋ $200 ಇಸ್ಕೊತೀವಿ, ಕತೆ ತೋರಿಸ್ತೀವಿ ಅಂತ ಹೇಳ್ತೀವಿ. ಆ ಕತೆ ಪರಿಣಾಮ ಬರೀ 2 ಗಂಟೆ ಇರತ್ತಾ 15 ವರ್ಷ ಇರತ್ತಾ ಅಂತ ನಾವು ಅಳತೆ ಮಾಡೋಕ್ಕಾಗಲ್ಲ. ಅದು ಆಡಿಯನ್ಸ್ ಮಾಡ್ಕೊತಾರೆ. ಅದು ಅದ್ಭುತ ವಿಷಯ. ನಾನಿವಾಗ ಕೆಲವೊಂದು ಸಿನಿಮಾಗಳು ಇವತ್ತಿಗೂ ಕಣ್ಣು ಮುಚ್ಕೊಂಡ್ರೆ ನನಗೆ ನೇಮ್ ಸೇಕ್ದು ಸೀಕ್ವೆನ್ಸ್ ಜ್ಞಾಪಕ ಆಗತ್ತೆ, ಇರ್ಫಾನ್ ಖಾನ್. ಆ್ಯಂಡ್ ಇಟ್ ಮೇಕ್ಸ್ ಮಿ ಎಮೋಷ್ನಲ್. ವೇರ್ ಅವರು ಆ ಪಿಯರ್ ಹತ್ರ ಎಂಡಿಂಗಲ್ಲಿ ಹೋಗಿ ದೇ ಗೋ ದೇರ್ ಟು ರಿಮೆಂಬರ್ ಅ ಬ್ಯೂಟಿಫುಲ್ ಥಿಂಗ್. ಒಂದು ಫೋಟೋ ತೆಗಿಬೇಕು ಅಂತ ಹೋಗ್ತಾರೆ, ಬಟ್ ಕ್ಯಾಮ್ರಾ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಅವ್ನು ಹೇಳ್ತಾನಲ್ಲಿ ದಟ್ ನಾವು ಇಲ್ಲಿ ಬಂದಿರೋದು ಇಂಪಾರ್ಟೆಂಟು, ಫೋಟೋ ಅಲ್ಲ ಅಂತ. ಸೊ ದಟ್ ಈಸ್ ಅ ಬ್ಯೂಟಿ ಆಫ್ ಸಿನಿಮಾ ಅಲ್ವಾ? ಆ್ಯಂಡ್ ಆ್ಯಸ್ ಅನ್ ಆಡಿಯನ್ಸ್ ಅದು that is what cinema is. It cannot be defined, cannot be saying, you cannot say this is what I am giving you. Some people, for them it's nodde okay one time watch, that is also fine. Some people are like, they will write a long letter and passionately about it. odak tumba khushi agutte. So that way Sapta has been very fulfilling for me, because ನನಗೆ that kind of response is so overwhelming. When somebody is so invested in it, art work ಎಲ್ಲ ಮಾಡಿ, ಕವಿತೆ ಎಲ್ಲ ಬರೆದು, ಪೇಂಟಿಂಗ್ ಎಲ್ಲ ಮಾಡಿ, they put up, and I am like, ನಮ್ಮ ಸಿನಿಮಾ ನೋಡಿ ಇವೆಲ್ಲ ಮಾಡಿದ್ರೆ ನೀವು? I am like, I find it hard to believe. But that is a beautiful thing about cinema, and I think that is the power of cinema. Your ability to do that is something that every creator, every writer should be aware of when you are writing a story. Because a story can just be a story, but can also be something more. So but andre you can't aim for it. ನಾನು ಯಾರಿಗೋ ಇಷ್ಟು ಪ್ರಭಾವ ಅವ್ರ ಲೈಫಲ್ಲಿ ತರ್ತೀನಿ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ.
ಆರ್ಗ್ಯಾನಿಕ್ ಆಗಿ ಆಗಬೇಕದು. ಸಪ್ತಾಲ್ ಅದಾಗಿದೆ, ವಿಚ್ ಇಸ್ ಐ ಡೋಂಟ್ ವಾಂಟ್ ಟು ಫಾರ್ಮುಲಾನ ಸ್ಟಡಿ ಮಾಡೋಕ್ಕೆ ಇಷ್ಟ ಇಲ್ಲ. ಏನೋ ಎಲ್ಲಿಂದನೋ ಆಗಿದೆ. ಸೊ ನೆಕ್ಸ್ಟ್ ಸಿನಿಮಾಲು ಹೋಪ್ಫುಲಿ ಆಗತ್ತೆ. ಐ ಹ್ಯಾವ್ ಟು ಥಿಂಕ್ ದಟ್ ವೇ. ಅಂದರೆ ಇವಾಗ ಕರೆಂಟ್ ಫಿಲ್ಮ್ ಟ್ರೆಂಡ್ಸ್ ನೋಡಿದ್ರೆ ಸ್ಟೋರಿ ವೈಸ್ ಆರ್ ಅದರಲ್ಲಿ ಇರೋವಂಥ ಹೀರೋ ಅಂತ ಮೇನ್ ಕ್ಯಾರೆಕ್ಟರ್ ವೈಸ್ ತೊಗೊಂಡ್ರೆ ಐದರ್ ಸ್ಟೋರಿಗೆ ಅಥವಾ ಹೀರೋಗೆ ದೇರ್ ಶುಡ್ ಬಿ ಸಮಥಿಂಗ್ ದೇರ್ ದಟ್ ಇಸ್ ಡಾರ್ಕ್ ಟೋನ್ಡ್, ಡಾರ್ಕ್ ಅಂದರೆ ಥ್ರಿಲ್ಲರ್ ರಿಲೇಟೆಡ್ ಆಗಿ ನಾನು ಹೇಳ್ತಾ ಇರೋದು. ಸೊ ಆಗಲೇ ಜನರಿಗೆ ಅದು ಇಷ್ಟ ಆಗುತ್ತೆ ಅಂತ ನಿಮಗೇನಾದ್ರು ಅನಿಸುತ್ತಾ? ಈಗ ಐದರ್ ದ ಹೀರೋ ಶುಡ್ ಹ್ಯಾವ್ ಅ ಡಾರ್ಕ್ ಪಾಸ್ಟ್ ಆರ್ ದ ಸ್ಟೋರಿಲಿ ಏನೋ ಒಂದು ಡಾರ್ಕ್ ಪಾಸ್ಟ್ ತರಬೇಕು ನಾವು, ಆರ್ ಸಮ್ ಫ್ಯೂಚರ್ ಶುಡ್ ಬಿ ದೇರ್, ಆಗಲೇ ಜನರಿಗೆ ಈ ಟ್ರೆಂಡಲ್ಲಿ ಸ್ಟೋರಿ ಕನೆಕ್ಟ್ ಆಗ್ತಾ ಇರೋದು ಅಂತ ಅನ್ಸುತ್ತಾ? ಇಲ್ಲ, ಆ ಥರ ಅಂದರೆ ನನ್ನ ಪಾಯಿಂಟ್ ಏನು ಅಂದರೆ ದಟ್ ಈಸ್ ಆಡಿಯನ್ಸ್ ಇದನ್ನೇ ಇಷ್ಟಪಡ್ತಾರೆ ಅಂತ ನಾವು ಡಿಸೈಡ್ ಮಾಡಿಕೊಂಡು, ಇವಾಗ ಒಂದು ಸಿನಿಮಾ ಮಾಡೋಕೆ 1 ವರ್ಷ ಬೇಕು ಮಿನಿಮಮ್, ಒಂದು ಸರ್ಟನ್ ಟೈಪ್ ಆಫ್ ಸಿನಿಮಾ ಮಾಡೋದಕ್ಕೆ. ಅಂದರೆ ಫ್ರಮ್ ರೈಟಿಂಗ್, ಶೂಟಿಂಗ್ ಟು ಪೋಸ್ಟ್ ಪ್ರೊಡಕ್ಷನ್ ಆ್ಯಂಡ್ ರಿಲೀಸ್, ಪಬ್ಲಿಸಿಟಿ ಆ್ಯಂಡ್ ಮಾರ್ಕೆಟಿಂಗ್. ಸೊ ನಾನು ಇವತ್ತು ಇವತ್ತೇನೋ ಒಂದು ಟ್ರೆಂಡ್ ನಡೀತಾ ಇದೆ. ಏನು ಬೇಕಾದ್ರೂ ಇರ್ಬೋದು. ಇಟ್ ಕುಡ್ ಬಿ ಮೈಥಾಲಜಿಕಲ್, ಇಟ್ ಕುಡ್ ಬಿ ಆ್ಯಕ್ಷನ್, ರೊಮ್ಯಾನ್ಸ್, ಏನು ಬೇಕಾದ್ರೂ ಇರ್ಬೋದು. ಅದು ಒಂಥರ ಸೈಕಲ್ ಥರ. ನಾನು ಇವತ್ತಿದು ವರ್ಕ್ ಆಗ್ತಾ ಇದೆ ಅಂತ 1 ವರ್ಷ ವರ್ಕ್ ಮಾಡಿ ನಾನು ರಿಲೀಸ್ ಮಾಡೋಷ್ಟರಲ್ಲಿ ಟ್ರೆಂಡ್ ಚೇಂಜ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಸೊ ಟ್ರೆಂಡಿಗೆ ಯಾವತ್ತೂ ಸಿನಿಮಾ ಮಾಡಬಾರ್ದು, ನನ್ನ ಪರ್ಸ್ನಲ್ ಬಿಲೀಫ್. ನಾನು ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡೋದಾದ್ರು ನಾನು ಟ್ರೆಂಡ್ ಮೇಲೆ ದುಡ್ಡು ಹಾಕಲ್ಲ ಯಾವತ್ತು ಆಸ್ ಅ ಪ್ರೊಡ್ಯೂಸರ್, ಬಿಕಾಸ್ ಐ ಫೀಲ್ ದಟ್ ಇಸ್ ಬ್ಯಾಡ್ ಫಾರ್ ಬಿಸ್ನೆಸ್, ಬ್ಯಾಡ್ ಫಾರ್ ಯೋರ್ ಓನ್ ಸೆಲ್ಫ್, ಆ್ಯಂಡ್ ಇಟ್ ಈಸ್ ಇನ್ಸಲ್ಟಿಂಗ್ ಟು ದಿ ಆಡಿಯನ್ಸ್. ಯು ಹ್ಯಾವ್ ಟು ಡೂ ವಾಟ್ ಯು, ಅಂದರೆ ಒಂದು ವಿಷನ್ ಅಂತ ಇರುತ್ತೆ. ಈ ಕತೆ ನಾನು ಹೇಳಬೇಕು ಅಂತ ಒಂದು ಐಡಿಯಾ ಇರುತ್ತೆ. ಆ ಕತೆನ ಆಡಿಯನ್ಸ್ ಯಾಕೆ ಬಂದು ನೋಡಬೇಕು ಅನ್ನೋದನ್ನು ನೀವು ಕೇಳ್ಕೊಬೇಕೇ ಹೊರತು ಅದು ಇವಾಗ ಕರೆಂಟ್ ಟ್ರೆಂಡಿಗಿದೆಯಾ? ದ ಗೋಲ್ಡನ್ ಥಿಂಗ್ ಅಬೌಟ್ ಸಿನಿಮಾ ವಿಚ್ ನೋಬಡಿ ಇನ್ 100 years across the world has not been able to figure out, and billions and billions of dollars have been spent on cracking this. Audience ಗೆ ಏನು ಬೇಕು ಅದಕ್ಕೆ ಉತ್ತರ ಇಲ್ಲ. ಯು ಹ್ಯಾವ್ ಟು ಫೈಂಡ್ ಅ ವೇ ಟು ಮೇಕ್ ದಿ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ಯುನೀಕ್. ಸೊ ಅದು ಬಹುಶಃ 6 ತಿಂಗಳಾದ್ಮೇಲೆ ದೇ ವಿಲ್ ಕಂಪ್ಲೀಟ್ಲಿ ಫ್ಲಿಪ್ ಔಟ್. ಆ್ಯಂಡ್ ಅದು ತುಂಬ ಕಾನ್ಸ್ಟೆಂಟ್ ಆಗಿ ನಿಮಗೆ ಎವಿಡೆನ್ಸ್ ಇರುತ್ತೆ. ನಾನು ಹೇಳ್ತಾ ಇರೋದು ಪರ್ಸ್ಪೆಕ್ಟಿವಲ್ಲಿ ಒಂದೇ ಥರ ಸಿನಿಮಾಗಳು ಬಂದರೆ ಆಡಿಯನ್ಸ್ ವಿಲ್ ಬಿ ಲೈಕ್ ಎಷ್ಟು ಅಂತ ಅದೇ ಥರ ನೋಡ್ತೀವಿ, ಸಾಕಾಯಿತು, ಬೇರೆ ಏನೋ ಬೇಕು ಅಂತ ಆಡಿಯನ್ಸೇ ಚೇಂಜ್ ಆಗ್ತಾರೆ. ಸೊ ವಿ ಕಾಂಟ್ ಬಿ 2 steps ಬಿಹೈಂಡ್ ದ ಆಡಿಯನ್ಸ್, ವಿ ಹ್ಯಾವ್ ಟು ಟ್ರೈ ಆ್ಯಂಡ್ ಬಿ 2 steps ahead of the audience always. But at the same time not take them for granted. ಅವ್ರಿಗೆ ಸಾಕು ಅಂತ ಯಾವತ್ತೂ ನಾವು ಅನ್ಕೊಳ್ಳದೆ, ವಿ ಹ್ಯಾವ್ ಟು ಸಿ, ವಿ ಹ್ಯಾವ್ ಟು ಕೀಪ್ ಟೆಸ್ಟಿಂಗ್ ವಿತ್ ಡಿಫ್ರೆಂಟ್ ಫ್ಲೇವರ್ಸ್, ಹೋಪಿಂಗ್ ದಟ್ ಸಮಥಿಂಗ್ ವಿಲ್ ಸ್ಟಿಕ್. ಹೌ ಫಾರ್ ಯು ಗೋ ಇನ್ ಟರ್ಮ್ಸ್ ಆಫ್ ಟೆಸ್ಟಿಂಗ್ ಈಸ್ ಅ ಬಿಸ್ನೆಸ್ ಕಾಲ್. ನಾನು ತುಂಬ ಇವಾಗ ಏನೋ ಒಂದು ಅಬ್ಸ್ಟ್ರಾಕ್ಟ್ ಫಿಲಮ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಗೊತ್ತಿರುತ್ತೆ ಇದು ಅಬ್ಸ್ಟ್ರಾಕ್ಟ್ ಅಂದರೆ ಸರ್ಟನ್ ಪೀಪಲ್ ಐ ಆಮ್ ಎಕ್ಸ್ಕ್ಲೂಡಿಂಗ್ ಫ್ರಮ್ ಇಟ್, ಬಿಕಾಸ್ ನನಗೆ ಕ್ಲಾರಿಟಿ ಇಲ್ಲ ಏನು ಹೇಳ್ತಾ ಇದ್ದೀನಿ ಅಂತ. ಒಂದು ಅಬ್ಸ್ಟ್ರಾಕ್ಷನಲ್ಲೇ ಸಿನಿಮಾ ಮಾಡ್ತೀನಿ. ಯು ಕಾಂಟ್ ಎಕ್ಸ್ಪೆಕ್ಟ್ ಆಡಿಯನ್ಸ್ ಟು ಕಮ್ ಆ್ಯಂಡ್ ದೆನ್ ಸೇ ಇಲ್ಲ ಆ್ಯಕ್ಚುಲಿ ತುಂಬ ಒಳ್ಳೆ ಸಿನಿಮಾ, ಕನೆಕ್ಟೇ ಆಗೋಕ್ಕೆ ಸಾಧ್ಯ ಅಲ್ಲ ಅದು. ಸೊ ಅಲ್ಲಿ ಯು ಹ್ಯಾವ್ ಟು ಪಿಕ್, ನಾನು ಎಷ್ಟು ದೂರ ಹೋಗ್ತೀನಿ, ಆ ಟೆಸ್ಟ್ ಎಷ್ಟು ಮಾಡ್ತೀನಿ ಅಂತ. ಸೊ that is why suddenly somewhere one film will come and work. That is ಅದ್ರ ಹಿಂದೆನೇ ಎಲ್ಲರೂ ಬಿದ್ದಿರೋದು ಬೇಸಿಕ್ಲಿ. ಆ್ಯಂಡ್ ಅದೇ ದಟ್ಸ್ ಐ ಗೆಸ್ ಆಡಿಯನ್ಸಿಗೆ ಏನು ಬೇಕು ಅನ್ನೋದಿದೆಯಲ್ಲ, ದಟ್ಸ್ ಅ ಕ್ವೆಶನ್ ದಟ್ ಕ್ಯಾನ್ ನೆವರ್ ಬಿ. ಅಂದರೆ ಅದಕ್ಕೆ ಯಾವತ್ತೂ ಉತ್ತರ ಯಾರು ಬಂದು ನಂಗೆ ಗೊತ್ತು ಏನು ವರ್ಕ್ ಆಗುತ್ತೆ ಅಂತ ಯಾರು ಹೇಳ್ತಾರೋ ನಾ ಅಂಥವ್ರಿಂದ ಒಂದು ಸ್ವಲ್ಪ ಐ ಆಮ್ ವೆರಿ, ಬಿಕಾಸ್ ಯು ಶುಡ್ ನೆವರ್ ಬಿ ಶೋರ್ ಇನ್ ದಿಸ್ ಬಿಸ್ನೆಸ್. ದ ಮೂಮೆಂಟ್ ಯು ಆರ್ 100% ಶೋರ್, ಮೆಟ್ಲ್ ಕೆಳಗಡೆ ಇಳಿತಾ ಇದ್ದೀರಾ, ಲಿಫ್ಟ್ ಡೌನ್ ಬಟನ್ ಪ್ರೆಸ್ ಆಗಿದೆ ಅನ್ನೋದು ಗ್ಯಾರಂಟಿ. ಕರೆಕ್ಟ್. ಯಾ. ಆ್ಯಂಡ್ ದ ಕಮಿಂಗ್ ಅಪ್ ಇಸ್ ಯುವರ್ ವರ್ಕ್ ವಿತ್ ನಮ್ಮ ಎಲ್ಲ ಒಂಥರ ಐ ಗೆಸ್ ಹೀಸ್ ಅವರ್ ವೆರಿ ಫೇವ್ರೆಟ್, ಪರ್ಸ್ನಲಿ ಮೈ ಫೇವ್ರೆಟ್. ಆ್ಯಂಡ್ ಯಾರು ಅವ್ರ ಎನರ್ಜಿಗೇ ಅವ್ರನ್ನ ನಾವು ಇಷ್ಟಪಡ್ತೀವಿ. ನೀವು ಇವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಐ ಗೆಸ್ ನೀವು ನಮ್ಗೆ ಎಷ್ಟು ಮಟ್ಟಿಗೆ ವಿಷಯನ ಶೇರ್ ಮಾಡ್ತೀರಾ ಇವಾಗ ಗೊತ್ತಿಲ್ಲ, ಬಟ್ ಹೌ ಎಕ್ಸೈಟೆಡ್ ಆರ್ ಯು? ಐ ಆಮ್ ಸೂಪರ್ ಎಕ್ಸೈಟೆಡ್. ಅಂದರೆ ನಂಗೆ ಶಿವಣ್ಣನ ಜೊತೆ ಸಿನಿಮಾ ನಾನು ಹೇಳ್ದಲ್ಲ ಅಂದರೆ ಸ್ಟಾರ್ ಸ್ಟ್ರಕ್ ಮೂಮೆಂಟ್ ಅಂತ. ಒನ್ ಪರ್ಸನ್ ಐ ಮಿಸ್ ಟು ಆ್ಯಡ್ ಟು ದಟ್ ಲಿಸ್ಟ್ ಇಸ್ ಶಿವಣ್ಣ ಆಲ್ಸೋ. ಫಸ್ಟ್ ಟೈಮ್ ಐ ಮೆಟ್ ಹಿಮ್ ನಾನು ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಯಾರ್ದೋ ಒಂದು ರಿಲೇಟಿವ್ ಮೂಲಕ ಅವ್ರು ಬಂದಿದ್ರು.
when I saw him, I was like, hey, ಶಿವಣ್ಣ ಬಂದಿದ್ದಾರೆ ಅಂತ. I was very young. And ಅಣ್ಣವರು ಬಂದಿದ್ರು. ಅಣ್ಣವನು ನೋಡೋಕೆ ಅವಕಾಶ ಆಯಿತು. ಆ್ಯಂಡ್ ಐ ವಾಸ್ ಕಳೆದೋಗ್ಬಿಡೋದು. ಸೊ ಐ ವಾಸ್ ಸೊ ಇಟ್ ಆಬ್ವಿಯಸ್ಲಿ ಅ ಹ್ಯೂಜ್ ಥಿಂಗ್ ಫಾರ್ ಮೀ. ಆ್ಯಂಡ್ ಅವ್ರ ಅಷ್ಟು ವೆಲ್ತ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲ ಥರ ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಎಲ್ಲ ಥರ ಹೈಸ್ ನೋಡ್ಯಾರೆ, ಎಲ್ಲ ಥರ ಲೋಸ್ ನೋಡ್ಯಾರೆ. ಸೊ ಟು ವರ್ಕ್ ವಿತ್ ದಟ್ ಟ್ರೆಜರ್ ಟ್ರೋವ್ ಆಫ್ ಯುನೋ ಫಿಲ್ಮ್ ನಾಲೆಡ್ಜ್. ಆ್ಯಂಡ್ ಕೆಲವೊಂದು ಅವ್ರು ತುಂಬ ಕ್ಯಾಶುವಲ್ ಆಗಿ ಹೇಳ್ತಾರೆ ಸ್ಟೋರಿ. ನಾನು ಇವಾಗ ಒಂದು ವಿಷಯ ಹೇಳಿದ್ನಲ್ಲ, ಅದು ಯಾವತ್ತೂ ಗೊತ್ತಿರಬಾರ್ದು ಅಂತ. ನಾನು ಲಾಸ್ಟ್ ಟೈಮ್ ಎಲ್ಲೋ ಅವ್ರ ಮನೆಗೆ ಹೋದಾಗ ಸ್ಟೋರಿ ಡಿಸ್ಕಷನ್ ಬಂದಾಗ ಹಿಂಗೆ ಮಾತಿಗೆ ಬಂತು, ಅದು ವರ್ಕ್ ಆಗಲಿಲ್ಲ. ಏನಕ್ಕೆ ವರ್ಕ್ ಆಗಲಿಲ್ಲ ಅಂತ ಗೊತ್ತಾಗಬಾರ್ದು. ಗೊತ್ತಾದರೆ ಏನು ಅದು ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರ ಬಾಯಲ್ಲಿ ಹೇಳಿದ್ರದು. ಆ್ಯಂಡ್ ಅದು ನನಗೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ದಟ್ಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಸಿನಿಮಾ. ಆ್ಯಂಡ್ ಅದನ್ನು ಎಷ್ಟು ಅಂದರೆ ಇಟ್ ಇಸ್ ಕಮಿಂಗ್ ಫ್ರಮ್ ದಟ್ ಇನ್ಸ್ಟಿಟ್ಯೂಷನ್. ಸೊ ಅದ್ರ ತೂಕ ಇರತ್ತೆ. ಸೊ ಆ ಒಂದು ಇದ್ರ ಜೊತೆ ಆ ಒಂದು ಇಕೋಸಿಸ್ಟಮಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬ ದೊಡ್ಡ ಅವಕಾಶ. ಆ್ಯಂಡ್ ತುಂಬ ಆಂಬಿಷಿಯಸ್ ಪ್ರಾಜೆಕ್ಟ್. ನಾವು ಶಿವಣ್ಣನ ಜೊತೆ ಒಂದು ಈ ಸ್ಕೇಲಲ್ಲಿ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೊ ಇಟ್ಸ್ ಅ ವೆರಿ ಆಂಬಿಷಿಯಸ್ ಅಟೆಂಪ್ಟ್, ಈವನ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ, ಈವನ್ ಇನ್ ಟರ್ಮ್ಸ್ ಆಫ್ ಸ್ಪೇಸ್. ವಾಟ್ ಈಸ್ ಇಟ್ ದಟ್ ಐ ಆಮ್ ಟ್ರೈಂಗ್ ಟು. ನನಗೆ ಒಂದೇ ಥರ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಫಸ್ಟ್ ಫಿಲ್ಮ್ ಫಾದರ್ ಸನ್, ಸೆಕೆಂಡ್ ಸಿನಿಮಾ ಇಸ್ ಸ್ಲೈಟ್ಲಿ ಥ್ರಿಲ್ಲರ್ ಸ್ಪೇಸ್, ಥರ್ಡ್ ಒನ್ ಇಸ್ ಅ ಲವ್ ಸ್ಟೋರಿ, ಫೋರ್ತ್ ಒನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್. ಸೊ ಜಾಸ್ತಿ ಏನು ಹೇಳೋಕ್ಕಲ್ಲ ಅದ್ರ ಬಗ್ಗೆ. ಇಲ್ಲ ತುಂಬ ಕಂಟ್ರೋಲ್ ಮಾಡಿ ಟ್ರೈ ಟು. ಇಲ್ಲ ಆಕ್ಚುಲಿ ಏನಂತಾರೆ, ವಿ ಡೋಂಟ್ ವಾಂಟ್ ಟು ನೋ. ಇಲ್ಲ ಐ ಹ್ಯಾವ್ ಅ ಸರ್ಟನ್ plan in terms of how I want to unravel things, but I'm very excited. And ನಮಗೂ ತುಂಬ ಕ್ಯೂರಿಯಾಸಿಟಿ ಇದೆ. ನೀವು ಮೆನ್ಷನ್ ಮಾಡ್ದಂಗೆ ನಿಮ್ಮ ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಎಲ್ಲ ನೋಡಿದ್ರೆ there was always something exciting in the movie. And ಇವಾಗ ಬಿಕಾಸ್ ನಮ್ಮ ಫೇವ್ರೆಟ್ ಶಿವರಾಜ್ ಕುಮಾರ್ ಸರ್ ಇರೋದ್ರಿಂದ ಇಟ್ ಮೇಕ್ಸ್ ಅಸ್ ಈವನ್ ಮೋರ್ ಎಕ್ಸೈಟೆಡ್ ನಿಮ್ಮ ಡೈರೆಕ್ಷನ್ ನೋಡೋಕ್ಕೆ. ಸೊ ವಿ ಆರ್ ಆಲ್ಸೋ ಈಕ್ವಲಿ ಎಕ್ಸೈಟೆಡ್ ಐ ಗೆಸ್ ನಿಮ್ಮಷ್ಟೇ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಮೂವಿ ಮೇಕಿಂಗ್ ಆಲ್ಸೋ, ಇವಾಗ ನೀವು you work with so many different kind of actors, and film making anta bandaga there's so much difference in the technology also throughout these years. Actors alli henge there's variation, technology wise there's variation, and AI another ಒಂದು ಹೊಸ aspect ಆಗಿದೆ. How has it helped you, or how do you think it is working for film making people? andre it's a tool. It just democratizes film making even more. ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು. ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಟೆಕ್ನಾಲಜಿ. ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದಾಗ ಒಂದು ಫಿಲ್ಮ್ ಕ್ಯಾನ್ ಅಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು, ಹಾರ್ಡ್ ಡಿಸ್ಕ್ ಇರ್ತಾ ಇರಲಿಲ್ಲ. ಸೊ ಆ ಫಿಲ್ಮ್ ಕ್ಯಾನ್ ಅಂದರೆ ನೆಗೆಟಿವ್, ಅದು ಎಕ್ಸ್ಪೋಸ್ ನೀವು ಸನ್ನಲ್ಲಿ ಹಿಂಗೆ ತೆಗೆದ್ರೆ ಹೋಯ್ತದು. ಒಂದು ಕ್ಯಾನಲ್ಲಿ 35mm ಪ್ರಿಂಟಲ್ಲಿ ಒಂದು ಕ್ಯಾನಲ್ಲಿ 4 ನಿಮಿಷ 400 ಫೀಟ್ ಸಿಗತ್ತೆ ನಿಮಗೆ. 400 ಫೀಟ್ ಅಂದರೆ 4 ನಿಮಿಷ ಸಿನಿಮಾ ಶೂಟ್ ಮಾಡ್ಬೋದು. ಒಂದು ಕ್ಯಾನಿಗೆ 15,000. ಸೊ ಫಿಲ್ಮ್ ರಿಕ್ವೈರ್ಡ್ ಮನಿ ಇವಾಗ ನೀವು ಒಂದು ಮೊಬೈಲ್ ಫೋನಲ್ಲಿ ಹೋಗಿ ಕತೆ ಹೇಳ್ಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ಟೆಕ್ನಾಲಜಿ. ಅಂದರೆ ನೀವು ಅದನ್ನು ಹೆಂಗೆ ಉಪಯೋಗಿಸ್ಕೊತೀರಾ ಅಂತ. ಮೊನ್ನೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ದೆರ್ ಇಸ್ ಮಾಮಿ ಮುಂಬೈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ದು ದೆರ್ ಇಸ್ ಒನ್ ಸೆಗ್ಮೆಂಟ್ ವೇರ್ ಬರೀ ಐಫೋನ್ಸಲ್ಲಿ ಫಿಲ್ಮ್ ಮಾಡಿರೋ ಒಂದು ಕ್ಯಾಟಗರಿ ಇದೆ. ಸೊ ಅದರದ್ದು ವಿನ್ನರ್ಸ್ದು ಫಿಲ್ಮ್ಸ್ನ ಹಾಕಿದ್ದಾರೆ. ಒಂದೊಂದು ಸಿನಿಮಾನೂ ಎಷ್ಟು ಬ್ಯೂಟಿಫುಲ್ ಅಂದರೆ ನೋಡೋಕ್ಕೆ, ಒಂದು ಮೊಬೈಲ್ ಇಟ್ಕೊಂಡು ಕತೆ ಹೇಳೋಕ್ಕೆ ಹೆಂಗೆ ಉಪಯೋಗಿಸಿದ್ದಾರೆ. ಸೊ ಅಂದರೆ ಐ ವಾಸ್ ಬ್ಲೋನ್ ಅವೇ ಬೈ ಇಟ್. ಆ್ಯಂಡ್ those are the kind of things that I like to surround myself with, because it enables me as a filmmaker, it empowers me as a filmmaker. ಸೊ ನನಗೆ ಯಾರ್ದು ಹೆಲ್ಪ್ ಇಲ್ಲದೆ ನಾನು ಸಿನಿಮಾ ಮಾಡ್ಬೋದು ಅನ್ನೋದು ನನಗೆ ಯಾವಾಗಲೂ ಬ್ಯಾಕ್ ಆಫ್ ಮೈ ಮೈಂಡಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್. Because I come from that, because filmmaking for me has been very difficult to get to where I am, because ಆ ಪವರ್ ಡೈನಾಮಿಕ್ಸ್ ಆ ಥರ ಇದೆ. ಅಂದರೆ ದುಡ್ಡಿದ್ರೆ ಮಾತ್ರ ಸಿನಿಮಾ ಮಾಡೋಕ್ಕಾಗತ್ತೆ, ಹೀರೋ ಇದ್ರೆ ಮಾತ್ರ ಸಿನಿಮಾ ಮಾಡೋಕ್ಕಾಗತ್ತೆ. ಯು ನೀಡ್ ಒನ್ ಕ್ರೇಜಿ ಐಡಿಯಾ ಟು ಮೇಕ್ ಅ ಫಿಲ್ಮ್. ದಟ್ ಈಸ್ ಅ ಫಂಡಮೆಂಟಲ್ ಥಿಂಗ್. ಆ್ಯಂಡ್ ಯು ನೀಡ್ ಟು ನೋ ದ ಕ್ರಾಫ್ಟ್ ಆಫ್ ಫಿಲ್ಮ್ ಮೇಕಿಂಗ್. ಯು ಕ್ಯಾನ್ ಮೇಕ್ ಗುಡ್ ಫಿಲ್ಮ್, ಯು ಕ್ಯಾನ್ ಟೇಕ್ ಇಟ್ ಟು ಪ್ಲೇಸಸ್. ಸೊ ಆ ಒಂದು ಡೆಮೋಕ್ರಟೈಸೇಷನ್ ಹ್ಯಾಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಟೆಕ್ನಾಲಜಿ. ಆ್ಯಂಡ್ AI ಆಲ್ಸೋ ಇಟ್ಸ್ ಅ ಟೂಲ್. ಇಟ್ ಕಾಂಟ್ ರೀಪ್ಲೇಸ್ ಯು.
ಅಂದರೆ ಕ್ಯಾಮ್ರಾ ಇದೆ ಅಂತ ನೀವು ಇವಾಗ ಒಂದು ಬ್ಯೂಟಿಫುಲ್ ಶಾಟ್ ತೆಗಿಯೋಕ್ಕಾಗಲ್ಲ. ಐಫೋನಲ್ಲಿ ಇವಾಗ 4K ಇದೆ, ಬಟ್ ತೆಗಿಯೋಕ್ಕೆ ಹೆಂಗೆ ಅಂತ ಒಂದು ಹ್ಯೂಮನ್ ಬೀಯಿಂಗ್ ಬೇಕು ಅದಕ್ಕೆ. ಅಲ್ಲಿ ಒಂದು ವಿಷನ್ ಬೇಕಾಗತ್ತೆ, ಒಂದು ಥಾಟ್ ಪ್ರಾಸೆಸ್ ಬೇಕಾಗತ್ತೆ. ಸೊ ನೀವು ಅದನ್ನು ಹೆಂಗೆ ಉಪಯೋಗಿಸ್ಕೊತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ AI ಇಸ್ ವೆರಿ ಹೆಲ್ಪ್ಫುಲ್. ಇಟ್ ಡೆಫಿನೆಟ್ಲಿ. ಅಂದರೆ ಇವಾಗ ನಾವು ಒಂದು ಪಿಚ್ ಡೆಕ್ ಮಾಡೋಕ್ಕೆ ಅಥವಾ ಒಂದು ಮೂಡ್ ಬೋರ್ಡ್ ಕ್ರಿಯೇಟ್ ಮಾಡೋಕ್ಕೆ ತುಂಬ ಸೈಕಲ್ ಹೊಡಿತಾ ಇದ್ವಿ. ಇವಾಗ ಒಂದು ಪ್ರಾಂಪ್ಟ್ ಹೊಡೆದ್ರೆ ಯು ಕ್ಯಾನ್ ಗೆಟ್ ಇಟ್, ಬಟ್ ಇಟ್ ಶುಡ್ ನೆವರ್ ಬಿಕಮ್ ಎ ಕ್ರಚ್. ಅಂದರೆ ಅದನ್ನು ಹೆಂಗೆ ಉಪಯೋಗಿಸ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಎಷ್ಟು ಮಟ್ಟಿಗೆ ಹೌ ಮಚ್ ವಿ ಮೇಕ್ ಯೂಸ್ ಆಫ್ ಇಟ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಎಸ್. ಆ್ಯಂಡ್ ನೀವು ಲೈಕ್ 2016 ಹಾಗೆ ಯು ಹ್ಯಾವ್ ಸೆಡ್ ಸಮ್ವೇರ್ ದಟ್ ಯು ಮೇಕ್, ನಾನು ಆಗಲೇ ಹೇಳ್ದಂಗೆ ಯು ಮೇಕ್ ಫಿಲ್ಮ್ಸ್ ಸೊ ದಟ್ ಪೀಪಲ್ ಕಮ್ ಆ್ಯಂಡ್ ವಾಚ್ ಇಟ್ ಇನ್ ದ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಅನ್ನೋದು. I guess 8 years now, almost a decade ಆಗಿದೆ. And now there's this platform called OTT, which is ಒಂಥರ ಅದು ಯಾವ ಮಟ್ಟಿಗೆ ಒಂಥರ ಇಟ್ ಗ್ರೋಸ್ ಎವ್ರಿವೇರ್ ಅನ್ನೋ ಥರ ಒಂದು ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ನಿಜ. ಬಟ್ ಪೀಪಲ್ ಹ್ಯಾವ್ ಬೀನ್ ಏನಂತಾರೆ ಡಿಪೆಂಡಿಂಗ್ ಆನ್ OTT ಫಾರ್ ಎಂಟರ್ಟೈನ್ಮೆಂಟ್, ಫಾರ್ ಮೂವೀಸ್, ಫಾರ್ ವೆಬ್ ಸೀರೀಸ್ ಎಲ್ಲನೂ. Now how do you see OTT platforms and people coming and watching in theaters? ಅಲ್ಲ, ಅಂದರೆ there are few very immature takes that I keep seeing online and I kind of try and ignore. It is not based with any sort of thought. It's immature ಅಂತ ತುಂಬ ಸ್ಪೆಸಿಫಿಕ್ ಆಗಿ ಪದ ಏನಕ್ಕೆ ಬಳಕೆ ಮಾಡ್ತಾ ಇದ್ದೀನಿ ಅಂದರೆ ದಟ್ ಅದು OTT ಸಿನಿಮಾ, ಇದು ಥಿಯೇಟ್ರಲ್ಲಿ ನೋಡೋ ಸಿನಿಮಾ ಈಸ್ ಬೇಸಿಕ್ಲಿ ವಾಟ್ ಯು ಡಿಸೈಡೆಡ್ ಟು ಬಿ. ಇಟ್ ಇಸ್ ನಾಟ್ ಜಸ್ಟ್ ಇಟ್ ಇಸ್ ನಾಟ್ ಥಿಂಗ್ ವೇರ್ ಇದು OTTಗೆ ಇದು ಆ ಬೈಫಿಕೇಶನ್ಸು ನಾವು ಕಟ್ಕೊತಾ ಇದೀವಿ. ಆಡಿಯನ್ಸಿಗೆ ನಾವು ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಥಿಯೇಟರ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಇಟ್. ಆ್ಯಂಡ್ ಇಟ್ ಈಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್ ಬಿಫೋರ್ OTTs ವಿಲ್ ಸ್ಟಾಪ್ ಬೈಯಿಂಗ್ ಕಂಟೆಂಟ್. ಇಟ್ಸ್ ಆಲ್ರೆಡಿ ಹ್ಯಾಪ್ನಿಂಗ್. ಎಲ್ಲ ಸಿನಿಮಾಗಳು ತೊಗೊಳ್ಳಲ್ಲ OTT ಎಷ್ಟು, ಬಿಕಾಸ್ ದರ್ ಇಸ್, ನೀವು ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಆಸ್ ಅ ಬಿಸ್ನೆಸ್ ಮಾಡೆಲ್ ಇಟ್ ವೋಂಟ್ ವರ್ಕೌಟ್ ಫಾರ್ ದಮ್. 250 ಸಿನಿಮಾ ರಿಲೀಸ್ ಆಗುತ್ತೆ ಒಂದು ಇಂಡಸ್ಟ್ರಿಯಿಂದ, 250 ಸಿನಿಮಾನು ತೊಗೊಳ್ಳಲ್ಲ ಅವರು. ಸೊ ವಿಚ್ ಮೀನ್ಸ್ ದಟ್ ಅ ಸರ್ಟನ್ ಕೈಂಡ್ ಆಫ್ ಸಿನಿಮಾ ಮಾತ್ರ ತೊಗೊಳಕ್ಕೆ ಶುರು ಮಾಡ್ತಾರೆ, ಆ ಸರ್ಟನ್ ಕೈಂಡ್ ಆಫ್ ಸಿನಿಮಾ ತೊಗೊಳ್ಳೋದೇ ಇಲ್ಲ. ಸೊ ನೀವು ಆ ಸಿನಿಮಾ ನೋಡಬೇಕು ಅಂದ್ರೆ ಎಲ್ಲಿಗೆ ಹೋಗ್ತೀರಾ? ಆಮೇಲೆ ಮನೆಗಂತೂ ಬಂದು ತೋರಿಸಲ್ಲ, ಥಿಯೇಟರ್ಗೆ ಹೋಗಿ ನೋಡಬೇಕು. ಥಿಯೇಟರ್ ವಿಲ್ ಆಲ್ವೇಸ್ ಬಿ ದೇರ್. ಬಟ್ ಸಿನಿಮಾ ಇಂಡಸ್ಟ್ರಿ ಇನ್ ದ ಲಾಸ್ಟ್ 10 years ಹ್ಯಾಸ್ ಹ್ಯಾಡ್ ಮೆನಿ ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್. ಕೋವಿಡ್ ಬಂದಾಗ, OTTs ಬಂದಾಗ, ಸೊ ದೆರ್ ಇಸ್ ಅ ಲಿಟಲ್ ಬಿಟ್ ಆಫ್ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ, ಟು ಬಿ ವೆರಿ ಆನೆಸ್ಟ್. ಆ್ಯಂಡ್ ಐ ಥಿಂಕ್ ಅದು ಬಹುಶಃ ಒಂದು 4-5 ವರ್ಷ ಆದಮೇಲೆ ಹಿಂದೆ ನೋಡಿದಾಗ ನಮಗಿನ್ನೂ ಬೆಟರ್ ಕ್ಲಾರಿಟಿ ಇರುತ್ತೆ ಏನಕ್ಕೆ ಈ ಥರ ಆಯಿತು ಅಂತ. ಬಟ್ ದೆರ್ ಇಸ್ ಅ ಟ್ರೆಂಡ್ ವೇರ್ ಪೀಪಲ್ ಪ್ರಿಫರ್ ಟು sit at home and watch the movie. But it is also a culture that we have to, as filmmakers, look to change. The audience tappalla. We have to demand their presence in the theater, make films compelling enough for them to brave traffic, spend money from their pocket, and go and watch the films. ನಾನು ಬೆಳೆದಿರೋ ಏಕೈಕ ಕಾರಣ ಆಡಿಯನ್ಸ್ ಸಪೋರ್ಟಿಂದ. ಬಿಕಾಸ್ ನಾನು ಯಾರು ಅಂತ ಗೊತ್ತಿಲ್ಲ. ಮೊದಲನೇ ಸಿನಿಮಾ ಮಾಡಿದಾಗ ಕಂಪ್ಲೀಟ್ಲಿ ನೋ ಬಡಿ. ಬಟ್ ನನ್ನ ಕಂಟೆಂಟ್ ಚೆನ್ನಾಗಿದೆ ಅಂತ ಜನರು ವರ್ಡ್ ಆಫ್ ಮೌತಿಂದ ಬಂದಿದ್ದು. ಸೊ ವರ್ಡ್ ಆಫ್ ಮೌತಿಂದ ನಾನು ಗೆದ್ದಿದ್ದೀನಿ. ಒಂದ್ಸಲಿ ಅಲ್ಲ, 2 ಸಲ, 3-4 times I have seen that within me, myself, within my immediate circle, where I have seen that film content and packaging and how seriously you take the audience. If you get those things right, audience ಯಾವತ್ತೂ ಬರ್ತಾರೆ ಥಿಯೇಟರ್. ಯಾವತ್ತೂ they have never let you down. If they are not coming, there is something wrong with you in the way you are approaching it. I will still say it. But now it is henge andre there is a little bit of extra appealing that we have to do to the audience, because we are losing that culture. ಆ ಥಿಯೇಟರ್ಗೆ ಬಂದು ನೋಡಬೇಕು. ಚೆನ್ನಾಗಿರೋ ಸಿನಿಮಾನೂ ಕೆಲವೊಂದು ವರ್ಕ್ ಆಗಿಲ್ಲ, ಬಿಕಾಸ್ ಅವ್ರಿಗೆ ಗೊತ್ತೂ ಆಗಿಲ್ಲ. ಬಿಕಾಸ್ ಒಂಥರ ಅದು ಅಯ್ಯೋ ಇವ್ರದ್ದು ತುಂಬ ಸಲ ಡಿಸಪಾಯಿಂಟ್ ಆದಮೇಲೆ ದೇ ವಿಲ್ ಸ್ಟಾಪ್ ಗೋಯಿಂಗ್ ಟು ಥಿಯೇಟರ್ಸ್ ಪ್ರೈಮರಿಲಿ ಬಿಕಾಸ್ ಅದು ಚೆನ್ನಾಗಿರಲಿಲ್ಲ, ಇದು ಚೆನ್ನಾಗಿರಲಿಲ್ಲ, ಬೇಡ ಗುರು ಹೋಗೋದೇ ಬೇಡ, ನಾನು ದೋಸೆ ತಿನ್ನೋದೇ ಬಿಟ್ಬಿಡ್ತೀನಿ. ಈ ಥರ ಸ್ಟೇಟ್ ಆಫ್ ಮೈಂಡಿಗೆ ಬರ್ದೇ ಇರೋಂಗೆ ನೋಡ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆ್ಯಂಡ್ ಅದು ಬೇರೆ ಇಂಡಸ್ಟ್ರೀಸಲ್ಲಿ ಆಗ್ತಾ ಇದೆ. ಅಂದರೆ ಬೇರೆ ಇಂಡಸ್ಟ್ರೀಸಲ್ಲೂ ದೇರ್ ಸಫರಿಂಗ್ ಟು ಗೆಟ್ ಪೀಪಲ್ ಟು ಥಿಯೇಟರ್ಸ್ ಓನ್ಲಿ ಫಾರ್ ಅ ಸರ್ಟನ್ ಕೈಂಡ್ ಆಫ್ ಫಿಲ್ಮ್ಸ್. ಥಿಯೇಟರ್ಸ್ ಬರ್ತಾ ಇದ್ದಾರೆ, ಸರ್ಟನ್ ಕೈಂಡ್ ಆಫ್ ಫಿಲ್ಮ್ಸಿಗೆ ಬರ್ತಾ ಇಲ್ಲ. ಸೊ ವಿ ಹ್ಯಾವ್ ಟು ಫೈಂಡ್ ವೇಸ್ ಟು ಮೇಕ್ ಇಟ್ ಕಂಪೆಲಿಂಗ್. ಗುಡ್ ಥಿಂಗ್ ಈಸ್ ಲಾಸ್ಟ್ ಇಯರ್ ವಾಟ್ ಈಸ್ ವೆರಿ ತುಂಬ ಖುಷಿ ಏನು ಅಂದರೆ ಕಂಪ್ಲೀಟ್
ಹೊಸಬ್ರದ್ದು ಸಿನಿಮಾ 2 ಸಿನಿಮಾ ಗೆದ್ದಿದೆ. ಆಚಾರ್ ಆ್ಯಂಡ್ ಕೋ ತುಂಬ ಚೆನ್ನಾಗಿ ಓಡ್ತು, ಮತ್ತು ಹಾಸ್ಟೆಲ್ ಹುಡುಗರು ತುಂಬ ಚೆನ್ನಾಗಿ ಓಡ್ತು. ಆ್ಯಂಡ್ ಪ್ಯೂರ್ಲಿ ಕಂಟೆಂಟ್ ಬೇಸ್ಡ್ ನ್ಯೂ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಆಡಿಯನ್ಸ್ ಕೇಮ್. ದಟ್ ಈಸ್ ಅ ಮಾರ್ಕರ್. ಅಂದರೆ ಏನೋ ಕರೆಕ್ಟಾಗಿ ಮಾಡಿರೋದಕ್ಕೆ ಬಂದಿರೋದು. ಇಟ್ ಇಸ್ ನಾಟ್ ಅನ್ ಆಫ್ ಕೇಸ್. ಸೊ ಅದನ್ನು ಸ್ಟಡಿ ಮಾಡಿ ಅದರಿಂದ ಕಲಿಯಂಥದ್ದು ತುಂಬ ಇದೆ. ಸೊ ಐ ಥಿಂಕ್ ಇಟ್ ಈಸ್ evolving. We have to try and figure out how to get them to the theaters. But ಅದು ಮಾತ್ರ ಗ್ಯಾರಂಟಿ, ಸಿನಿಮಾನ ಥಿಯೇಟ್ರಲ್ಲಿ, ಬಿಕಾಸ್ ನನ್ನ ಸಿನಿಮಾಗಳು ಅಟ್ಲೀಸ್ಟ್ ಸ್ಪೆಸಿಫಿಕಲಿ ತುಂಬ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಸಿನಿಮಾ ಮಾಡೋದು ನಾವು. ರೈಟ್ ಫ್ರಮ್ ದ ಸೌಂಡ್ ಡಿಸೈನ್, ರೈಟ್ ಫ್ರಮ್ ದ ಮ್ಯೂಸಿಕ್, ರೈಟ್ ಫ್ರಮ್ ದ ವಿಜುವಲ್ ಕ್ವಾಲಿಟಿ ಥಿಯೇಟ್ರಲ್ಲಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಷ್ಟು ಶ್ರಮ ಪಡೋದು. ಸೊ ಅದು ಐ ಹೋಪ್ ದಟ್ ಥಿಂಗ್ ಕಂಟಿನ್ಯೂಸ್. ಆ್ಯಂಡ್ ಸರ್, ಅಟ್ ಸಮ್ ಪಾಯಿಂಟ್ ನೀವು ಹೇಳ್ದಂಗೆ ವಿ ಆಲ್ಸೋ ವಾಂಟ್ ಟು ಕಮ್ ಔಟ್ ಆಫ್ ದ ಹೌಸ್. ಸುಮ್ಮನೆ ಒಂದು ಜರ್ನಿ ಇರುತ್ತೆ ಗೊತ್ತಾ, ಟು ಗೋ ಟು ಥಿಯೇಟರ್ ಆ್ಯಂಡ್ ವಾಚ್. ವಿ ಎಂಜಾಯ್ ದ್ಯಾಟ್ ಪ್ರೋಸೆಸ್ ಆಸ್ ಆಡಿಯನ್ಸ್. ಆ್ಯಂಡ್ ಬಿಗ್ ಸ್ಕ್ರೀನಲ್ಲಿ ನೋಡೋ ಐ ಗೆಸ್ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮನೇಲಿ ಸಿಗೋದಿಲ್ಲ ಡೆಫಿನೆಟ್ಲಿ. ಹೌದು, ಅಂದರೆ ಇಟ್ ಈಸ್ ಅ ಟ್ರೆಂಡ್, ಇಟ್ಸ್ ಅ ಪಾಸಿಂಗ್ ಫೇಸ್. ಅಂದರೆ ಒಂದು ಪಾಯಿಂಟ್ ಆದ್ಮೇಲೆ ಇವಾಗ ಸ್ವಿಗ್ಗಿ, ಇಟ್ ಈಸ್ ಕನ್ವೀನಿಯಂಟ್. ಮನೇಲಿ ಕೂತಿರ್ತೀರಾ, ಮನೇಲೇನೋ ಮಾಡ್ತಾ ಇದ್ದೀರಾ, ಟಕ್ ಅಂತ ಪ್ರೆಸ್ ಮಾಡ್ತೀರಾ, ಮನೆಗೆ ಯಾರೋ ಬಂದು ನಿಮಗೆ ಊಟ ಕೊಡ್ತಾರೆ. ಬಟ್ ಇಟ್ಸ್ ನಾಟ್ ಹಾಟ್. ಅಂದರೆ ನೀವು ಹೋಟ್ಲಲ್ಲಿ ಬಿಸಿ ಬಿಸಿ ಗರಿ ಗರಿ ದೋಸೆ ತಿನ್ನೋದಕ್ಕೂ ಮನೆಯಲ್ಲಿ ಅದೇ ದೋಸೆ ತಿನ್ನೋಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಲ್ಲ ಹೋಗಬೇಕು ಅನ್ನೋದು ಬಂದೇ ಬರುತ್ತೆ. ಬಟ್ ಏನು ಅಂದರೆ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಏನಕ್ಕೆ ಹೋಗಬೇಕು, ಈ ಸಿನಿಮಾಗೆ ಹೋಗೋದಾ, ಆ ಸಿನಿಮಾಗೆ ಹೋಗೋದಾ, ಅಥವಾ ಮಾಲ್ಗೆ ಹೋಗೋದಾ, ಅಥವಾ ಆಪ್ಷನ್ಸ್ ಅಷ್ಟಿದೆ. ಹೌ ಮಚ್ ಯು ಮೇಕ್ ಇಟ್ ಡಿಫಿಕಲ್ಟ್ ಫಾರ್ ದೆಮ್ ಟು ಇಗ್ನೋರ್ ಯು. ಲೈಕ್ ಐ ಸೆಡ್, ಬಿ ಹಾರ್ಡ್ ಫಾರ್ ಎನಿಬಡಿ ಟು ಇಗ್ನೋರ್ ಯು. ನಾಟ್ ಬೈ ಒಂಥರ ಅಬ್ರೇಸಿವ್ಲಿ, ಬಟ್ ಬಿ ಹಾರ್ಡ್ ಟು ಇಗ್ನೋರ್. ದೇ ವಿಲ್, ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಆಸ್ ಅನ್ ಆಪ್ಷನ್. ನೀವು ಕರೆಕ್ಟ್ ಮಾರ್ಕೆಟಿಂಗ್ ಮಾಡಿದ್ರೆ ದೇ ವಿಲ್ ಫೀಲ್, ಇಲ್ಲ ಈ ಸಿನಿಮಾ ನೋಡಬೇಕು. ಬೆಸ್ಟ್ ಕೇಸ್ ಸಿನಾರಿಯೋ ಟು ಸ್ಟಡಿ, ನನಗೂ ಟು ಸ್ಟಡಿ ಫಾರ್ ಫಿಲ್ಮ್ ಮೇಕರ್ಸ್ like me, people who have even for big stars, I think is to study what ಹಾಸ್ಟೆಲ್ ಹುಡುಗರು ಅವ್ರು ಹೆಂಗೆ ಅದನ್ನು ಅಚೀವ್ ಮಾಡಿದ್ರು. ದಟ್ ಕ್ರೇಜ್, ದಟ್ ಹೈಪ್, ಹೌ ದೇ ವರ್ ಏಬಲ್ ಟು ಅಚೀವ್, ದಟ್ ಈಸ್ ವರ್ತ್ ಸ್ಟಡಿಂಗ್. ಅದರಿಂದ ಕಲಿಯೋದು ತುಂಬ ಇದೆ. ಸೊ ದೋಸ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಹ್ಯಾವ್ ಟು ಬಿ ಅಡಾಪ್ಟೆಡ್ ಬೈ ಎವ್ರಿಬಡಿ. ಅವ್ರು ವರ್ಕ್ ಮಾಡಿದ್ದಾರೆ ಅಂದರೆ ಅವ್ರು ಏನೋ ಒಂದು ಮಾಡಿ ಗೆದ್ರಲ್ವಾ. ಸೊ ದಟ್ಸ್ ಅ ಗುಡ್ ಬಿಸ್ನೆಸ್ ಪ್ರಾಕ್ಟೀಸ್ ಟು ಅಟ್ಲೀಸ್ಟ್ ಆಸ್ಪೈರ್ ಫಾರ್. ಇವಾಗ ರೀಸೆಂಟಾಗಿ ನಾನು ಫ್ಯಾಮಿಲಿ ಡ್ರಾಮಾ ಅಂತ ಒಂದು ಫಿಲ್ಮ್ ಬರ್ತಾ ಇದೆ. ಐ ಥಿಂಕ್ ಯು ಆರ್ ಆಲ್ಸೋ ಆ್ಯಕ್ಟಿಂಗ್ ಇನ್. ಅದರದ್ದು ಪ್ರಮೋಷನ್ ಎಲ್ಲೋ ನೋಡಿದೆ ಮೊನ್ನೆ. ಒಂದು 500 ರೂಪಾಯಿ ನೋಟ್ನ ನೆಲದ ಮೇಲೆ ಹಾಕಿದ್ದಾರೆ, 600 rupees. ಸೊ ಉಲ್ಟಾ ಮಾಡಿ ನೋಡಿದ್ರೆ ಅದರಲ್ಲಿ QR ಕೋಡ್ ಇದೆ ಟ್ರೈಲರ್ಗೆ. ಸಿ, ಈವನ್ ಇಫ್ ಇಟ್ ಇಸ್ 10 people who will interact with that 600 rupee note, when you post this on social media, that becomes a good content for somebody to be like, hey, film marketing idu ಮಾಡ್ತಾ ಇದಾರಂತೆ. That is showing that the audience is you're trying to win the audience constantly through your creativity, not by build-ups or nothing like that. It is just through ideas, through innovation. And that will always find place. Audience will always appreciate it. ಅದು ಮಾಡಬೇಕು ಜಾಸ್ತಿ ನಾವು. ಅದೆಲ್ಲ ಮಾಡಿದೆ ಯು ಕಾಂಟ್ ಸೇ ಇಲ್ಲ ಬರ್ತಾ ಇಲ್ಲ ಗುರು, ನೀವು ಬಾಗಲೇ ತಟ್ಟಿಲ್ದವ್ರು ಯಾಕೆ ಓಪನ್ ಮಾಡ್ತಾರೆ? ಯು ಹ್ಯಾವ್ ಟು ಫೈಂಡ್ ವೇಸ್ ಟು ಗೆಟ್ ದೆಮ್ ಟು ದ ಥಿಯೇಟರ್ಸ್, ಬಿಕಾಸ್ ಇಟ್ ಇಸ್ ನಾಟ್ ದೇರ್ ಫಸ್ಟ್ ಚಾಯ್ಸ್. ವಿ ಕಾಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇಟ್ ಇಸ್ ಲಿಟ್ರಲಿ ದ 4th or 5th ಚಾಯ್ಸ್ ಫಾರ್ ಮೆನಿ ಪೀಪಲ್. ಸೊ ವಿ ಹ್ಯಾವ್ ಟು ಸ್ಲೋಲಿ ಟ್ರೈ ಆ್ಯಂಡ್ ಬರ್ತೀವಿ. ಇಲ್ಲ ನಾವು ಅಂದರೆ ಜಗಳ ಆಡ್ಬೇಕಷ್ಟೆ. ಎಸ್, ಅಂದರೆ ಅದೇ ಆ ಒಂದು ಜಗಳದಲ್ಲೂ ವಿ ಹ್ಯಾವ್ ಟು ಗೆಟ್ ಔಟ್ ಅವರ್ ಕ್ರಿಯೇಟಿವಿಟಿ ಆ್ಯಂಡ್ ಮೇಕ್ ದೆಮ್ ಸಿ ದಟ್ ಪಾಯಿಂಟ್. ಅಂದರೆ ಅದು ಐ ವಿಲ್ ಟೆಲ್ ಯು, ಇಟ್ಸ್ ವೆರಿ ಡಿಫಿಕಲ್ಟ್. ಅಂದರೆ ತುಂಬ ಹಾರ್ಟ್ ಬ್ರೇಕಿಂಗ್ ಪ್ರಾಸೆಸ್. ಬಿಕಾಸ್ ಎಷ್ಟೆಲ್ಲ ಮಾಡಿದ್ರು ಕೆಲವೊಮ್ಮೆ ಬರಲ್ಲ. ತುಂಬ ಚೆನ್ನಾಗಿದೆ ಅಂತ ವರ್ಡ್ ಸ್ಪ್ರೆಡ್ ಆಗ್ತಾ ಇದ್ರು, ಪೀಪಲ್ ವಿಲ್ ನಾಟ್ ಶೋ ಅಪ್. ದೋಸ್ ಆರ್ ಥಿಂಗ್ಸ್ ದಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಯಾಕೆ ಬಂದಿಲ್ಲ, ಚೆನ್ನಾಗಿದೆ, ಟಾಕ್ ಚೆನ್ನಾಗಿದೆ, ರಿವ್ಯೂಸ್ ಎಲ್ಲ ಚೆನ್ನಾಗಿದೆ, ಬಟ್ ಯಾಕೆ ಬಂದಿಲ್ಲ ಆ ಥರ ಎಲ್ಲ ಅನ್ಸುತ್ತೆ. ಬಟ್ ದೋಸ್ ಆರ್ ಆಲ್ ಹಿಟ್ಸ್. ಬಾಕ್ಸಿಂಗ್ ಆಡ್ಬೇಕಾದ್ರೆ ಏಟ್ ತಿನ್ನೋಕ್ಕೆ ಯು ಹ್ಯಾವ್ ಟು ಟಫನ್ ಅಪ್. ಏನು ಮಾಡೋಕ್ಕಲ್ಲ. ಯು ಜಸ್ಟ್ ಹ್ಯಾವ್ ಟು ಸ್ಟೇ ಇನ್ ದ ರಿಂಗ್ ಸಮ್ ಹೌ.
ಕರೆಕ್ಟ್ ಸರ್. ಆ್ಯಂಡ್ ನೀವು ಯು ಹ್ಯಾವ್ ಬೀನ್ ಇನ್ ದಿಸ್ ಫಿಲ್ಮ್ ಇಂಡಸ್ಟ್ರಿ, ನೀವು ಡೈರೆಕ್ಷನ್ ಕೂಡ ಮಾಡಿದ್ದೀರಾ, ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಮಾಡಿದ್ದೀರಾ. ಈ ಎರಡೂ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕ್ರಿಯೇಟಿವಿಟಿ ಇನ್ವಾಲ್ವ್ಸ್ ಎರಡೂ ಕೆಲಸಕ್ಕೆ. ಹೌ ಹ್ಯಾವ್ ಯು ಬೀನ್ ಇನ್ ಟು ಬೋತ್ ಆ್ಯಂಡ್ ಹೌ ಹ್ಯಾವ್ ಯು ಎಂಜಾಯ್ಡ್ ಬೋತ್? Very differently. I enjoy writing differently. I enjoy directing differently. Directing, the best part is I get to work with actors. I love working with actors. Because they channel your words, they channel your emotions, your elements of story. ಅವ್ರ ಮೂಲಕನೇ ನೀವು ಕತೆ ಹೇಳಕ್ಕೆ ಸಾಧ್ಯ. ಸೊ ಅವ್ರದ್ದು ಒಂದು ಸಪ್ರೇಟ್ ಆರ್ಟ್ ಫಾರ್ಮ್ ಅದು. ಸೊ ಅವ್ರಿಗೆ ಆ ಜಾಗ ನೀವು ಹೆಂಗೆ ಮಾಡಿಕೊಡ್ತೀರಾ, ಅವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಅವ್ರನ್ನ ಹೆಂಗೆ ಕಂಫರ್ಟಬಲ್ ಮಾಡ್ತೀರಾ, ಹೆಂಗೆ ಚಾಲೆಂಜ್ ಮಾಡ್ತೀರಾ, ಆ ಝೋನಿಗೆ ಹೆಂಗೆ ಕರ್ಕೊಂಡು ಹೋಗ್ತೀರಾ, ಆ ಝೋನಲ್ಲಿ ಹೆಂಗೆ ಇಡ್ತೀರಾ ಅವ್ರನ್ನ. ಸೊ it's a very delicate thing, and it's something that I thoroughly enjoy because ಅಲ್ಲೊಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಬಿಟ್ವೀನ್ ಮೀ ಆ್ಯಂಡ್ ದಿ ಆ್ಯಕ್ಟರ್ಸ್. ನಾನು ಯೂಶಲಿ ಆ್ಯಕ್ಟರ್ಸ್ಗೆಲ್ಲ ನಾನು ದೂರದಿಂದ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಈ ಥರ ಯಾವತ್ತು ಐ ಗೋ ಟಾಕ್ ಟು ದೆಮ್ ಒನ್ ಆನ್ ಒನ್. ದಟ್ ಮೂಮೆಂಟ್ ಇಸ್ ಬಿಟ್ವೀನ್ ಮೀ ಆ್ಯಂಡ್ ದಿ ಆ್ಯಕ್ಟರ್. ಆ್ಯಂಡ್ ಐ ತುಂಬ ಎಂಜಾಯ್ ಮಾಡ್ತೀನಿ ಆ ಪ್ರಾಸೆಸ್ಸು. ಬಿಕಾಸ್ ಪ್ರತಿ ಸತಿ ನಾ ಹೇಳೋದು ನನಗೆ ಅವ್ರ ಕಣ್ಣಲ್ಲಿ ಕೆಲವೊಮ್ಮೆ ಅನಿಸುತ್ತೆ, ಏನು ಹೇಳ್ದ ಇವನು ಅಂತ ಯೋಚನೆ ಮಾಡೋದು ಕಾಣಿಸುತ್ತೆ ಅನ್ನೋದು. ಬಟ್ ಅದು ಅಲ್ಲಿ ಐ ಆಮ್ ನೆವರ್ ಜಡ್ಜ್ಮೆಂಟಲ್ ಆಫ್ ಮೈ ಸೆಲ್ಫ್ ಆ ಸಿಚುವೇಶನಲ್ಲಿ. ಐ ಡೋಂಟ್ ಅಲೌ ದಿ ಆ್ಯಕ್ಟರ್ ಟು ಬಿ ಜಡ್ಜ್ಮೆಂಟಲ್ ಅಬೌಟ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ಐ ಹ್ಯಾವ್ ಟು ಪ್ರೊಟೆಕ್ಟ್ ದಟ್. I have to protect that space. So I enjoyed a lot. And ನಿಮಗೆ ಅದು ಸಿನಿಮಾ ಕಾಣಿಸುತ್ತೆ ಕಣ್ಮುಂದೆ, ಜೀವ ಹುಟ್ಕೊತಾ ಇದೆ, ಅದಕ್ಕೊಂದು ಜೀವ ತಗೊಂತಾ ಇದೆ ಅನ್ನೋದು. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಇಟ್ ರಿಯಲಿ ಇಸ್ ಬ್ಯೂಟಿಫುಲ್. ಸೊ ನೀವು ಡೈರೆಕ್ಷನ್ ಹಾಗೆ ಸ್ಕ್ರೀನ್ ರೈಟಿಂಗ್ ಅಂತ ಬಂದರೆ ನೀವು ಯಾವುದನ್ನು ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀರಾ ಅಂತ? ಇಲ್ಲ, ನನಗೆ ರೈಟಿಂಗ್ ಮಾಡ್ಬೇಕಾದ್ರೆ ರೈಟಿಂಗ್ ತುಂಬ ಇಷ್ಟಪಡ್ತೀನಿ, ಡೈರೆಕ್ಷನ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಇಷ್ಟಪಡ್ತೀನಿ. ಬಟ್ ರೈಟಿಂಗ್ ಈಸ್ ಹಾರ್ಡ್ ವರ್ಕ್. ಸಿಕ್ಕಾಪಡೆ ಸುಸ್ತಾಗತ್ತೆ. ನಂಗೆ ಡೈರೆಕ್ಷನ್ ಮಾಡೋದ್ರಲ್ಲಿ ಸುಸ್ತಾಗಲ್ಲ. I can go on. ಅಂದರೆ ಶೂಟ್ ಮಾಡ್ಬೇಕಾದ್ರೆ ಐ ಫೀಲ್ ಲೈಕ್ ಐ ಹ್ಯಾವ್ ಇನ್ಫೈನೈಟ್ ಎನರ್ಜಿ. ಬಟ್ ನಾನು ಎಷ್ಟೇ ಸುಸ್ತಿದ್ರು ಇಫ್ ಐ ಹ್ಯಾವ್ ಟು ವಾಕ್ 1/2 kilometer ಟು ಟಾಕ್ ಟು ದಿ ಆ್ಯಕ್ಟರ್, ನನಗೆ ಯಾವತ್ತೂ ಅದು ಅಷ್ಟು ದೂರ ನಡಿಬೇಕಲ್ಲ ಅಂತ ಯಾವತ್ತೂ ಅನ್ಸಲ್ಲ. ಬಟ್ ಒಂದು 2 ಲೈನ್ ಬರೀಬೇಕು ಅಂದರೆ ಇಟ್ ಈಸ್ 2 ಲೈನ್ ಬರೀಬೇಕು ಅಂತ ಐ ಲೂಸ್ 2 days ಸ್ಲೀಪ್. ಸೊ ರೈಟಿಂಗ್ ಇಸ್ ಎಕ್ಸ್ಟ್ರೀಮ್ಲಿ ಪೇನ್ಫುಲ್. ಅಂದರೆ ಅದು ಒಂಥರ ವರ್ಸ್ಟ್ ಅದು. ಬಟ್ ಅದರಲ್ಲೇ ಮಜಾ ಇರೋದು. ಸೊ the joy that you get after writing a good sequence, or ನಿಮ್ಮ ಮೈಂಡಲ್ಲಿ ಏನೊಂದು ಐಡಿಯಾ ಇದೆ ಅದನ್ನು ರಿಯಲೈಸ್ ಮಾಡಿದ್ದೀನಿ, ಐ ಹ್ಯಾವ್ ಕ್ರ್ಯಾಕ್ ದ ಸೀನ್ ಅಂತ ಯಾವಾಗ ಒಂದು ಫೀಲ್ ಬರುತ್ತಲ್ಲ, ಅದು ದಟ್ ಈಸ್ ದ ಅಲ್ಟಿಮೇಟ್ ಫೀಲ್. ಬಿಕಾಸ್ ಅದು ಆ ಪಾಯಿಂಟಲ್ಲಿ ಸಿನಿಮಾ ಕ್ರಿಯೇಟ್ ಆಯಿತು. ಕರೆಕ್ಟ್. ಬಿಕಾಸ್ ಯುವರ್ ಲೈಕ್ ಓಕೆ, ಇದಕ್ಕೋಸ್ಕರ ನಾನು ಇವಾಗ ಎಲ್ಲ ಒಂದು 150 ಜನನ್ನ ಕರ್ಕೊಂಡ್ಬಂದು ಇದನ್ನು ರಿಯಲೈಸ್ ಮಾಡ್ಬೇಕು ಇವಾಗ. ಬಟ್ ಆ ವಿಷನ್ ಸಿಗೋದು ತುಂಬಾ ಆಟ ಆಡ್ಸತ್ತದು. ಇಟ್ಸ್ ವೆರಿ, ನನಗಂತೂ ಇಟ್ ಇಸ್ ವೆರಿ ಪೇನ್ಫುಲ್. ಬಟ್ ವಿ ಹ್ಯಾವ್ ಎಂಜಾಯ್ಡ್ ಯೋರ್ ಏನಂತಾರೆ ಸ್ಕ್ರಿಪ್ಟ್ ರೈಟಿಂಗ್ ಆ್ಯಂಡ್ ಆಸ್ ವೆಲ್ ಯೋರ್ ಡೈರೆಕ್ಷನ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ನಿಮ್ಮ ಒಂದು ಹೋಮ್ ಬ್ಯಾನರ್ ಏನಿದೆ ಲಾಸ್ಟ್ ಆ್ಯಂಡ್ ಫೌಂಡ್ ಫಿಲ್ಮ್ಸ್, ನಾವು ಅದರಿಂದ ನಾವು ನೋಡಿರೋಂಥ ಸಿನಿಮಾಗಳನ್ನೂ ಅಷ್ಟೇ ಎಂಜಾಯ್ ಮಾಡಿದ್ದೀವಿ. ಒಂದು ಕಡೆ ವಿ ಆರ್ ಕ್ಯೂರಿಯಸ್ ನೆಕ್ಸ್ಟ್ ನೀವು ಏನು ಮಾಡ್ತೀರಾ, ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ ಏನಿದೆ ಅಂತ. ವಿ ಆಲ್ಸೋ ಆರ್ ಕ್ಯೂರಿಯಸ್ ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೌಂಡ್ ಫಿಲ್ಮ್ಸ್ನ ಪ್ರಾಜೆಕ್ಟ್ ಏನು, ಅದರಿಂದ ವಾಟ್ ಆರ್ ವಿ ವೇಟಿಂಗ್ ಟು ಸಿ ಆನ್ ಸ್ಕ್ರೀನ್ ಅಂತ. ಇವಾಗ ಅಜ್ಞಾತವಾಸಿ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ. ಪ್ರೊಡ್ಯೂಸಿಂಗ್ ದಟ್ ಫಿಲ್ಮ್. ಇಟ್ ಇಸ್ ಡೈರೆಕ್ಟೆಡ್ ಬೈ ಜನಾರ್ದನ್ ಚಿಕ್ಕಣ್ಣ ಅಂತ. ಅವರು ಗುಲ್ಟು ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದರು. ತುಂಬ ಚೆನ್ನಾಗಿ ಇತ್ತು ಸಿನಿಮಾ. ತುಂಬ ಒಳ್ಳೆ, ನನ್ನ ಐ ಕುಡ್ ರಿಲೇಟ್. ಅಂದರೆ ನಮ್ಮ ಥರ ನಮ್ಮವ್ರು ಇವರು ಥರ ಅಂತ. ಸೊ ಅವ್ರದ್ದೊಂದು ಅಂದರೆ ತುಂಬ ದೊಡ್ಡ ದುರಂತ ಏನು ಅಂದರೆ ಅವ್ರಿಗೆ ಗುಲ್ಟು ಆದಮೇಲೆ ಬೇರೆ ಸಿನಿಮಾ ಸಿಕ್ಕಿರಲಿಲ್ಲ. ಆ್ಯಂಡ್ ಐ ವಾಸ್ ಲೈಕ್, ಯು ಆರ್ ಸಚ್ ಅ ಗುಡ್ ಫಿಲ್ಮ್ ಮೇಕರ್. ಅಂದರೆ ದ ಫ್ಯಾಕ್ಟ್ ದಟ್ ನಿನ್ನನ್ನು ಯಾರೂ ಐಡೆಂಟಿಫೈ ಮಾಡಿಲ್ಲ, ದಟ್ ನೀನು ಕಂಪ್ಲೀಟ್ ಹೊಸೊಬ್ಬರನ್ನ ಇಟ್ಕೊಂಡು ನಂಬರ್ಸ್ ಡೆಲಿವರ್ ಮಾಡಿದ್ಯಾ, ನಿನ್ನನ್ನು ಐಡೆಂಟಿಫೈ ಮಾಡಿ ನಿನಗೆ ಕೆಲಸ you you're not actively working is not a good thing, a good reflection. So for me that is an opportunity to take his talent and see if I can benefit from it from a production house perspective to make a good film. ಸೊ ಆ್ಯಂಡ್ ನಾನು ಜನ ತುಂಬ ಅಂದರೆ ಗೋಧಿ ಬಣ್ಣ ಟೈಮಲ್ಲಿ ನಾನು ಅವಾಗ ಪರಿಚಯ ಆಗಿದ್ದು. ಸೊ ಅವಾಗ್ಲಿಂದನೂ ವಿ ಹವ್ ಬೀನ್ ಕಾನ್ಸ್ಟೆಂಟ್ಲಿ ಟಾಕಿಂಗ್, ವಿ ಎಕ್ಸ್ಚೇಂಜ್ ನೋಟ್ಸ್. ಈಸ್ ಅ ಡಿರೆಕ್ಟರ್, ಐ ಆಮ್ ಅ ಡಿರೆಕ್ಟರ್. ಸೊ ನಾವು
ನಾವು ಬೇರೆ ಡಿಪಾರ್ಟ್ಮೆಂಟ್ಸು ಸಿನಿಮಾಟೋಗ್ರಫರ್ ಬಗ್ಗೆ ಬೈಕೊಬೇಕು ಅಥವಾ ಆ್ಯಕ್ಟರ್ಸ್ ಬಗ್ಗೆ ಬೈಕೊಬೇಕು ಅಥವಾ ನಮ್ದು ಇಂಟರ್ನಲ್ ಏನಾದ್ರು ಗಾಸಿಪ್ ಮಾಡ್ಕೊಬೇಕು ಅಂದರೆ ಐ ನೋ ಹೀಸ್ ಅ ಸೇಫ್ ಸ್ಪೇಸ್. ಸೊ ಅವ್ರ ಜೊತೆ ಏನೋ ಐ ಹ್ಯಾವ್ ಅ ವೆರಿ ಗುಡ್ ರಿಲೇಷನ್ಶಿಪ್. ಸೊ ಅವ್ರದ್ದೊಂದು ಕತೆ ಇತ್ತು. ಸೊ ಲಾಕ್ಡೌನ್ ಟೈಮಲ್ಲಿ ಈ ಥರ ಒಂದು ಕತೆ ಇದೆ, ಮಾಡಬೇಕು ಅಂತಿದ್ದೀನಿ, ಕತೆ ಕಳಿಸ್ತೀನಿ, ಏನನ್ಸತ್ತೆ ಹೇಳಿ ಅಂತ. ಹಿ ವಾಂಟೆಡ್ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೋರಿ. ಕತೆ ಒಂದು ಸೂಪರ್ ಆಗಿದೆ ಅಲ್ಲ, ಇದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದೆ. ಪ್ರೊಡ್ಯೂಸರ್ ಅದು ವರ್ಕೌಟ್ ಆಗಿರಲಿಲ್ಲ ಅವ್ರಿಗೆ. ಅವ್ರು ಇನ್ನೊಂದು ಫಿಲಮ್ ಮೌಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು, ಅದು ಆಗಿರಲಿಲ್ಲ. ಸೊ ಹೇಳಿದೆ, ಐ ಸೈಡ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಇದನ್ನ ಅಂತ. ಆ್ಯಂಡ್ ನಾನು ಅವಾಗ ನಮ್ಮ ತಾಯಿ ಹೆಸರು ದಾಕ್ಷಾಯಿಣಿ ಅಂತ, ಬಟ್ ಮನೆಯಲ್ಲಿ ಕವಿತಾ ಅಂತ ಕರೆಯೋದು. ಸೊ ಶಿ ಇಸ್ ನೋ ಮೋರ್. ಸೊ ಅವ್ರ ಹೆಸರಲ್ಲಿ ಐ ಸ್ಟಾರ್ಟೆಡ್ ಅ ಕಂಪನಿ, ದಾಕ್ಷಾಯಿಣಿ ಟಾಕೀಸ್ ಅಂತ. ಸೊ ಲಾಸ್ಟ್ ಆ್ಯಂಡ್ ಫೌಂಡ್ ಅಂಡ್ ದಾಕ್ಷಾಯಿಣಿ ಟಾಕೀಸ್ ಇಸ್ ಬೇಸಿಕ್ಲಿ ಮೇಕಿಂಗ್ ಅಜ್ಞಾತವಾಸಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಇಟ್ಸ್ ಅಗೇನ್ ಮರ್ಡರ್ ಮಿಸ್ಟ್ರಿ. Of course. Pakka theatrical. It unfolds very nicely. Yeah. I've really enjoyed what Jana has tried to do to the film. ತುಂಬ ಚೆನ್ನಾಗಿರೋ ಒಂದು ಕತೆ ಇದು ಎಳೆ ಹಿಡಿದು ಅದ್ವೈತ್ ಅವ್ರು ಶೂಟ್ ಮಾಡಿದ್ದಾರೆ, ಚರಣ್ ಮ್ಯೂಸಿಕ್ ಮಾಡಿದ್ದಾರೆ, ರಂಗಾಯಣ ರಘು ಸರ್ ಇಸ್ ಪ್ಲೇಯಿಂಗ್ ದ ಮೇನ್ ಪ್ರೊಟ್ಯಾಗನಿಸ್ಟ್. ಆ್ಯಂಡ್ ತುಂಬ ಖುಷಿ ವಿಷಯ ಏನು ಅಂದರೆ ನಮ್ಮ ಇಂಡಸ್ಟ್ರೀಲಿ ತುಂಬ ಒಂಥರ ಡೈಮಂಡ್ಸ್ ಇದ್ದಾರೆ, ಬಟ್ ಅವ್ರಿಗೆ ಅದು ಕರೆಕ್ಟ್ ಸ್ಪಾಟ್ಲೈಟ್ ಸಿಕ್ಕಿಲ್ಲ. ಸಂಬಡಿ ಲೈಕ್ ರಂಗಾಯಣ ರಘು ಸರ್ ಅವ್ರು ಇರೋ ಸಿನಿಮಾ ಎಲ್ಲದರಲ್ಲೂ ಆ ಪಾತ್ರನ ಎಲಿವೇಟ್ ಮಾಡಿದ್ದಾರೆ. ಸೊ ಅವ್ರು ಇಂಡಿಪೆಂಡೆಂಟಾಗಿ ಸಿನಿಮಾಗಳು ಮಾಡೇ ಇಲ್ಲ, ತುಂಬ ಕಮ್ಮಿ ಸಿನಿಮಾಗಳು. ಇವಾಗ ಶಾಕಾಹಾರಿ ಅಂತ ಒಂದು ಸಿನಿಮಾ ಬಂದಿದೆ, ಇವಾಗ ಅಜ್ಞಾತವಾಸಿ ಬರ್ತಾ ಇದೆ. ಸೊ ಈ ಥರ ಸಿನಿಮಾಗಳು ಇದು ವರ್ಕ್ ಆದರೆ ಆ ಥರ ಕತೆಗಳು ಬರೆಯೋಕ್ಕೆ ಅವಕಾಶಗಳಾಗತ್ತೆ. ಅಂದರೆ ನನಗೂ ಇವಾಗ ನಾಳೆ ನನ್ನೊಂದು 5-6 ಕತೆಗಳಿದೆ, ರಘು ಸರ್ ಜೊತೆನೆ ಅಚ್ಚುತಣನೇ ಇಟ್ಕೊಂಡು ಒಂದು ಫಿಲ್ಮ್ ಮಾಡಬೇಕು. ಸೊ ಅದು ದಟ್ ಹ್ಯಾಸ್ ಟು ಬಿಕಮ್ ಕಮರ್ಷಿಯಲಿ ವಯಬಲ್. ಇಟ್ ಕ್ಯಾನ್ ಬಿಕಮ್ ಕಮರ್ಷಿಯಲಿ ವಯಬಲ್ ವೆನ್ ವಿ ಕ್ರ್ಯಾಕ್ ದ ಮಾರ್ಕೆಟ್. ಈ ಬಜೆಟಲ್ಲಿ ಹಿಂಗೆ ಸಿನಿಮಾ ಮಾಡಿ ಇದನ್ನು ನಾವು ದುಡ್ಡು ಎತ್ಬೋದು ಅಂತ ತೋರಿಸಿದ್ರೆ ಇನ್ನು 4 ಜನ ಬರ್ತಾರೆ ಅವಾಗ ಮಾಡೋಕ್ಕೆ. ಸೊ ಆ ಪ್ರಯತ್ನದಲ್ಲಿ ಅಜ್ಞಾತವಾಸಿ ಮಾಡ್ತಾ ಇರೋದು. ಸದ್ಯದಲ್ಲೇ ರಿಲೀಸ್ ಇನ್ ದ ಥಿಯೇಟರ್ಸ್. ಸೊ ಐ ವಾಂಟ್. ನೀವು ಅವಾಗಲೇ ಹೇಳಿದ್ರಲ್ಲ ಸರ್, ರೈಟಿಂಗ್ ಮಾಡಬೇಕಾದ್ರೆ ಒಂದು ಸೀಕ್ವೆನ್ಸ್ ಬರೋದ ತಕ್ಷಣ ಅಂದರೆ ಅಲ್ಲಿ ಹುಟ್ಕೋತು ಅದು, ಇನ್ನು ನಾವು 150 ಜನ ತಂದು ಮಾಡಬೇಕಂತ. ಈಗ ನೀವು ಅಜ್ಞಾತವಾಸಿ ಬಗ್ಗೆ ಹೇಳ್ತಾ ಇದ್ರೆ ಐ ಗೆಸ್ ಕ್ಯೂರಿಯಾಸಿಟಿ ಹುಟ್ಕೊಂಡಿದೆ ಇವಾಗ. ಅಂದರೆ ವೆನ್ ಯು ಸೇ ಚರಣ್ ರಾಜ್ ಸರ್ ಇದ್ದಾರೆ, ಲೈಕ್ ಮ್ಯೂಸಿಕ್ ಇದೆ, ಆ್ಯಂಡ್ ರಂಗಾಯಣ ಸರು ಈಸ್ ಐ ಗೆಸ್ ಒನ್ ಆಫ್ ಮೈ ಫೇವ್ರೆಟ್ ಪರ್ಫಾರ್ಮರ್ ಆನ್ ಸ್ಕ್ರೀನ್. ಅವ್ರು ಮಾಡೋ ಪ್ರತಿಯೊಂದು ರೋಲೂ ಐ ಗೆಸ್ ಹಿ ಡಸ್ ದ ಕಂಪ್ಲೀಟ್ ಜಸ್ಟಿಸ್ ಟು ಇಟ್. ಇನ್ಫ್ಯಾಕ್ಟ್ ಕಾಮಿಡಿಲಿನೂ ಐ ಗೆಸ್ ಹಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ವೆನ್ ಇಟ್ ಕಮ್ಸ್ ಟು ದ ಡಿಫ್ರೆಂಟ್ ಜಾನರ್ಸ್. ಸೊ ಅವರೆಲ್ಲ ಈ ಸಿನಿಮಾದಲ್ಲಿ ಇದ್ದಾರೆ ಅಂತಂದ್ರೆ ಈ ಸಿನಿಮಾದಲ್ಲಿ ಹಿ ಈಸ್ ಫಿನಾಮಿನಲ್, ರಿಯಲಿ ಫಿನಾಮಿನಲ್. ಅಂದ್ರೆ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಅಂತಲ್ಲ, ವೆನ್ ಐ ಸಾ ದ ಫಿಲ್ಮ್, ವೆನ್ ಐ ಸಾ ಹಿಸ್ ಪರ್ಫಾರ್ಮೆನ್ಸ್, ದೇರ್ ಆರ್ ಕಪಲ್ ಆಫ್ ಮೊಮೆಂಟ್ಸ್ ಇನ್ ದ ಫಿಲ್ಮ್ ಐ ವಾಸ್ ಲೈಕ್ ಸೂಪರ್ಬ್. ಅಂದ್ರೆ ವಿ ಹವ್ ಮೇಡ್ ಸಿನಿಮಾ. ಅದು ಇವಾಗ ಏನಾದರೂ ಏನು ಆಗತ್ತೆ ಅದು ಆಡಿಯನ್ಸ್ ಕೈಯಲ್ಲಿದೆ, ನಾವು ಅದನ್ನ ಹೆಂಗೆ ತಲುಪಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸಿನಿಮಾ ಚೆನ್ನಾಗಿ ಒಂದೇನೋ ಮಾಡಿದೀವಿ ಅನ್ನೋದು ಸಂಪೂರ್ಣ ಪ್ರೈಡ್ ಅಂಡ್ ಕಾನ್ಫಿಡೆನ್ಸ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆಡಿಯನ್ಸ್ಗೆ ಇವಾಗ ಕ್ಯೂರಿಯಾಸಿಟಿ ಹುಟ್ಟಿದೆ, ಇನ್ನೇನಿದ್ರು ನಾವು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು. ವಿ ಆರ್ ವೇಟಿಂಗ್ ಫಾರ್ ಇಟ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಿಮ್ಮ ಒಂದು ವರ್ಕನ್ನೆಲ್ಲ ನಾವು ಇವಾಗ ನೋಡ್ತಾ ಬಂದಿದ್ದೀವಿ. ವಿ ಹ್ಯಾವ್ ಎಂಜಾಯ್ಡ್ ಇಟ್. ಆ್ಯಂಡ್ ನೀವು ಹೇಳ್ದಂಗೆ ಪ್ರತಿಯೊಂದು ಡಿಫ್ರೆಂಟ್ ಸ್ಟೋರೀಸ್ ಇದೆ ನೀವು ಮಾಡಿರೋ ಸಿನಿಮಾದಲ್ಲಿ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕವಲುದಾರಿ, ಸಪ್ತಸಾಗರದಾಚೆಯಲ್ಲೋ. ಸೊ ನೀವು ಆವಾಗಲೇ ಹೇಳ್ದಂಗೆ ಕಥೆನ ನಾವು ಯಾಕೆ ಮಾಡೋದು ಅಂತ ಹೇಳಿದಾಗ ನೀವು ಉತ್ತರ ಕೊಟ್ರಿ, ಆ್ಯಂಡ್ ದಟ್ ಐ ಕುಡ್ ರಿಲೇಟ್ ಟು ಇಟ್. ಸೊ ನಾನು ಕೇಳೋ ಕೊನೆಯ ಪ್ರಶ್ನೆನೂ ಅದೇ, ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ವಾಟ್ ಕ್ಯಾನ್ ವಿ foresee in your film? No, storytelling. I'm going to be, andre that is my life's purpose. To tell stories. I will keep telling stories. Ashte. That is it. Nange inneno baralla. And we'll keep asking next ಏನಾಗುತ್ತೆ. As long as I can do that, ಶಕ್ತಿ ಇರೋ ತನಕ that is what I'll look to do. Yes sir. ಮುಂದೆ ಏನಾಗುತ್ತೆ ಅನ್ಸಂಗೆ ಸಿನಿಮಾಗಳು ಮಾಡಬೇಕು. ಅದು ಯಾವುದೇ ಥರ ಜಾನರ್ ಇರ್ಬೋದು, ಬಟ್ ಇಟ್ ಈಸ್ ಟು ಕ್ರಿಯೇಟ್ ಎಕ್ಸ್ಪೀರಿಯನ್ಸ್. ಸಿನಿಮಾ it's a beautiful way to remember people, incidents, and ಒಂಥರ ಜರ್ನಲ್ ಆಫ್ ಲೈಫ್. ಅಂದರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೀಡಿಯಮ್. ಐ ಆಮ್ ಆಫ್ ಕೋರ್ಸ್ ಪ್ರಾಪರ್ ರೊಮ್ಯಾಂಟಿಕ್ ಅಬೌಟ್ ಸಿನಿಮಾ. ಸೊ ಐ ವಾಂಟ್ ಇಟ್ ಟು ಗ್ರೋ as much as possible. I want to tell all kinds of stories. So
ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಟೈಮ್. ಆ್ಯಂಡ್ ನನ್ನ ಬಿಫೋರ್ ಇಂಟರ್ವ್ಯೂ ಐ ವಾಸ್ ಕೈಂಡ್ ಆಫ್ ಏನಂತಾರೆ ನರ್ವಸ್, ಏನು ಮಾತಾಡ್ಬೋದು ನಾನು ಸರ್ ಜೊತೆ, ಸರ್ ಏನು ಹೇಳ್ತಾರೆ ಅಂತಲ್ಲ. ಬಟ್ ದೀಸ್ ಫ್ಯೂ ಮಿನಿಟ್ಸ್ ದಟ್ ವಿ ಸ್ಪೆಂಟ್, ಐ ಕುಡ್ ಟೇಕ್ ಸೋ ಮಚ್ ಫ್ರಮ್ ದಿಸ್. ಆ್ಯಂಡ್ ವಿ ಆರ್ ವೆರಿ ಕ್ಯೂರಿಯಸ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ನೆಕ್ಸ್ಟ್. ನನಗೆ ಟು ಬಿ ವೆರಿ ಆನೆಸ್ಟ್, ನನಗೆ ಇಂಟರ್ವ್ಯೂಲಿ ಏನು ಹೇಳ್ತೀವಿ ಅದೇ ಪ್ರಿಪೇರ್ ಮಾಡಲ್ಲ. ಸೊ ನನಗೆ ನೀವು ಕ್ವಶನ್ ಕೇಳ್ತಾ ಇರ್ಬೇಕಾದ್ರೆ ಐ ಆಮ್ ಲೈಕ್, ತಪ್ಪು ಹೇಳ್ತಾ ಇದ್ದೀರಾ, ಏನು ಹೇಳಿದೆ ಅಂತ. ಐ ಆಲ್ವೇಸ್ ಲೈಕ್, ಐ ಹೋಪ್ ಇಟ್ ವಾಸ್ ಫಾರ್ ಪೀಪಲ್ ವಾಚಿಂಗ್, ಐ ಹೋಪ್ ಇಟ್ ಇಸ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು, ಐ ರಿಯಲಿ ಎಂಜಾಯ್ಡ್ ಇಟ್. ನಾನು ಯೂಶಲಿ ಇಂಟರ್ವ್ಯೂಸ್ ಜಾಸ್ತಿ ಮಾಡಲ್ಲ, ಸೊ ಐ ಆಮ್ ವೆರಿ ಆನ್ ಗಾರ್ಡ್, ಬಟ್ ಐ ಎಂಜಾಯ್ಡ್ ಮೈ ಸೆಲ್ಫ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸರ್. ಆ್ಯಂಡ್ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ನಮ್ಮ ತಂಡದ ಪರವಾಗಿ ಆ್ಯಂಡ್ ಪ್ರತಿಯೊಬ್ಬ ಆಡಿಯನ್ಸ್ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು.